ನಮಸ್ಕಾರ. ಬರಲಿರುವ ಲೋಕಸಭಾ ಚುನಾವಣೆ, ಸಾರ್ವತ್ರಿಕ ಚುನಾವಣೆಗಳು 2024ರ ಚುನಾವಣೆಯಲ್ಲಿ ವಿಶೇಷವಾಗಿ ಮತದಾನದ ದಿನದಂದು ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸುವಂತಹ ವಿವಿಧ ಅಧಿಕಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ PRO ಅವರು ಮತಗಟ್ಟೆಯಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ, ಅವರ ಕರ್ತವ್ಯಗಳೇನು ಅನ್ನುವುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ತರಬೇತಿ ಕಡ್ಡಾಯವಾಗಿರುತ್ತದೆ. ಹೀಗಾಗಿ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸುವಂತಹ ತಾವೆಲ್ಲರೂ ಸಹ ತರಬೇತಿಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಅಲ್ಲದೆ ಅಲ್ಲಿ ಚುನಾವಣಾ ಮುನ್ನಾ ದಿನ, ಚುನಾವಣಾ ದಿನದಂದು ಮಾಡಬೇಕಾದಂತಹ ಎಲ್ಲ ವಿಧಿವಿಧಾನಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಮತ್ತು ನಿಮಗೆ ಕೊಟ್ಟಿರುವಂತಹ PRO ಹ್ಯಾಂಡ್ ಬುಕ್ ಏನಿದೆ ಅದನ್ನು ಎಲ್ಲವ ಕೂಲಂಕುಷವಾಗಿ ಓದಬೇಕು. ಓದಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ನಿಮಗೆ 2 ರೌಂಡ್ ತರಬೇತಿಯನ್ನು ಕೊಡಲಾಗ್ತದೆ. ಈ 2 ರೌಂಡ್ ತರಬೇತಿಗಳಲ್ಲಿ ನೀವು ಅಲ್ಲಿ ನಿಮಗೆ ಬಂದಂತಹ ಅನುಮಾನಗಳನ್ನು ಪರಿಹರಿಸಿಕೊಳ್ಬೇಕು, ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಯಾವುದೇ ಅನುಮಾನಗಳಿಲ್ಲದಂತೆ ಸ್ಪಷ್ಟವಾದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಅದರಲ್ಲಿ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, CU, BU, VVPAT ಇವುಗಳನ್ನು ಬಳಸಿ ಚುನಾವಣೆಗಳನ್ನು ನಡೆಸುವುದು ಹೇಗೆ ಅನ್ನುವುದನ್ನು, ಮಾಕ್ ಪೋಲ್ ಮಾಡುವುದನ್ನು ಎಲ್ಲವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಸಾಮಾನ್ಯವಾಗಿ ಗ್ರಾಮೀಣ ಭಾಗ ಇರ್ಬೋದು, ನಗರ ಭಾಗದಲ್ಲಿ ಇರ್ಬೋದು, ಒಂದು ಮತಗಟ್ಟೆಗೆ ಗರಿಷ್ಠ 1500 ಮತದಾರರನ್ನು ಹಂಚಿಕೆ ಮಾಡಲಾಗಿರ್ತದೆ. ಕೆಲವು ಕಡೆ ಕಡಿಮೆ ಇರ್ಬೋದು, 300 ಇರ್ಬೋದು, 200 ಇರ್ಬೋದು. ಆದರೆ ಗರಿಷ್ಠ 1500 ಮತದಾರರನ್ನು ಹಂಚಿಕೆ ಮಾಡಲಾಗಿರುತ್ತದೆ. ಬೆಳಗ್ಗೆ 5 ಗಂಟೆಯಿಂದ ಮತದಾನ ಮುಗಿಯುವವರೆಗೆ ಬಹಳ ಶಾಂತಿಯುತವಾಗಿ, ಮುಕ್ತವಾಗಿ, ಪಾರದರ್ಶಕವಾಗಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಈ ಸಂಖ್ಯೆಯನ್ನು ನಿಗದಿಪಡಿಸಲಾಗಿದೆ. ಮತ್ತು ಯಾವುದೇ ಒಂದು ಮತಗಟ್ಟೆಯಲ್ಲಿ 1500ಕ್ಕಿಂತ ಹೆಚ್ಚಿಗೆ ಇದ್ದರೆ ಪಕ್ಕದಲ್ಲೇ ಇನ್ನೊಂದು ಆಕ್ಸಿಲರಿ ಬೂತನ್ನು ಸ್ಥಾಪನೆ ಮಾಡ್ತಾರೆ. ಒಂದು ಮತಗಟ್ಟೆಗೆ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಸೇರಿದಂತೆ 4 ಜನರನ್ನು ನಿಯೋಜನೆ ಮಾಡಲಾಗ್ತದೆ. ಮತಗಟ್ಟೆ ಅಧ್ಯಕ್ಷಾಧಿಕಾರಿ, ಅವರಿಗೆ ಸಹಾಯಕರಾಗಿ ಅವರನ್ನು APRO ಅಥವಾ ಫಸ್ಟ್ ಪೋಲಿಂಗ್ ಆಫೀಸರ್ ಅಂತ ಕರಿತೀವಿ. ನೆಕ್ಸ್ಟ್ ಮತಗಟ್ಟೆ ಅಧಿಕಾರಿಯಾಗಿ 2ನೇ ಮತಗಟ್ಟೆ ಅಧಿಕಾರಿ, 3ನೇ ಮತಗಟ್ಟೆ ಅಧಿಕಾರಿ, ಹೀಗೆ ಒಟ್ಟಾರೆ 4 ಜನರನ್ನು ನಿಯೋಜನೆ ಮಾಡಲಾಗಿರ್ತದೆ. ಇದಲ್ಲದೆ ರೂಟ್ ಆಫೀಸರ್ ಬೇರೆ ಇರ್ತಾರೆ. ಜೊತೆಗೆ ಅದು ಆ ಒಂದು ಮತಗಟ್ಟೆಗೆ ಮೈಕ್ರೋ ಅಬ್ಸರ್ವರನ್ನು ನೇಮಕ ಮಾಡಿದರೆ ಅವರು ಸಹ ನಿಮ್ಮ ತಂಡದಲ್ಲಿರ್ತಾರೆ. ಆದರೆ ಅವರು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸ್ತಾರೆ. ಅವರು ನಿಮ್ಮ ತಂಡದ ಭಾಗ ಅಲ್ಲ. ಆದರೆ ಅವರು ನಿಮ್ಮ ಮತಗಟ್ಟೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯವಿಧಾನಗಳನ್ನು ಕೂಲಂಕುಷವಾಗಿ ಅವರು ಅಬ್ಸರ್ವ್ ಮಾಡ್ತಾರೆ ಮತ್ತು ಅವರು ಪ್ರತ್ಯೇಕವಾಗಿ ಒಂದು ರಿಪೋರ್ಟನ್ನು ಜನರಲ್ ಅಬ್ಸರ್ವರ್ಗೆ ಕೊಡಬೇಕಾಗಿರುತ್ತದೆ. ಈಗಾಗಲೇ ಹೇಳಿರುವಂತೆ ಎಲ್ಲ ತರಬೇತಿಗಳಿಗೆ ಹಾಜರಾಗ್ತಕ್ಕಂಥದ್ದು ಕಡ್ಡಾಯ. ಎಲ್ಲ ವಿಧಿವಿಧಾನಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಮತ್ತು ಅದರಲ್ಲೂ ವಿಶೇಷವಾಗಿ EVM ಕಾರ್ಯವಿಧಾನವನ್ನು ತಿಳ್ಕೊಳ್ಳೋದು ಮತ್ತು ಆ ಮತಯಂತ್ರಗಳ ವಿವಿಧ ಭಾಗಗಳು, ನೀವು ಯಾವ ಒಂದು ಇದನ್ನು ಆಪರೇಟ್ ಮಾಡಬೇಕು, ಸೀಲ್ ಹೆಂಗೆ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಬೆಳಗ್ಗೆ ಥಿಯರಿ ಇದ್ದರೆ ಮಧ್ಯಾಹ್ನ ಪ್ರಾಕ್ಟಿಕಲ್ ಇರುತ್ತೆ. ಆ ಪ್ರಾಕ್ಟಿಕಲ್ಗೂ ನೀವು ಹಾಜರಾಗಿ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಮತ್ತು VVPAT ವಿಶೇಷವಾಗಿ ನೀವು ಮತದಾನ ದಿನದಂದು ಬೆಳಗ್ಗೆ ಮಾಕ್ ಪೋಲ್ ಮಾಡಬೇಕಾದ್ರೆ, ಅಣಕು ಮತದಾನ ಮಾಡಬೇಕಾದ್ರೆ ಈ 3 ಯಂತ್ರಗಳನ್ನು ಜೋಡಿಸಿ ಮಾಡಬೇಕಾಗ್ತದೆ. ಆ ಒಂದು ಪ್ರಾತ್ಯಕ್ಷಿತೆಯನ್ನು ಪ್ರಾಯೋಗಿಕವಾಗಿ ನೀವು ತಿಳಿದುಕೊಳ್ಬೇಕಾಗ್ತದೆ. ಮತದಾನದ ಮುನ್ನಾ ದಿನ ಅಂದರೆ ಮಸ್ಟ್ರಿಂಗ್ ಡೇ ಅಂತ ನಾವು ಕರಿತೀವಿ. ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಬೆಳಗ್ಗೆ ತನ್ನ ತಂಡದ ಸಮೇತ ಅಲ್ಲಿ ಬರಬೇಕು. ಪೋಲಿಂಗ್ ಪಾರ್ಟಿ ಅಂತ ನಾವು ಕರಿತೇವೆ. ಪೋಲಿಂಗ್ ಪಾರ್ಟಿಗೆ ಒಂದು ನಂಬರನ್ನು ಕೊಟ್ಟಿರ್ತಾರೆ. ಅವತ್ತು ಬೆಳಗ್ಗೆ ಜನರಲ್ ಅಬ್ಸರ್ವರು ಮತ್ತು ಎಲ್ಲ ಉಮೇದುವಾರರ ಒಂದು ಎದುರಲ್ಲಿ ಈ ರ್ಯಾಂಡಮೈಜೇಷನ್ ಮಾಡ್ತಾರೆ. ರ್ಯಾಂಡಮೈಜೇಷನ್ ಅಂದರೆ ಒಬ್ಬ ಪೋಲಿಂಗ್ ಆಫೀಸರ್, ಒಂದು ಪೋಲಿಂಗ್ ಪಾರ್ಟಿ ಯಾವ ಪೋಲಿಂಗ್ ಸ್ಟೇಷನ್ಗೆ ಹೋಗಬೇಕು ಅನ್ನೋದನ್ನು ಅದು ಪೂರ್ವ ನಿರ್ಧಾರಿತ ಆಗಿರೋದಿಲ್ಲ. ಅವತ್ತು ಬೆಳಿಗ್ಗೆನೇ ಅದನ್ನು ಉಮೇದುವಾರರ ಎದುರಲ್ಲೇ, ಅಂದರೆ ಯಾವುದೇ ಒಬ್ಬ ಅಧಿಕಾರಿ ಯಾವ ಸ್ಟೇಷನ್ಗೆ ಹೋಗಬೇಕು ಅನ್ನೋದು ಅವತ್ತು ಬೆಳಗ್ಗೆ ನಿರ್ಧಾರ ಆಗ್ತದೆ. ಹೀಗಾಗಿ ನಿರ್ಧಾರ ಆದ ಕೂಡಲೇ ಅವರು ಆ ಲಿಸ್ಟನ್ನು ಅವ್ರಿಗೆ ಡಿಸ್ಪ್ಲೇ ಮಾಡಿರ್ತಾರೆ. ನೀವು ಹೋಗಿ ನಿಮಗೆ ಯಾವ ಪೋಲಿಂಗ್ ಸ್ಟೇಷನ್ ಅಲಾಟ್ ಆಗಿದೆ ಅದನ್ನು ತಿಳಿದುಕೊಂಡು ಮತ್ತು ಯಾವ ಕೌಂಟರ್ನಲ್ಲೇ ನಿಮಗೆ ಸಾಮಗ್ರಿಗಳನ್ನು ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಮತ್ತು ನಿಮ್ಮ ಎಲ್ಲ ಸದಸ್ಯರು ಯಾರು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ, ಸಂಕ್ಷಿಪ್ತವಾಗಿ ಒಂದು 5-10 ನಿಮಿಷ ನಿಮಗೆ ಹೊರಗೆ ಟೆಂಟ್ ಹಾಕಿ ಅಲ್ಲಿ ಚೇರ್ಗಳನ್ನು ಹಾಕಿರ್ತಾರೆ. ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು. ಯಾರು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದಂತಹ ಅರಿವಿರಬೇಕು. ನೀವು ಚರ್ಚೆ ಮಾಡಿದ ನಂತರ ನೀವು ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ALMT ಇರ್ತಾರೆ, ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ ಇರ್ತಾರೆ. ಅವ್ರ ಹತ್ರ ನೀವು ಡೌಟ್ ಕ್ಲಿಯರ್ ಮಾಡ್ಕೊಳ್ಬೋದು. ಆದಾಗ್ಯೂ ನಿಮಗೊಂದು PRO ಹ್ಯಾಂಡ್ ಬುಕ್ಕನ್ನು ಕೊಟ್ಟಿರ್ತಾರೆ. ಅದರಲ್ಲೂ ಸಹ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇರ್ತದೆ. ಅದನ್ನು ಓದಬೇಕು, ತಿಳ್ಕೊಳ್ಬೇಕು. ಮತ್ತು ಯಂತ್ರದ ಕಾರ್ಯವಿಧಾನ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಒಂದು ಡಮ್ಮಿ EVM ಇಟ್ಟಿರ್ತಾರೆ. ಅದರಲ್ಲಿ ಸಿಂಬಲ್ ಲೋಡಿಂಗ್ ಮಾಡಿರೋದಿಲ್ಲ, ಡಮ್ಮಿ ಸಿಂಬಲ್ ಲೋಡಿಂಗ್ ಮಾಡಿರ್ತಾರೆ.
ಅದರಲ್ಲಿ ಅವರು ಮಾಕ್ ಪೋಲ್ ಮಾಡಿ ನಿಮಗೆ ಬೇಕಾದರೆ ತೋರಿಸ್ತಾರೆ. ಅದನ್ನು ಕ್ಲಿಯರ್ ಮಾಡಿಕೊಂಡು ನೀವು ಹೋಗಬೇಕು. ಅಲ್ಲಿಂದ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಳ್ಬೇಕು. ಮತಯಂತ್ರದ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ನಿಮಗೆ ಇರಬೇಕು. ಮತಗಟ್ಟೆ ಅಧ್ಯಕ್ಷಾಧಿಕಾರಿ ತನ್ನ ತಂಡದ ಸದಸ್ಯರು ನಿರ್ವಹಿಸಬೇಕಾದಂತಹ ಕಾರ್ಯಗಳ ಬಗ್ಗೆ ಅವರಿಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದು ಅಲ್ಲದೆ, ಎಲ್ಲರೂ ಅಲ್ಲಿ ಬಂದ ಮೇಲೆ ಯಾರಾದರೂ ಬಂದಿಲ್ಲ ಅಂತಂದರೆ ತಕ್ಷಣ ನಿಮ್ಮ ರೂಟ್ ಆಫೀಸರ್ ಅಥವಾ ಸೆಕ್ಟರ್ ಆಫೀಸರ್ ಅಂತ ಇರ್ತಾರೆ, ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಅವರು ಇನ್ನೊಬ್ಬ ರಿಸರ್ವ್ ಇರತಕ್ಕಂಥವ್ರು ಯಾರೋ ಅನಾರೋಗ್ಯ ಕಾರಣದಿಂದ ಆಗಲಿ ಬೇರೆ ಯಾವುದೋ ಕಾರಣದಿಂದ ಆಗಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ತಕ್ಷಣ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಅವ್ರಿಗೆ ಹೋಗಿ ಹೇಳಿದರೆ ಅವರು ಇನ್ನೊಬ್ಬರನ್ನು ನಿಮಗೆ ಕೊಟ್ಬಿಡ್ತಾರೆ. ನೀವು ತಗೊಂಡು ನೀವು ಆ ಕೌಂಟರ್ನಲ್ಲಿ ಬೇಕಾದ ಎಲ್ಲ ಸಾಮಾನುಗಳನ್ನು ಪಡೆಯಬೇಕು. ಏನು ಅಲ್ಲಿ ಸಾಮಾನು ಕೊಡ್ತಾರೆ, ಭಾಳ ಮುಖ್ಯವಾಗಿ CU BU VVPAT ಅಲ್ಲದೆ ಇತರ ಎಲ್ಲ ಸ್ಟೇಷನರಿ, ಮತಗಟ್ಟೆಯಲ್ಲಿ ಮತದಾನ ದಿನದಂದು ಉಪಯೋಗಿಸಲು ಬೇಕಾಗಿರತಕ್ಕಂತಹ ಎಲ್ಲ ಅಗತ್ಯ ಸಾಮಗ್ರಿಯನ್ನು ನಿಮಗೆ ಅವರು ಸಿಸ್ಟಮೆಟಿಕ್ಕಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅಲ್ಲಿ ಏನೇನು ಅದರಲ್ಲಿ ಇರ್ತವೆ, ಬಹಳ ಮುಖ್ಯವಾಗಿ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ಗಳು. ಬ್ಯಾಲೆಟ್ ಯೂನಿಟ್ ಅಂದರೆ 15 ಮತ್ತು ಅದಕ್ಕಿಂತ ಒಳಗೆ ಇದ್ದರೆ ಒಂದೇ ಬ್ಯಾಲೆಟ್ ಯೂನಿಟ್ ಇರುತ್ತೆ. 16 ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದರೆ 2 ಕೊಡ್ತಾರೆ, 3, 4 ಈ ಥರ ಆಗ್ತದೆ. ಸಾಮಾನ್ಯವಾಗಿ ಎಲ್ಲ ಕಡೆ ಒಂದಿರ್ತದೆ, ಕೆಲವು ಕಡೆ 2 ಬ್ಯಾಲೆಟ್ಗಳನ್ನು ಯೂಸ್ ಮಾಡಬೇಕಾಗಿ ಬರ್ಬೋದು. ಅಂದರೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಸಂಖ್ಯೆಗೆ ಅನುಸಾರವಾಗಿ ನಿಮಗೆ ಬ್ಯಾಲೆಟ್ ಯೂನಿಟ್ಗಳನ್ನು ಕೊಡ್ತಾರೆ. VVPAT ಮತದಾನ ಖಾತ್ರಿ ಯಂತ್ರ ಮತ್ತು ಮತದಾರ ರಿಜಿಸ್ಟರ್, ಮತದಾರರ ಚೀಟಿಗಳು, ಅಧಿಕೃತ ಮತದಾರರ ಪಟ್ಟಿ, ಇತರ ಮತದಾರರ ಪಟ್ಟಿಗಳು, ವರ್ಗೀಕೃತ ಸೇವಾದ ಮತದಾರರ ಪಟ್ಟಿ. ಒಂದು ವೇಳೆ ಅಲ್ಲಿ ಸೇವಾ ಮತದಾರರು ಇದ್ದರೆ, ಅಂದರೆ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರು, ಅವರ ಪರವಾಗಿ ಇಲ್ಲಿ ಪ್ರಾಕ್ಸಿ ವೋಟ್ ಯಾರಾದರೂ ಮಾಡೋರಿದ್ದರೆ, ಅದು ಅಲ್ಲದೆ ಟೆಂಡರ್ ವೋಟ್ಸ್ ಅಂದರೆ ಮುದ್ರಿತ ಮತಪತ್ರಗಳು, ಅಳಿಸಲಾಗದ ಶಾಯಿ, ವಿಳಾಸ ಚೀಟಿಗಳು, ಅಡ್ರೆಸ್ ಟ್ಯಾಕ್ಸ್ ಎಲ್ಲ ಕಂಟ್ರೋಲ್ ಯೂನಿಟ್ಗೆ, ಬ್ಯಾಲೆಟ್ ಯೂನಿಟ್ಗೆ, VVPATಗೆ ಇವೆಲ್ಲ ಅಡ್ರೆಸ್ ಟ್ಯಾಕ್ಸ್ ಇರುತ್ತೆ. ಗ್ರೀನ್ ಪೇಪರ್ ಸೀಲ್ ಕಂಟ್ರೋಲ್ ಯೂನಿಟ್ಗೆ, ಆಮೇಲೆ ಆ್ಯರೋ ಮಾರ್ಕ್ ಸೀಲ್ ಟೆಂಡರ್ ಪೇಪರ್ ಹಾಕೋರಿಗೆ, ಸ್ಟ್ಯಾಂಪ್ ಪ್ಯಾಡ್, PRO ಮೆಟಲ್, ಮ್ಯಾಚ್ ಬಾಕ್ಸ್, ಮೇಣದ ಬತ್ತಿ, PRO ಡೈರಿ, ಈ ಎಲ್ಲ ಸಾಮಾನುಗಳು, ಐಡೆಂಟಿ ಕಾರ್ಡ್ಸ್, ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಲಿಸ್ಟು, ಚಾಲೆಂಜ್ ವೋಟ್ಸ್ದು ನಮೂನೆ 14 ಲಿಸ್ಟು. ಆಮೇಲೆ ಯಾರಾದರೂ ಕುರುಡ, ದುರ್ಬಲ, ಅಸಹಾಯಕ ಮತದಾರರಿದ್ದರೆ ಅವರಿಗೆ ಸಹಾಯಕರಾಗಿ ಬರ್ತಕ್ಕಂಥವರ ಒಂದು ಡೀಟೇಲ್ಸನ್ನು ಬರ್ಕೊಳ್ಳಿಕ್ಕೆ 14A, ಟೆಂಡರ್ ಬ್ಯಾಲೆಟ್ನ ಪ್ರೊಫಾರ್ಮಾ 17C, ಬ್ಯಾಲೆಟ್ ಪೇಪರ್ ಅಕೌಂಟ್, ಗ್ರೀನ್ ಪೇಪರ್ ಸೀಲ್. ಒಂದು ವೇಳೆ 17Cನಲ್ಲಿ ಇರದಿದ್ದರೆ, ಸಾಮಾನ್ಯವಾಗಿ 17Cನಲ್ಲಿ ಇದ್ರದ್ದು ಒಂದು ರೆಫರೆನ್ಸ್ ಇರ್ತದೆ, ಇಲ್ಲದೇ ಇದ್ದರೆ ಸಪ್ರೇಟ್ ಕೊಡ್ತಾರೆ. ಹಾಗೆ ಚಾಲೆಂಜ್ಡ್ ಯಾರಾದರೂ ಯಾರು ಏಜೆಂಟ್ ಚಾಲೆಂಜ್ ಮಾಡಿದಾಗ ಅವರಿಂದ ಏನೋ ನಾವು ದುಡ್ಡು ತೊಗೊಳ್ತೀವಿ, ಫೀಸ್ ತೊಗೊಳ್ತೀವಿ, ಅದರದ್ದು ರಿಸಿಟ್ ಬುಕ್ಕು. ಅದೇ ರೀತಿ PRO ಡಿಕ್ಲರೇಷನ್ನು, ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಒಂದು ಪ್ರೊಫಾರ್ಮಾ, ಯಾರಾದರೂ ಮತದಾರರ ಬಗ್ಗೆ ವಯಸ್ಸಿನ ಬಗ್ಗೆ ಡೌಟ್ ಬಂತಂದರೆ ಡಿಕ್ಲರೇಷನ್ ತೊಗೊಳ್ಳಿಕ್ಕೆ ಪ್ರೊಫಾರ್ಮಾ, ಹಾಗೆ ಮತದಾರರ ಸಂಗಡಿಗರು ಬಂದವರು ಒಂದೇ ಸಲ ಬಂದಿದ್ದೇನೆ ಅಂತ ಕೊಡ್ತಕ್ಕಂಥ ಡಿಕ್ಲರೇಷನು, ಏಜೆಂಟ್ರ ಪಾಸ್ಗಳು, ಮತಗಟ್ಟೆಗೆ ಯಾರ್ಯಾರು ಬರ್ತಿರ್ತಾರೆ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಬರೆದಿಡ್ತಕ್ಕಂತಹ ಒಂದು ವಿವರದ ಒಂದು ಸೀಟು, PRO ಅಡಿಷ್ನಲ್ ರಿಪೋರ್ಟು, ಮತ್ತು ಶಾಸನಬದ್ಧ ಲಕೋಟೆಗಳು, ನೀಡಿದ ಮತಪತ್ರಗಳು, PRO ಕವರ್ಸು, ಎಲ್ಲ ಕವರ್ಸ್ಗಳು ಸೇರಿದಂತೆ ಎಲ್ಲವನ್ನು ನಿಮಗೆ ಬುಕ್ಲೆಟ್ ಮಾಡಿ ಅದನ್ನು ಕಂಪಲ್ಸರಿಯಾಗಿ 100ಕ್ಕೂ ಹೆಚ್ಚು ಸಾಮಗ್ರಿಗಳನ್ನು, ಸಮ್ಟೈಮ್ 78, 79, 90, 100 ಆಗ್ಬೋದು. ಹೀಗೆ ಎಲ್ಲ ಕವರ್ಗಳನ್ನು, ಬಿಳಿ ಹಾಳೆಗಳನ್ನು, ಪಿನ್ಗಳನ್ನು, ಸೀಲಿಂಗ್ ವ್ಯಾಕ್ಸನ್ನು, ವೋಟಿಂಗ್ ಕಂಪಾರ್ಟ್ಮೆಂಟ್ಗಳು, ಬ್ಲೇಡು, ದಾರ, ಸೂಜಿ, ಕಾರ್ಬನ್ ಪೇಪರು, ಪ್ಯಾಕಿಂಗ್ ಪೇಪರು, ಇವೆಲ್ಲವನ್ನು ನಿಮಗೆ ಕೊಡ್ತಾರೆ. ಇವೆಲ್ಲವನ್ನು ದೊಡ್ಡ ಪಿನ್ಗಳು, ರಬ್ಬರ್ ಬ್ಯಾಂಡ್ಗಳು, ಎಲ್ಲೋ ಟೇಪು ಇವೆಲ್ಲವನ್ನು ಕೊಡ್ತಾರೆ. ಇದರ ಜೊತೆಗೆ ಮತ್ತೆ ಅಗತ್ಯವೆನಿಸಿದ್ದು ಅಂದರೆ ಈಗ ಬೇಸಿಗೆನಲ್ಲಿ ಮೇನಲ್ಲಿ ಎಲೆಕ್ಷನ್ ಇರೋದರಿಂದ, ನಮ್ಮಲ್ಲಿ ತುಂಬ ಬಿಸಿಲಿರೋದರಿಂದ, ಇಡೀ ದೇಶದಲ್ಲಿ ಬಿಸಿಲಿನ ಪ್ರಕೋಪ ಜಾಸ್ತಿ ಇರೋದರಿಂದ ಸಂಬಂಧಪಟ್ಟಂತಹ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ಅಲ್ಲಿ ಒಂದು ವೇಳೆ ಪೋಲಿಂಗ್ ಪಾರ್ಟಿಗೆ ಏನಾದರೂ ಅಗತ್ಯ ಅನಿಸಿದರೆ ORS ಪಾಕೆಟ್ ಇರ್ಬೋದು, ಗ್ಲುಕೋಸ್ ಪೌಡರ್ ಇರ್ಬೋದು, ಈ ಥರದ್ದೆಲ್ಲ ಕೊಡ್ತಾರೆ. ಹೀಗಾಗಿ ಎಲ್ಲ ಸಾಮಗ್ರಿಯನ್ನು ತೆಗೆದುಕೊಂಡು ಅದನ್ನು ಖಾತ್ರಿಪಡಿಸಿಕೊಂಡು ಸುರಕ್ಷಿತವಾಗಿಟ್ಟುಕೊಂಡು ತಮಗೆ ನಿಗದಿಪಡಿಸಿದಂತಹ ಮಾರ್ಗದಲ್ಲಿ ಅವರು ಹೋಗಬೇಕು. ಮೇಲಿನಂತೆ ಎಲ್ಲ ಸಾಮಾನು ಪಡ್ಕೊಂಡ್ಮೇಲೆ ಸೆಕ್ಟರ್ ಆಫೀಸರ್ ಇರ್ತಾರೆ, ರೂಟ್ ಆಫೀಸರ್ ಇರ್ತಾರೆ. ಅವರಿಗೆ ನಾವೆಲ್ಲ ತೊಗೊಂಡಿದ್ದೀವಿ, ನಾವು ಯಾವ ರೂಟಲ್ಲಿ ಯಾವ ಬಸ್ಸಲ್ಲಿ ಹೋಗಬೇಕು ಅಲ್ಲೂ ಸಹ ಡಿಸ್ಪ್ಲೇ ಮಾಡಿರ್ತಾರೆ. ಯಾವ ರೂಟಿಗೆ, ಯಾವ ಪೋಲಿಂಗ್ ಸ್ಟೇಷನ್ಗೆ ಬಸ್ ಇದೆನಾ, ಮ್ಯಾಕ್ಸಿ ಕ್ಯಾಬ್ ಇದೆನಾ, ಅಥವಾ ಕ್ರೂಸರ್ ಇದೆನಾ, ಯಾವ ವೆಹಿಕಲಲ್ಲಿ ಹೋಗಬೇಕು ಅಂತ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ನಿಮಗೆ ಒಂದು ವೇಳೆ ಗೊತ್ತಾಗಲಿಲ್ಲ ಅಂತಂದರೆ ಅಲ್ಲಿ ಅನೌನ್ಸ್ಮೆಂಟ್ ಸೆಂಟರ್ ಇರುತ್ತೆ, ಅನೌನ್ಸ್ಮೆಂಟ್ ಸೆಂಟ್ರು, ಎನ್ಕ್ವೈರಿ ಸೆಂಟರ್ ಇರುತ್ತೆ. ಅಲ್ಲಿ ಹೋಗಿ ಕೇಳಿದರೆ ಅವರು
ಹೇಳ್ತಾರೆ ನಿಮಗೆ, ನೀವು ಕೇಳದಿದ್ರು ಅನೌನ್ಸ್ ಮಾಡ್ತಿರ್ತಾರೆ, ಇಂಥ ಪೋಲಿಂಗ್ ಸ್ಟೇಷನ್ನವರು ಇಂಥ ಬಸ್ನಲ್ಲಿ ಹೋಗಬೇಕು ಅಂತ ಅನೌನ್ಸ್ ಮಾಡ್ತಿರ್ತಾರೆ. ಹಾಗೆ ನಿಮ್ಮ ಮಾರ್ಗದ ವಾಹನವನ್ನು ಗುರುತಿಸಿ ಅದರಲ್ಲಿ ಎಲ್ಲರೂ ಒಟ್ಟಿಗೆ ಸಂಚರಿಸಬೇಕು. ನಿಮ್ಮ ಜೊತೆಗೆ ಪೊಲೀಸ್ ಬಂದೋಬಸ್ತು ಇರ್ತದೆ. ವಿಶೇಷವಾಗಿ ನಿಮಗೆ ಕೊಟ್ಟಿರುವ ಸ್ಪರ್ಧಿಸುವ ಉಮೇದುವಾರರ ಪಟ್ಟಿಯಲ್ಲಿ ಉಮೇದುವಾರರ ಹೆಸರುಗಳು ಮತ್ತು ಚಿಹ್ನೆಗಳು ಹೊಂದಾಣಿಕೆ ಆಗುವಂತೆ ಇರಬೇಕು. 100% ಇರ್ತವೆ. ಆದರೆ ನೀವು ಬ್ಯಾಲೆಟ್ ಯೂನಿಟನ್ನು ತೆಗೆದು ಬ್ಯಾಲೆಟ್ ಪೇಪರನ್ನು ನೋಡ್ಬೋದು. ಅಲ್ಲಿ ಅದು ನಿಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಅವರೇ ಕ್ಯಾಂಡಿಡೇಟ್ ಅನ್ನೋದನ್ನು ನೋಡ್ಬೋದು. CU/BU ಪ್ಯಾಟಿಗಳನ್ನು ನೀವು ನಿಮ್ಮ ಗಟ್ಟಿಗೆ ಸಂಬಂಧಿಸಿದ ಅಂದರೆ ಅಡ್ರೆಸ್ ಟ್ಯಾಗ್ ಇರುತ್ತಲ್ಲ, ಅಡ್ರೆಸ್ ಟ್ಯಾಗ್ನಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮ್ ಇರುತ್ತೆ, ಅದನ್ನು ನೋಡ್ಕೊಳ್ಬೇಕು. CU/BU ಪ್ಯಾಟ್ಗಳಲ್ಲಿ ಏನೂ ತೊಂದರೆ ಇರೋದಿಲ್ಲ. ಅದೇನಾದರೂ ಡ್ಯಾಮೇಜ್ ಆಗಿದ್ದರೆ, ಫಿಸಿಕಲಿ ಹೊರಗೆ ಕಾಣುವ ಹಾಗೆ ಏನಾದರೂ ಡ್ಯಾಮೇಜ್ ಇದ್ದರೆ ನೀವು ಇಮಿಡಿಯೇಟಾಗಿ ಆ ಕೌಂಟರ್ನಲ್ಲೇ ಅವರಿಗೆ ಕೊಟ್ಟರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಏನು ಅಂತ. ಆದರೆ ಯಾವುದೇ ಕಾರಣಕ್ಕೆ CU/BU ಪ್ಯಾಟ್ ಮೂರನ್ನು ಕನೆಕ್ಟ್ ಮಾಡಿ ಆನ್ ಮಾಡಿ ನೀವು ಚೆಕ್ ಮಾಡುವಂತಿಲ್ಲ. ಸಾಮಾನ್ಯವಾಗಿ M1 M2 ಮಾಡಲ್ನಲ್ಲಿ ನಾವು ಅಡ್ವೈಸ್ ಮಾಡ್ತಿದ್ದೆವು. ಚುನಾವಣಾ ಆಯೋಗವು ಹೇಳ್ತಿತ್ತು, ನೀವು ತೆಗೆದ ಕೂಡಲೇ ಅದನ್ನು ಕನೆಕ್ಟ್ ಮಾಡಿ ಮಾಕ್ ಪೋಲ್ ಮಾಡಿ ಮತ್ತು ಡಿಲೀಟ್ ಮಾಡಿ, ಕ್ಲೋಸ್ ರಿಸಲ್ಟ್ ಕ್ಲಿಯರ್ ಮಾಡಿ ಅಂತ ನಾವು ಹೇಳ್ತಿದ್ದೆವು. ಆದರೆ ಈಗ M3ನಲ್ಲಿ ನಾವು 3 ಸಿಸ್ಟಮ್ಗಳನ್ನು CU/BU ಪ್ಯಾಟ್ಗಳನ್ನು ಮಾಕ್ ಪೋಲ್ಗಿಂತ ಮೊದಲೇ ಕನೆಕ್ಟ್ ಮಾಡಿ ಪರೀಕ್ಷೆ ಮಾಡುವಂತಿಲ್ಲ, ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡುವಂತಿಲ್ಲ. ಹೀಗಾಗಿ ಇದನ್ನು ಬಹಳ ಗಮನವಿಟ್ಟು ನೀವು ಈ ಕೆಲಸವನ್ನು ಯಾವುದೇ ಕಾರಣಕ್ಕೂ ನೀವು ಮಸ್ಟ್ರಿಂಗ್ನಲ್ಲಿ ತಗೊಂಡು ಕೂಡಲೇ, ಅಂದರೆ ಮತದಾನದ ಮುನ್ನಾ ದಿನ ಯಾವುದೇ ಸಂದರ್ಭ ಆಗಿರ್ಬೋದು, ಮಸ್ಟ್ರಿಂಗ್ ಸೆಂಟ್ರಲ್ಲಾಗಿರ್ಬೋದು, ಪೋಲಿಂಗ್ ಸ್ಟೇಷನಲ್ಲಾಗಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆ ಮಾಡುವಂತಿಲ್ಲ. ಇದನ್ನು ಬೆಳಗ್ಗೆ 90 ನಿಮಿಷ ಮೊದಲು ಮಾಕ್ ಪೋಲ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಆವಾಗ ಮಾತ್ರ ಅದನ್ನು ಪರೀಕ್ಷೆ ಮಾಡಬೇಕು. ಇದನ್ನು ಎಚ್ಚರಿಕೆಯಿಂದ ಗಮನದಲ್ಲಿ ಇಟ್ಕೊಳ್ಬೇಕು. ಯಾರಾದರೂ ಹೇಳಿದರೂ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಬೆಳಗ್ಗೆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಕ್ಯಾಂಡಿಡೇಟ್ಗಳ ಎದುರಲ್ಲೇ ಇವನ್ನೆಲ್ಲ ಕೊಡ್ತಾರೆ. ಆಮೇಲೆ ಎಲ್ಲ ಇವೆಲ್ಲ ಟೆಸ್ಟ್ ಎಲ್ಲ ಫಂಕ್ಷನ್ ಎಲ್ಲ ಮಾಡಿರ್ತಾರೆ, CU/BU ಎಲ್ಲ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಅದನ್ನು ಅವರು ಪ್ಯಾಕ್ ಮಾಡಿ ಒಳಗಿಡಬೇಕಾದ್ರೆ ಪ್ಯಾಟ್ನಲ್ಲಿ ಹಿಂದೆ ಒಂದು ನಾಬ್ ಇದೆ, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮೋಡಲ್ಲಿ ಇಟ್ಟಿರ್ತಾರೆ. ಬಟ್ ಅದನ್ನು ನೀವು ಯಾವುದೇ ಕಾರಣಕ್ಕೂ ವರ್ಕಿಂಗ್ ಮೋಡ್ಲಿಗೆ ತಿರ್ಗಿಸ್ಲಿಕ್ಕೆ ಹೋಗಬಾರ್ದು. ಇದನ್ನು ಯಾವಾಗ ಅಂದರೆ ಮತದಾನ ದಿನದಂದು ಬೆಳಗ್ಗೆ 90 ನಿಮಿಷ ಮೊದಲು ಮಣಕು ಮತದಾನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲೇ ಇದನ್ನು ವರ್ಕಿಂಗ್ ಮೋಡ್ಗೆ ಇಡಬೇಕು. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಟ್ರಾನ್ಸ್ಪೋರ್ಟೇಷನ್ ಮೋಡಲ್ಲೇ ಇರ್ತದೆ, ಅದೇ ಮೋಡಲ್ಲೇ ನೀವು ಮತಗಟ್ಟೆವರೆಗೆ ತೆಗೆದುಕೊಂಡು ಹೋಗಬೇಕು. ಅದನ್ನು ಈ ಕಡೆ ವರ್ಕಿಂಗ್ ಮೋಡ್ ಕಾಣ್ತಾ ಇದೆಯಲ್ಲ, ವರ್ಕಿಂಗ್ ಮೋಡ್ನಲ್ಲಿ ಯಾವಾಗ ಇಡಬೇಕು, ಮತದಾನ ದಿನದಂದು 9 ನಿಮಿಷ ಮೊದಲು ಅಣಕು ಮತದಾನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಅದನ್ನು ವರ್ಕಿಂಗ್ ಮೋಡಲ್ಲಿ ಇಡಬೇಕು. ಮತ್ತು ನೀವು ಹೋಗುವ ವಾಹನ ಅದಕ್ಕೆಲ್ಲ GPS ಇರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಮಾರ್ಗವನ್ನು ಬಿಟ್ಟು ಯಾವುದು ಶಾರ್ಟ್ಕಟ್ ರೂಟಲ್ಲಿ ಹೋಗೋದಾಗಲಿ ಅಥವಾ ನಿಮ್ಮ ವಾಹನದಲ್ಲೇ ಹೋಗೋದಾಗಲಿ ಮಾಡಿಕೊಡೋದು. ಸರ್ಕಾರ ಒದಗಿಸಿದಂಥ, ಚುನಾವಣಾ ಆಯೋಗದ ಒದಗಿಸಿದಂತಹ ಅದೇ ವಾಹನದಲ್ಲೇ ಹೋಗಬೇಕು, ಅದೇ ರೂಟಲ್ಲೇ ಹೋಗಬೇಕು, ಆ ರೂಟ್ ಆಫೀಸರ್ ಜೊತೆಗೆ ಹೋಗಬೇಕು, ವಾಪಸ್ ಅದೇ ವಾಹನದಲ್ಲಿ ನೀವು ವಾಪಸ್ ಬರಬೇಕಾಗ್ತದೆ. ಹೀಗೆ ನೀವೆಲ್ಲ ಸಾಮಗ್ರಿಯನ್ನು ತೆಗೆದುಕೊಂಡ ಮೇಲೆ ನಿಮಗೆ ಸಂಬಂಧಪಟ್ಟಂತಹ ವಾಹನದಲ್ಲೇ ನೀವು ತೆರಳಬೇಕು. ಮತಗಟ್ಟೆ ಮುಟ್ಟಿದ ಮೇಲೆ ನಿಮಗೆ ಹಂಚಿಕೆಯಾದ ಮತಗಟ್ಟೆ ಪ್ರವೇಶಿಸುವ ಮುನ್ನ ಮತಗಟ್ಟೆ ಸಂಖ್ಯೆ ಹೊರಗೆ ಬರೆದಿರ್ತಾರೆ, ಅದನ್ನು ನೋಡಿ ನಿಮ್ಮದೇ ಅಂತ ಖಾತರಿ ಪಡಿಸಿಕೊಂಡ ಮೇಲೆ ಒಳಗೆ ಕಾಲಿಡಬೇಕು. ಕೆಲವೊಂದು ಸಲ ಮಾರ್ಗಾಧಿಕಾರಿಗಳಿಗೆ ಅಥವಾ ಅವರಿಗೆ ಕನ್ಫ್ಯೂಷನ್ ಆಗಿ ಅಥವಾ ಪಕ್ಕದಲ್ಲೇ ಇದ್ದರೆ ನೀವು ಹೋಗಿ ನೋಡಿ, ಈ ರೂಮಲ್ಲಿ ಚೆನ್ನಾಗಿ ಫೆಸಿಲಿಟಿ ಇದೆ, ತುಂಬ ದೊಡ್ಡದಿದೆ, ಇಲ್ಲಿ ಫ್ಯಾನ್ ಇದೆ, ಇದು ರೂಮ್ ನಂಬರ್ ಪೋಲಿಂಗ್ ಸ್ಟೇಷನ್ ನಂಬರ್ 8, ಅದು 9, ಇಲ್ಲ 9ರವರೆಗೆ ನಾನು ಹೇಳ್ತೀನಿ, 8 ಚೆನ್ನಾಗಿದೆ, ನಾನು ಇದರಲ್ಲೇ ಇರ್ತೀನಿ ಅಂತ 9ನವರು 8ರಲ್ಲಿ 9ರವರು ಇರಲಿಕ್ಕೆ ಹೋಗಬಾರ್ದು. ಯಾರಿಗೆ ಯಾವ ಪೋಲಿಂಗ್ ಸ್ಟೇಷನ್ ಇದೋ ಅದರಲ್ಲೇ ಇರಬೇಕು. ಇಲ್ಲಿ ಫರ್ನಿಚರ್ ಚೆನ್ನಾಗಿದೆ, ಇಲ್ಲಿ ಬೆಳಕು ಚೆನ್ನಾಗಿದೆ, ಇಲ್ಲಿ ಗಾಳಿ ಚೆನ್ನಾಗಿದೆ, ಇಲ್ಲಿ ಫ್ಯಾನ್ ಚೆನ್ನಾಗಿದೆ ಅಂತೇಳಿ ನೀವು ರೂಮನ್ನು ನೀವಾಗೆ ಚೇಂಜ್ ಮಾಡೋದಾಗಲಿ ಮಾಡಿದರೆ ಅದು ತುಂಬ ಗಂಭೀರವಾದಂತಹ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಹೀಗಾಗಿ ತಮಗೆ ಹಂಚಿಕೆಯಾದ ಮತಗಟ್ಟೆಯಲ್ಲೇ ತಾವು ಪ್ರವೇಶ ಮಾಡಬೇಕು, ಅದರಲ್ಲೇ ನೀವು ಮತದಾನವನ್ನು ಮಾಡಬೇಕು. ನೀವು ನಿಮ್ಮ ಪೋಲಿಂಗ್ ಆಫೀಸರ್ಗಳು ಮತ್ತು ಉಮೇದುವಾರರು ಪೋಲಿಂಗ್ ಏಜೆಂಟ್ಗಳು ಕುಳಿತುವ ಸ್ಥಳವನ್ನು ಎಲ್ಲಿಡಬೇಕು, ಯಾವ ರೀತಿ ಅರೇಂಜ್ ಮಾಡಬೇಕು ಅನ್ನೋದನ್ನು ಒಂದು ಸಲ ನೀವು ನೋಡಿ ಡಿಸೈಡ್ ಮಾಡಿ. ಮತಗಟ್ಟೆಯಲ್ಲಿ ಯಾವುದಾದ್ರೂ ಪೋಸ್ಟರ್ಸು, ಬ್ಯಾನರ್ಸು ಅಥವಾ ಯಾವುದಾದ್ರೂ ರಾಜಕೀಯ ಪಕ್ಷಗಳ ಚಿತ್ರಗಳು, ಯಾವುದೇ ರಾಜಕೀಯ ಪಕ್ಷದ ಚಿಹ್ನೆಗಳು ಇದ್ದರೆ ಅದನ್ನು ಈಗಾಗಲೇ ತೆಗೆದಿರ್ತಾರೆ. ಒಂದು ವೇಳೆ ತಪ್ಪಿ ಏನಾದರೂ ಇದ್ದರೆ ಅದನ್ನು ತೆಗೆದಿಡಲಿಕ್ಕೆ ಪ್ರಯತ್ನ ಮಾಡಿ. ಅಥವಾ ತೆಗಿಲಿಕ್ಕೆ ಬರೋದಿಲ್ಲ, ಗೋಡೆ ಮೇಲೆ ಪೇಂಟ್ ಮಾಡಿದ್ದಾರೆ, ಸಾಲಿಡ್ ಮೆಟಲ್ ಇದೆ ಅಂತಂದರೆ ಅದನ್ನು ಪೂರ್ತಿಯಾಗಿ ಮುಚ್ಚಿ. ಮತಗಟ್ಟೆಯಿಂದ 100 ಮೀಟರ್ ಮತ್ತು 200 ಮೀಟರ್ ಅಂತರದಲ್ಲಿ
ಆ ದೂರವನ್ನು ಗುರುತು ಮಾಡಿ ಒಂದು ವೈಟ್ ಇದು ಹಾಕಿರ್ತಾರೆ, ಲೈನ್ ಹಾಕಿರುವುದನ್ನು ಗಮನಿಸಿ. ಒಂದು ವೇಳೆ ಹಾಕಿಲ್ಲದೇ ಇದ್ದರೆ ಸೆಕ್ಟರ್ ಆಫೀಸರ್ ಬಂದಾಗ ಅವರ ಗಮನಕ್ಕೆ ತನ್ನಿ. ಅಥವಾ ಲೋಕಲ್ ಒಬ್ಬರು ಇರ್ತಾರೆ, ಮಹಾನಗರ ಪಾಲಿಕೆ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಈ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿ ಒಬ್ಬರು ಅಲ್ಲಿರ್ತಾರೆ, ಅವ್ರಿಗೆ ಹೇಳಿದರೆ ಇಮಿಡಿಯೇಟ್ ಆಗಿ ಯಾವುದಾದ್ರೂ ಹಿಂದಿನ ದಿವಸ ಹಾಕಿರ್ತಾರೆ, ಮತ್ತು ಅದು ಅಳಿಸಿ ಹೋಗಿದ್ರೆ, ಗಾಳಿಗೆ ಹೋಗಿತ್ತು ಅಥವಾ ಯಾರು ಅದನ್ನು ಅಳಿಸಿದ್ರು ಅಂದರೆ ಮತ್ತೊಂದು ಸಲ ಹಾಕಿ ಗಮನಿಸಿ. ಮತ್ತು ನಿಮಗೆ ಡಿಸ್ಪ್ಲೇ ಮಾಡಲು ಕೊಟ್ಟಿರುವಂತಹ ಎಲ್ಲ ಸೂಚನೆಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ಬೋರ್ಡಿನ ಮೇಲೆ ಲಗತ್ತಿಸಿ ಅದನ್ನು ಅಲ್ಲಿ ಪ್ಲೇ ಮಾಡಬೇಕಾಗುತ್ತೆ. ಮತಗಟ್ಟೆ ಮುಟ್ಟಿದ ಮೇಲೆ ಈ ಮುಂದಿನ ವಿಷಯಗಳನ್ನು ನೀವು ಖಚಿತಪಡಿಸಿಕೊಳ್ಳಿ. ಮತಗಟ್ಟೆ ಹೊರಗಡೆ ಮತದಾರರು ಕಾಯಲು ಸಾಕಷ್ಟು ಸ್ಥಳಾವಕಾಶವಿದೆ, ಅದನ್ನು ನೋಡಿ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಸಾಲುಗಳನ್ನು ವ್ಯವಸ್ಥೆ ಮಾಡಲು ಸಾಧ್ಯವಿದೆ, ಗಮನಿಸಿ. ಮತದಾರರು ಮತ ಚಲಾಯಿಸುವ ಕಂಪಾರ್ಟ್ಮೆಂಟಿಗೆ ಹೋಗಲಿಕ್ಕೆ ಆ ಹೋಗುವ ದಾರಿಯಲ್ಲಿ ಯಾವುದೇ ಕೇಬಲ್ ಆಗಲಿ, ಯಾವುದೇ ಅಡೆತಡೆ ಇಲ್ಲದಂತೆ ನೋಡಿಕೊಳ್ಳಿ. ಯಾಕಂದರೆ ಅವರು ಹೊರಗಿಂದ ಬಂದು ಕಾಲು ತಟ್ಟಿಸಿ ಕೆಳಗೆ ಬೀಳೋದಾಗಲಿ ಅಥವಾ ಏನೋ ಆಗಲಿ, ಈ ಥರ ಆಗದಂತೆ ಸರಾಗವಾಗಿ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ನೀವು ಅಲ್ಲಿ ಮಾಡಬೇಕಾಗ್ತದೆ. ಮತ್ತು ಜೊತೆಗೆ ಈಗ ಕೋವಿಡ್-19 ಪ್ರಭಾವ ಅಷ್ಟಿಲ್ಲ, ಆದರೂ ಸಹ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು ಇದನ್ನೆಲ್ಲ ನಾವು ಯಾರಾದರೂ ಅಲ್ಲಿ ಆ ಥರ ಕಂಡು ಬಂದರೆ ಅವರಿಗೆ ಅವರು ಸಜೆಸ್ಟ್ ಮಾಡ್ಬೋದಾಗಿದೆ. ಮತ್ತು ಮತದಾನ ದಿನದಂದು ಬೆಳಿಗ್ಗೆ ಏನು ಮಾಡಬೇಕು? ಮತದಾನದ ಹಿಂದಿನ ದಿವಸ ಕಡ್ಡಾಯವಾಗಿ ಅಧ್ಯಕ್ಷಾಧಿಕಾರಿಗಳು ಮತ್ತು ಎಲ್ಲ ತಂಡ ಮತಗಟ್ಟೆಯಲ್ಲೇ ತಂಗಬೇಕು. ಯಾಕಂದರೆ ನೀವು 90 ನಿಮಿಷ ಮತದಾನವನ್ನು ಮಾಡಬೇಕಾಗ್ತದೆ. ಈಗಾಗಲೇ ನೀವು ಮನೆಗೆ ಹೋಗೋದಾಗಲಿ ಅಥವಾ ಬೇರೆ ಕಡೆ ನೀವು ನೈಟ್ ಹಾಲ್ಟ್ ಮಾಡೋದಾಗಲಿ ಅಥವಾ ಹೋಟೆಲ್ಲು, ಲಾಡ್ಜಿಗೆ ಹೋಗೋದಾಗಲಿ ಮಾಡಬಾರ್ದು. ಕಡ್ಡಾಯವಾಗಿ ನಿಮಗೆ ಹಂಚಿಕೆಯಾದಂತಹ ಪೋಲಿಂಗ್ ಸ್ಟೇಷನ್ನಲ್ಲೇ ನೀವು ವಾಸ್ತವ್ಯವನ್ನು ಮಾಡಬೇಕಾಗ್ತದೆ. ಇನ್ನು ಮತದಾನ ದಿನದಂದು ಬೆಳಗ್ಗೆ ಮಾಡಬೇಕಾದಂತಹ ಕಾರ್ಯಗಳೇನು? ಭಾಳ ಮುಖ್ಯವಾಗಿ ನೀವು ಬೆಳಗ್ಗೆ ಬೇಗ ಎದ್ದು ನೀವು ಅಟ್ಲೀಸ್ಟು 90 ನಿಮಿಷ ಮೊದಲೇ ಎಲ್ಲ ನಿಮ್ಮ ಸ್ನಾನ, ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು, ಏನೇನಾದ ನಿಮ್ಮ ದೈನಂದಿನ ಕಾರ್ಯಗಳೆಲ್ಲವನ್ನು ಮುಗಿಸ್ಕೊಂಡು ನೀವು 90 ನಿಮಿಷ ಮೊದಲು, ಮತದಾನ ಪ್ರಾರಂಭವಾಗುವುದಕ್ಕಿಂತ 90 ನಿಮಿಷ ಮೊದಲು ರೆಡಿಯಾಗಿರಬೇಕು. ಅಣಕು ಮತದಾನವನ್ನು ಮುಂಜಾನೆ 5:00 ಸ್ಟಾರ್ಟ್ ಮಾಡಬೇಕು. ಕಡ್ಡಾಯವಾಗಿ ಕನಿಷ್ಠ 50 ಮತಗಳನ್ನು ಚಲಾಯಿಸಬೇಕು. ಕನಿಷ್ಠ ಒಂದು ವೇಳೆ ಕ್ಯಾಂಡಿಡೇಟ್ಸು 10 ಜನ ಇದ್ದರು, ಎಲ್ಲರಿಗೂ 10 ಹಾಕಿ, ಇನ್ಕ್ಲೂಡಿಂಗ್ ನೋಟಾ. ಒಂದು 20 ಜನ ಇದ್ದರು, ಎಲ್ಲರಿಗೂ ಸಮಾನವಾಗಿ 50 ಮತಗಳನ್ನು ಹಂಚಿಕೆಯಾಗಿ ಮಾಡಿ. ಇಲ್ಲಿ ಅಣಕು ಮತದಾನ ಮಾಡುವಾಗ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಮತಗಳನ್ನು ಚಲಾಯಿಸುವಂತೆ ನೋಡಿಕೊಳ್ಳಿ. ನೋಟಾಕ್ಕೆ ಒಂದು ಹೆಚ್ಚು ಕಮ್ಮಿ ಆಗಲಿ ಪರವಾಗಿಲ್ಲ. ಯಾಕಂದರೆ ಅಲ್ಲಿರುವಂತಹ ಏಜೆಂಟರು ಯಾವುದೋ ಅಭ್ಯರ್ಥಿಗೆ ಒಂದು ಮತವನ್ನು, 1-2 ಮತಗಳನ್ನು ಹೆಚ್ಚಿಗೆ ಒಬ್ಬರಿಗೆ ಕಡಿಮೆ ಹಾಕಿದರೆ ಅನಗತ್ಯವಾಗಿ ನೀವು ಆ ಅಭ್ಯರ್ಥಿಯ ಪರವಾಗಿ ಇದ್ದೀರಿ, ಆ ಪಕ್ಷದ ಪರವಾಗಿದ್ದೀರಿ ಅನ್ನುವಂಥ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ನೀವು ಅಲ್ಲಿ ಎಲ್ಲ ಅಭ್ಯರ್ಥಿಗಳಿಗೂ ಸಮಾನ ಮತವನ್ನು ಚಲಾಯಿಸಿ. ನೋಟಾಕ್ಕೆ ಒಂದು ಹೆಚ್ಚು ಕಡಿಮೆ ಆದರೆ ತೊಂದರೆ ಇಲ್ಲ. ಇದಾದ ಮೇಲೆ CUನಲ್ಲಿರುವಂತಹ ಮತಗಳನ್ನು ನೀವು ಏನು ಮಾಡ್ತೀರಂದ್ರೆ ಚಲಾಯಿಸಿದ ಮೇಲೆ ನೀವು ರಿಸಲ್ಟ್ ಕ್ಲೋಸ್ ಮಾಡಬೇಕು, ರಿಸಲ್ಟ್ ನೋಡಬೇಕು. ರಿಸಲ್ಟ್ ನೋಡಿದ ಮೇಲೆ ಕ್ಲಿಯರ್ ಮಾಡಬೇಕು. ಈ ಪ್ರಾಸೆಸ್ಸನ್ನು 3 ಕನೆಕ್ಟ್ ಇರಬೇಕಾಗ್ತದೆ. CUನಲ್ಲಿ ಮತಗಳನ್ನು ಡಿಲೀಟ್ ಮಾಡಿ ಮತ್ತು VVPATನಲ್ಲಿರುವಂತಹ ಫಿಸಿಕಲ್ ಪ್ರಿಂಟೌಟ್ಸ್ ಏನಿರ್ತವೆ ಅವುಗಳನ್ನು ಹೊರಗೆ ತೆಗಿಬೇಕು. ಅಭ್ಯರ್ಥಿ ಮತ್ತು ಅವರ ಏಜೆಂಟ್ರು ಏನಿರ್ತಾರೆ, ಪೋಲಿಂಗ್ ಏಜೆಂಟ್ರ ಎದುರಲ್ಲಿ ಪಾರದರ್ಶಕವಾಗಿ ನಿರ್ವಹಿಸಿ. ಆದರೆ ಯಾವುದೇ ಕಾರಣಕ್ಕೂ ಯಂತ್ರವನ್ನಾಗಲಿ ಅಥವಾ ಚೀಟಿಗಳನ್ನಾಗಲಿ ಅವರು ಬ್ಯಾಲೆಟ್ ಬಟನ್ ಮಾರ್ಕ್ಪೋಲ್ ಮಾಡಬೇಕಾದ್ರೆ ಒತ್ತಬಹುದೇ ವಿನಃ ಅದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಮತಯಂತ್ರಗಳನ್ನು ಅವರು ಭೌತಿಕವಾಗಿ ಮುಟ್ಟುವ ಹಾಗಿಲ್ಲ. ಏಜೆಂಟ್ರ ಎದುರಲ್ಲಿ ಮುಕ್ತವಾಗಿ ಪಾರದರ್ಶಕವಾಗಿ ನಿರ್ವಹಿಸಿ ಅಣಕು ಮತದಾನ ಪ್ರಮಾಣವನ್ನು ಸಿದ್ಧಪಡಿಸಿ ಮತ್ತು ಗ್ರೀನ್ ಪೇಪರ್ ಸೀಲ್ ಅಣಕು ಮಾರ್ಕ್ಪೋಲ್ ಸರ್ಟಿಫಿಕೇಟ್ ಅದು ಸೆಕ್ಟರ್ ಆಫೀಸರ್ ಫಸ್ಟ್ ವಿಸಿಟ್ನಲ್ಲಿ ಅವರಿಗೆ ಹೇಳಿ ಮತ್ತು ಅವರಿಗೆ ಆ ಸರ್ಟಿಫಿಕೇಟ್ ಅದನ್ನು ಅವರಿಗೆ ಪ್ರೊಡ್ಯೂಸ್ ಮಾಡಿ. ಗ್ರೀನ್ ಪೇಪರ್ ಸೀಲ್ ಮತ್ತು ಅಡ್ರೆಸ್ ಟ್ಯಾಗ್, ಸ್ಪೆಷಲ್ ಅಡ್ರೆಸ್ ಟ್ಯಾಗನ್ನು ಕಂಟ್ರೋಲ್ ಯೂನಿಟ್ಗೆ ಅಳವಡಿಸಿ ಮತ್ತು ರಿಸಲ್ಟ್ ಸೆಕ್ಷನ್ ಹೊರಭಾಗದ ಕವರನ್ನು ಸೀಲ್ ಮಾಡಿ ಅಡ್ರೆಸ್ ಟ್ಯಾಗ್ ಹಾಕಿ ಮತ್ತು ಮತದಾನ ಖಾತ್ರಿ ಹಂತದ ಬ್ಯಾಲೆಟ್ ಸಂಗ್ರಹ ಭಾಗವನ್ನು ಸೀಲ್ ಮಾಡಿ ಅಲ್ಲೂ ಅಡ್ರೆಸ್ ಟ್ಯಾಗ್ ಹಾಕಿ ಮತಗಟ್ಟೆ ಅಧಿಕಾರಿ ಡಿಕ್ಲರೇಷನ್ ಘೋಷಣಾ ಪತ್ರವನ್ನು ಸಿದ್ಧಪಡಿಸಿ ಅದಕ್ಕೆ ಹಾಜರಿರುವಂಥ ಏಜೆಂಟರ ಸಿಗ್ನೇಚರನ್ನು ಪಡ್ಕೊಂಡು ವಾಸ್ತವಿಕ ಮತದಾನವನ್ನು ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಮಾಡಬೇಕು. ಅಲ್ಲಿ ಯಾರೂ ಮತದಾರರು ಇಲ್ಲ ಬಂದಮೇಲೆ ಮಾಡೋಣ ಅಂತಿಲ್ಲ. 7 ಗಂಟೆಗೆ ನಿಮ್ಮ ಮಾರ್ಕ್ಪೋಲ್ ಮುಗಿಸಿ ನೀವು ರೆಡಿ ಇರಬೇಕು. ಫಸ್ಟ್ ವೋಟರ್ 7 ಗಂಟೆಗೆ ರೆಡಿ ಇದ್ದರೆ ಸರಿಯಾಗಿ 7 ಗಂಟೆಗೆ ಮತದಾನವನ್ನು ನೀವು ಪ್ರಾರಂಭ ಮಾಡಬೇಕು. ಒಂದು ವೇಳೆ ಮತದಾರರು ಇರಲಿಲ್ಲ, ಆ ಟೈಮಿಗೆ ಅವರು ಬರಲಿಲ್ಲ ಅಂತಂದರೆ ಒಂದು 5 ನಿಮಿಷ ವೇಟ್ ಮಾಡಿ, 5 ನಿಮಿಷ ವೇಟ್ ಮಾಡಿ. ಬರಲಿಲ್ಲ ಅಂದರೂ ಸಹಿತ ನೀವು ನಿಮ್ಮ ಒಂದು ಮಾರ್ಕ್ಪೋಲನ್ನು ಮಾಡಿ ಅಲ್ಲಿರುವಂತಹ
ವಿಡಿಯೋಗ್ರಾಫರ್ ಇದ್ದರೆ ವಿಡಿಯೋ ಕವರೇಜ್ ಮಾಡಿಸಿ, CCTV ಅಥವಾ ವೆಬ್ಕಾಸ್ಟಿಂಗ್ ಇದ್ದರೆ ಅದರಲ್ಲಿ ಕವರ್ ಆಗುವ ಹಾಗೆ ಮಾಡಿ. ಅವೆರಡೂ ಇರಲಿಲ್ಲ ಅಂತಂದರೆ ನೀವು ಸೆಕ್ಟರ್ ಆಫೀಸರಿಗೆ ರಿಪೋರ್ಟ್ ಮಾಡಿ, ಅವರು ಹಾಜರಿರ್ತಾರೆ. ಅಥವಾ ಅವರು ಹಾಜರಿರಲಿಕ್ಕೆ ಆಗಲಿಲ್ಲ, ಬೇರೆ ಕಡೆ ಇದ್ದರು ಅಂದರೆ ನಿಮ್ಮಲ್ಲಿ ಲಭ್ಯವಿರುವಂತಹ ಮೊಬೈಲ್ ಫೋನಲ್ಲಿ ಆ ಒಂದು ಮಾಕ್ ಪೋಲ್ ಪ್ರಾಸೆಸ್ಸನ್ನು ನೀವು ರೆಕಾರ್ಡ್ ಮಾಡಿ. ಹೀಗೆ ಅಣಕು ಮತದಾನ ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಂಡು ನೀವು BU ಮತ್ತು VVPATಗಳನ್ನು, ಬ್ಯಾಲೆಟ್ ಯೂನಿಟ್ ಮತ್ತು VVPATಗಳನ್ನು ವೋಟಿಂಗ್ ಕಂಪಾರ್ಟ್ಮೆಂಟ್ನಲ್ಲಿಡಿ. ಕಂಟ್ರೋಲ್ ಯೂನಿಟನ್ನು ಕಂಟ್ರೋಲಿಂಗ್ ಪೋಲಿಂಗ್ ಆಫೀಸರ್ ಟೇಬಲ್ ಮೇಲಿಡಿ. ಈಗಾಗಲೇ ವಿವರಿಸಿರುವಂತೆ 3 ಯಂತ್ರಗಳನ್ನು ಜೋಡಿಸಿ ಅಭ್ಯರ್ಥಿ ಏಜೆಂಟರು ಇದರಲ್ಲಿ ಅಣಕು ಮತದಾನ ಮಾಡಿ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಮತಗಳನ್ನು ಚಲಾಯಿಸಿ ಅಭ್ಯರ್ಥಿಗಳ ಚಲಾಯಿತ ಮತಗಳ ಲೆಕ್ಕ ಇಡಬೇಕು. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಾಕಿರಿ ಅಂತ. ಯಾಕಂದರೆ ನೀವು ಮತ್ತೆ ಕ್ಲೋಸ್ ರಿಸಲ್ಟ್ ಹೊಚ್ಚಿದಾಗ ರಿಸಲ್ಟ್ ಡಿಸ್ಪ್ಲೇ ಆದಾಗ ಆ ಸಾಫ್ಟ್ವೇರಲ್ಲಿ ರಿಸಲ್ಟ್ ತೋರಿಸೋದಕ್ಕೂ ಈ ಹಾರ್ಡ್ವೇರ್ ಸ್ಲಿಪ್ಸ್ಗೂ ಟ್ಯಾಲಿ ಆಗಬೇಕು. ಇಲ್ಲಿ ಎಷ್ಟು ವೋಟ್ ಹಾಕಿರ್ತೀರೋ ಅದು ಇಲ್ಲಿ ಅಷ್ಟೇ ಸ್ಲಿಪ್ ಇರಬೇಕು. 100% ಇರ್ತದೆ. ಹೀಗಾಗಿ ನೀವು ಅಲ್ಲಿ ಗಮನ ಬೇರೆ ಕಡೆ ಹರಿಸದಂತೆ ನೀವು ರಿಸಲ್ಟ್ ಪ್ರೆಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಪ್ರೆಸ್ ಮಾಡಿ ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಅಣಕು ಮತದಾನದಲ್ಲಿ ಚಲಾಯಿಸಿದ ಮತಗಳನ್ನು CUನಿಂದ ಡಿಲೀಟ್ ಮಾಡಿ VVPATನಿಂದ ಅದನ್ನು ತೆಗೆದು ಹೊರಗೆ ನೀವು ಅದರ ಹಿಂದೆ ಮಾಕ್ ಪೋಲ್ ಸ್ಲಿಪ್ ಅಂಥೇಳಿ ಒಂದು ಸೀಲ್ ಇರುತ್ತೆ. ಆ ಸೀಲನ್ನು ಹಾಕಿ ಅವುಗಳನ್ನು ಕಪ್ಪು ಬಣ್ಣದ ಕವರ್ನಲ್ಲಿ ಸೀಲ್ ಮಾಡಿ ಪ್ರತ್ಯೇಕವಾಗಿ ಅವುಗಳನ್ನು ಇಡಬೇಕು. ಅದರ ಮೇಲೆ ಸೂಪರ್ಸ್ಕ್ರೈಬ್ ಮಾಡಬೇಕು. ಮಾಕ್ ಪೋಲ್ ಸ್ಲಿಪ್ಸ್ ಅಂತ ಬ್ಲ್ಯಾಕ್ ಕಲರ್ ಇರುತ್ತೆ. ಅದರ ಮೇಲೆ ಒಂದು ಡೀಟೇಲ್ಸ್ ಬರೀಲಿಕ್ಕೆ ವ್ಯವಸ್ಥೆ ಇರುತ್ತೆ. ಅಂದರೆ ನೇಮ್ ಆಫ್ ದ ಎಲೆಕ್ಷನ್, ನೇಮ್ ಆಫ್ ದ ಪೋಲಿಂಗ್ ಸ್ಟೇಷನ್, ಡೇಟು, ಟೈಮು ಎಲ್ಲ ಡೀಟೇಲ್ ಇರುತ್ತೆ. ಅದನ್ನೆಲ್ಲ ಫಿಲಪ್ ಮಾಡಿ ಈ ಥರದ ಒಂದು ಸ್ಲಿಪ್ ಸೀಲ್ ಇರುತ್ತೆ. ಈ ಸೀಲನ್ನು ಹಾಕಿ ಮತ್ತು ಮಾಕ್ ಪೋಲನ್ನು ಕಡ್ಡಾಯವಾಗಿ ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರನೇ ಮಾಡಿ. ಬೇರೆ ಯಾರೂ ಮಾಡಲಿಕ್ಕೆ ಅವಕಾಶ ಇಲ್ಲ. ಮಾಕ್ ಪೋಲನ್ನು ಮತಗಟ್ಟೆ ಅಧ್ಯಕ್ಷಾಧಿಕಾರಿನೇ ಮಾಡಬೇಕು. ಮತಗಟ್ಟೆ ಯಾರು PRO ಇರ್ತಾರೆ ಅವರೇ ಮಾಡಬೇಕು. ಬೇರೆ ಯಾರಾದರೂ ನನಗೆ ಬರೋಲ್ಲ ನೀವು ಮಾಡಿ ಅಂತೇಳಿ ಸೆಕ್ಟರ್ ಆಫೀಸರ್ಗೋ ಅಥವಾ ಇನ್ಯಾರಿಗೋ ಮೈಕ್ರೋ ಅಬ್ಸರ್ವರ್ಗೋ ಕೊಡಲಿಕ್ಕೆ ಹೋಗಬಾರ್ದು. ದಯವಿಟ್ಟು ನೀವೇ ಮಾಡಬೇಕಾಗ್ತದೆ. ಇದನ್ನು 90 ನಿಮಿಷ ಮೊದಲು ಮಾಡಿ. ಯಾರೋ ಏಜೆಂಟ್ ಇರಲಿಲ್ಲ ಅಂದರೆ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ. ಅಟ್ಲೀಸ್ಟ್ 1 ವೋಟ್ ಒಂದು ವೇಳೆ 50ಕ್ಕಿಂತ ಹೆಚ್ಚು ಕ್ಯಾಂಡಿಡೇಟ್ಸ್ ಇದ್ದರು, 60 ಜನ ಇದ್ದರು ಅಂದರೆ ಅಟ್ಲೀಸ್ಟ್ ಒಂದೊಂದು ವೋಟ್ ಆದರೂ ಹಾಕಲಿ ಅಂತ. ಕಡಿಮೆ ಇದ್ದರು ಅಂದರೆ ಮಿನಿಮಮ್ 50 ವೋಟ್ ಆದರೂ ಹಾಕಬೇಕು ಅಂತ ಒಂದು ರೂಲ್ ಇದೆ. ಹೀಗಾಗಿ ನಂತರ ಅದನ್ನು ಟ್ಯಾಲಿ ಮಾಡಿ ಮತ್ತು ಅದ್ರ ಮೇಲೆಲ್ಲ ಸೀಲ್ ಹಾಕಿ, ಈಗಾಗಲೇ ಕನ್ನಡದಲ್ಲಿ ಹೇಳಿರೋದು ಮತ್ತು ಇಂಗ್ಲೀಷ್ನಲ್ಲೂ ಇದೆ. ಅದನ್ನು ಡಿಲೀಟ್ ಮಾಡಿ, CUನಲ್ಲಿ ಡಿಲೀಟ್ ಮಾಡಿ VVPAT ಸ್ಲಿಪ್ಸ್ ತೆಗೆದು ಅದನ್ನು ಬ್ಲ್ಯಾಕ್ ಎನ್ವೆಲಪ್ನಲ್ಲಿ ಇಟ್ಟು ಸೀಲ್ ಮಾಡಿ. ಈ ಥರ ನೋಡಿ, ಈ ಥರ ಸೈಡಲ್ಲಿಗೆ ಏನಿದೆ ಅನ್ಲಾಕ್ ಮಾಡಿ ಅದರಾಗಿಂದೆಲ್ಲ ಚೀಟಿಗಳನ್ನು ಕಂಪಾರ್ಟ್ಮೆಂಟ್ ಕವರನ್ನು ಕೆಳಗೆ ತಳ್ಳಿ ಹೊರಗೆ ಎಳೆಯಿರಿ. ಒಳಗಿರುವ ಮತಚೀಟಿಗಳನ್ನು ಎಣಿಸುವುದಕ್ಕಾಗಿ ಹೊರ ತೆಗೆದು ಎಣಿಸಿ ಅದು ಅಣಕು ಮತದಾನ ಆದಮೇಲೆ ಅದನ್ನು ಲಾಕ್ ಮಾಡಿ ಈ ಥರ 6ನೇ ಚಿತ್ರದಲ್ಲಿರುವಂತೆ ಅದನ್ನು ಅಡ್ರೆಸ್ ಟ್ಯಾಗ್ ಹಾಕಿ 2 ಅಡ್ರೆಸ್ ಟ್ಯಾಗ್ಗಳನ್ನು ಮತ್ತು ಅದಾದಮೇಲೆ ನೀವು ಈ ಏನು ಅಣಕು ಮತದಾನ ಮುಗಿದ ಮೇಲೆ ಚಲಾಯಿಸಲ್ಪಟ್ಟಂತಹ ಮತಚೀಟಿಗಳಿವೆ ಅದರ ಮೇಲೆ ಸೀರಿಯಲ್ ನಂಬರು, ನೇಮ್ ಆಫ್ ದ ಕ್ಯಾಂಡಿಡೇಟು ಮತ್ತು ಅವರ ಸಿಂಬಾಲ್ ಇರುತ್ತೆ, ಯಾವ ಪಾರ್ಟಿಯನ್ನು ಪ್ರತಿನಿಧಿಸ್ತಾರೆ ಅನ್ನೋದು. ಹೀಗಾಗಿ ಈ ಥರದ ಕವರ್ನಲ್ಲಿಟ್ಟು ಆ ಕವರ್ ಮೇಲಿನ ಎಲ್ಲ ವಿವರಗಳನ್ನು ನೀವು ತುಂಬಿ ಅಣಕು ಮತದಾನದ ನಂತರ ಕಂಟ್ರೋಲ್ ಯೂನಿಟ್ನಲ್ಲಿ ಚಲಾವಣೆಯಾದಂಥ ಮತಗಳನ್ನು ಕ್ಲಿಯರ್ ಮಾಡಿದಾಗ ಅದು ಈ ಥರ ತೋರಿಸುತ್ತೆ. ಫಸ್ಟಿಗೆ ಫಲಿತಾಂಶ ವಿಭಾಗದ ಕವರನ್ನು ತೆರೆದು ಕ್ಲಿಯರ್ ವಿಭಾಗದ ಕವರನ್ನು ತೆಗೆದು ಕ್ಲಿಯರ್ ಮೇಲೆ ಕ್ಲಿಯರ್ ಬಟನನ್ನು ಒತ್ತಿದಾಗ ಕ್ರಮವಾಗಿ ಅದು CU ಚಲಾಯಿತ ಮತಗಳು ಕ್ಲಿಯರ್ ಆಗುವುದನ್ನು ತೋರಿಸುತ್ತದೆ. ಇದನ್ನೆಲ್ಲ ನಾವು ಕ್ಲೋಸ್ ರಿಸಲ್ಟ್ ನೋಡಿದ ಮೇಲೆ ಕ್ಲಿಯರ್ ಬಟನ್ ಒತ್ತುವಂತಹ ವಿಧಾನ ಇದು. ಕ್ಲಿಯರ್ ಆದಮೇಲೆ ಎಲ್ಲ ಕ್ಯಾಂಡಿಡೇಟ್ 1 0 2 0 3 0 4 0 5 0 ಈಗ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ 0 0 ಅಂತ ತೋರಿಸುತ್ತೆ. ಈಗ ತೋರಿಸಿದ ಮೇಲೆ ಲಾಸ್ಟಿಗೆ ಎಂಡ್ ಅಂತ ಬರುತ್ತೆ. ಆಗ ನೀವು ಅದು ಎಂಡ್ ಅಂತ ತೋರಿಸಿದ ಮೇಲೆ ನೀವು ಬಟನನ್ನು ಸ್ವಿಚ್ ಆಫ್ ಮಾಡಿ ಮತ್ತು ನೀವು ಎಲ್ಲ ಕನೆಕ್ಟ್ಗಳನ್ನೆಲ್ಲ ಕರೆಕ್ಟ್ ನೋಡಿಕೊಂಡು ನೆಕ್ಸ್ಟ್ ಮತ್ತೆ ರಿಯಲ್ ವೋಟಿಂಗಿಗೆ ಯಾವ ಬಟನ್ ಸ್ಟಾರ್ಟ್ ಮಾಡ್ತಿರೋ ಪ್ರತಿ ಸಲ ಬಟನ್ ಆನ್ ಮಾಡಿದಾಗ 7 ಟೆಸ್ಟ್ ಸ್ಲಿಪ್ ಬೀಳುತ್ತೆ. ಆ ಟೆಸ್ಟ್ ಸ್ಲಿಪ್ಗಳನ್ನು ನೀವು ಸಹ ಆ ಬ್ಲ್ಯಾಕ್ ಕವರ್ನಲ್ಲೇ ಇಡಬೇಕಾಗುತ್ತೆ. ಮಾಕ್ ಪೋಲ್ ಮಾಡಿದಾಗೂ ಬರುತ್ತೆ, ರಿಯಲ್ ಪೋಲ್ ಶುರು ಮಾಡಿದಾಗೂ ಬರುತ್ತೆ, ಅವು ಹಾಗೇ ಇರುತ್ತೆ. ನೀವು ಡಿಮಸ್ಟ್ರಿಂಗ್ ಟೈಮಲ್ಲಿ ಕೊಡಬೇಕಾಗ್ತದೆ. ಮಾಕ್ ಪೋಲ್ ಮಾಡುವ ಉದ್ದೇಶ ಏನು, ಯಾಕೆ ಮಾಡಬೇಕು? ಮಾಕ್ ಪೋಲ್ ಮಾಡೋ ಉದ್ದೇಶ ಇಷ್ಟೇ, ನಾವು ಮತಯಂತ್ರದಲ್ಲೇ ಈಗಾಗಲೇ ಮತಯಂತ್ರದ ಬಗ್ಗೆ ಖಾತ್ರಿ ಮೂಡಿಸುವುದಕ್ಕಾಗಿ, ಭರವಸೆ ಮೂಡಿಸುವುದಕ್ಕಾಗಿ ಮತ್ತು ಸಾಮಾನ್ಯವಾಗಿ ಮತಯಂತ್ರವನ್ನು ಎಲ್ಲ ಹಂತಗಳಲ್ಲಿ FLCನಲ್ಲಿ ಫಸ್ಟ್ ರ್ಯಾಂಡಮೈಸೇಷನ್, ಸೆಕೆಂಡ್ ರ್ಯಾಂಡಮೈಸೇಷನ್, ಕಮಿಷನಿಂಗ್,
ಪೋಲಿಂಗ್ ಕೌಂಟಿಂಗ್ ಎಲ್ಲ ಹಂತಗಳಲ್ಲಿ ಮುಕ್ತವಾಗಿ ಪಾರದರ್ಶಕವಾಗಿ ಯಾವುದೇ ಅದರಲ್ಲಿ ಲೋಪದೋಷಗಳು ಇಲ್ಲ, ಸರಿಯಾಗಿ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ನಾವು ತೋರಿಸುವುದಕ್ಕಾಗಿಯೇ ಮಾಕ್ ಪೋಲ್ ಮಾಡಬೇಕಾಗ್ತದೆ. ಈಗಾಗಲೇ ಸಾಮಾನ್ಯವಾಗಿ ಸೋತ ಅಭ್ಯರ್ಥಿಗಳು ಇದು ಸರಿ ಇಲ್ಲ, ಯಾವ ಬಟನ್ ಒತ್ತಿದ್ರೆ ಇರುಗೂ ಹೋಗ್ತದೆ ಅಂತ ಏನೋ ಆಪಾದನೆ ಮಾಡ್ತಾರೆ. ಆ ಆಪಾದನೆ ಸುಳ್ಳು ಅಂತ ತೋರಿಸುವುದಕ್ಕಾಗಿ ನಾವು ಪಾರದರ್ಶಕವಾಗಿ ಈ ಕಾರ್ಯಗಳನ್ನು ನಾವು ನಿರ್ವಹಿಸ್ತೇವೆ. ಅಣಕು ಮತದಾನವನ್ನು ಕಡ್ಡಾಯವಾಗಿ PROನೇ ಮಾಡಬೇಕು, ಬೇರೆ ಯಾರೂ ಮಾಡಬಾರ್ದು. ನಂತರ ಅಣಕು ಮತದಾನ ಇದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಪೋಲಿಂಗ್ ಏಜೆಂಟ್ರು ಏನಿರ್ತಾರೆ ಅವ್ರು ಅದರಲ್ಲೇ ಮಾಡ್ತೇವೆ. ಪೋಲಿಂಗ್ ಏಜೆಂಟ್ರು ಸಾಮಾನ್ಯವಾಗಿ ಅದೇ ಮತಗಟ್ಟೆಯ ಮತದಾರರಾಗಿರಬೇಕು. ಒಂದು ಊರಿದ್ದು ಅಲ್ಲಿ 2 ಮತಗಟ್ಟೆಗಳಿದ್ದರೆ ಕನಿಷ್ಠ ಅದೇ ಊರಿನವರಾಗಿರಬೇಕು. ಪೋಲಿಂಗ್ ಏಜೆಂಟ್ರನ್ನು ನೇಮಕ ಮಾಡುವಂಥ ಉದ್ದೇಶ ಏನು ಅಂತಂದರೆ ಅಲ್ಲಿರುವ ಎಲ್ಲ 1200 ಮತದಾರರನ್ನು ಮುಖ ನೋಡಿ ಅವರು ಪರಿಚಯ ಇಡುವ, ಅವರು ಗುರುತಿಸ್ತಾರೆ ಅನ್ನೋದು ಖಾತ್ರಿ ಇರಬೇಕು ಅಂತ. ಯಾರೋ ಬೇರೆ ಊರಿನವರು ಬೇರೆ ಮತಗಟ್ಟೆಯವರು ಬಂದರೆ ಅದು ಆಗೋಂಗಿಲ್ಲ. ಯಾಕಂದರೆ ಅಲ್ಲಿ ಬೋಗಸ್ ಊಟ ಆದ್ರೂ ತಡೀಲಿಕ್ಕಾಗಲ್ಲ. ಹೀಗಾಗಿ ಏಜೆಂಟ್ರು ಯಾರು ಇರ್ತಾರೆ ಅವರು ಅದೇ ಮತಗಟ್ಟೆ ಅಥವಾ ಪಕ್ಕದ ಮತಗಟ್ಟೆಯವರು ಆಗಿದ್ದರೆ ಆ ಎಲ್ಲ ಮತದಾರರ ಪರಿಚಯಸ್ಥರೇ ಆಗಿರ್ತಾರೆ. ಹೀಗಾಗಿ ಅಲ್ಲಿ ಮುಕ್ತವಾಗಿ ನಿಷ್ಪಕ್ಷಪಾತವಾಗಿ ನಾವು ಮತದಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಚುನಾವಣಾ ಆಯೋಗದ ಒಂದು. ಹೀಗೆ ಅಲ್ಲಿ ಈಗಾಗಲೇ ಹೇಳಿರುವಂತೆ 50 ಓಟ್ಗಳನ್ನು ಕನಿಷ್ಠ 50 ಓಟ್ಗಳನ್ನು ಹಾಕಬೇಕು, ಮಾಕ್ ಪೋಲ್ ಸರ್ಟಿಫಿಕೇಟ್ ಮಾಡಬೇಕು, ಸೆಕ್ಟರ್ ಆಫೀಸರ್ ಕೊಡಬೇಕು. ಉದ್ದೇಶ ಏನಂದರೆ ಬ್ಯಾಲೆಟ್ ಯೂನಿಟ್ನಲ್ಲಿ ಎಲ್ಲ ಬಟನ್ಗಳು ಕನಿಷ್ಠ ಒಂದು ಸಲವಾದರೂ ಒತ್ತಲ್ಪಡಬೇಕು. ಒಂದು ವೇಳೆ ಒಂದು ಪೋಲಿಂಗ್ ಸ್ಟೇಷನ್ನಲ್ಲಿ 14 ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿದ್ದರೆ 2 ಜೋಡಿಸಬೇಕಾಗ್ತದೆ ಚಿತ್ರದಲ್ಲಿ ತೋರಿಸುವಂತೆ. ಯೂಶಲಿ ಒಂದೇ ಇದ್ದರೆ VVPAT ಪೋಲಿಂಗ್ ಅಧಿಕಾರಿ ಟೇಬಲ್ ಮೇಲೆ ಇರುತ್ತೆ. VVPAT ಮತ್ತು BU ವೋಟಿಂಗ್ ಕಂಪಾರ್ಟ್ಮೆಂಟಲ್ಲಿರುತ್ತೆ. ಮತ್ತು ಕಂಟ್ರೋಲ್ ಯೂನಿಟು ಪೋಲಿಂಗ್ ಅಧಿಕಾರಿ ಟೇಬಲ್ ಮೇಲೆ ಇರುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡಿರೋ ಹಾಗೆ ಪೋಲಿಂಗ್ ಅಧಿಕಾರಿ ಟೇಬಲ್ ಮೇಲೆ CU ಇರುತ್ತೆ, BU ಮತ್ತು VVPAT ವೋಟಿಂಗ್ ಕಂಪಾರ್ಟ್ಮೆಂಟಲ್ಲಿರುತ್ತೆ. ಈ ಥರ 2, 3 ಎಷ್ಟೇ ಇದ್ದರೂ ಸಹ ಅವೆಲ್ಲವೂ ಸಹ ವೋಟಿಂಗ್ ಕಂಪಾರ್ಟ್ಮೆಂಟಲ್ಲೇ ಇರ್ತವೆ. ಅದನ್ನು ಮತ ಚಲಾಯಿಸಲು ಬಂದಿರುವಂತಹ ಒಬ್ಬ ಮತದಾರ ಅವುಗಳನ್ನು ಬಳಸಿ ಮತದಾನ ಮಾಡ್ತಾನೆ. ಮತದಾನ ಮಾಡಿದ ಮೇಲೆ ಆ ಸ್ಲಿಪ್ ಬರೋದನ್ನು ಅವನು ನೋಡ್ತಾನೆ, ಯಾರಿಗೆ ಬಿತ್ತು ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ನಾವು ಈ ವಿಧಾನವನ್ನು ಅನುಸರಿಸ್ತೇವೆ. ಅಣಕು ಮತದಾನದ ಪ್ರಾಸೆಸ್ಸನ್ನು ಇಲ್ಲಿ ಇನ್ನೊಂದು ಸಲ ಚಿತ್ರದ ಮೂಲಕ ತೋರಿಸ್ಕೊಡಲಾಗಿದೆ. ನಾವು ಅದನ್ನು ಫಸ್ಟು ನಾವು ಓಪನ್ ಮಾಡಿ 3 ಕನೆಕ್ಟ್ ಮಾಡಿ ನಾವು ಬ್ಯಾಲೆಟ್ ಕೊಡ್ತೇವೆ, ವೋಟ್ ಹಾಕ್ತೇವೆ, ಬ್ಯಾಲೆಟ್ ಕೊಡ್ತೀವಿ, ಬ್ಯಾಲೆಟ್ ಯೂನಿಟ್ನಲ್ಲೇ ವೋಟ್ ಹಾಕ್ತೇವೆ. ಈ ಥರ ಪ್ರಾಸೆಸ್ ಮುಗೀತದೆ. 50 ವೋಟ್ಗಳನ್ನು ಹಾಕಿದ ಮೇಲೆ ನಾವು ಏನು ಮತದಾನ ಯಂತ್ರದಲ್ಲಿ ನಾವು ಇವುಗಳನ್ನು ದಾಖಲು ಮಾಡ್ತೇವೆ, ಬ್ಯಾಲೆಟು ವೋಟು ಈ ಥರ. ಅದಾದಮೇಲೆ ನಾವು ಕ್ಲೋಸ್ ಮಾಡ್ತೇವೆ, ಬಟನ್ ಒತ್ತೇವೆ. ಕ್ಲೋಸ್ ಬಟನ್ ಒತ್ತಿದ ಮೇಲೆ ನಂತರ ಆ ಎಲ್ಲ ಪ್ರಕ್ರಿಯೆ ಎಲ್ಲ ಏನೋ ಡಿಸ್ಪ್ಲೇ ತೋರಿಸ್ತದೆ, ಡಿಸ್ಪ್ಲೇ ಎಂಡ್ ಅಂತ ಬರೋವರೆಗೆ ವೇಟ್ ಮಾಡಬೇಕು. ಎಂಡ್ ಆದಮೇಲೆ ನಾವು ಮತ್ತೆ ರಿಸಲ್ಟ್ ಬಟನನ್ನು ಪ್ರೆಸ್ ಮಾಡ್ತೇವೆ. ರಿಸಲ್ಟ್ ಪ್ರೆಸ್ ಮಾಡಿದಾಗ ಅಗೇನ್ ಮತ್ತೆ ಅದೆಲ್ಲ ತೋರಿಸ್ತದೆ, ಸೀರಿಯಲ್ ನಂಬರು, CU ಸೀರಿಯಲ್ ನಂಬರು, ಡೇಟು, ಟೈಮು, ಮತ್ತು ಅದರ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ಅದರಲ್ಲಿ ಎಷ್ಟು ಕ್ಯಾಂಡಿಡೇಟ್ ಸೆಟ್ ಮಾಡಿದ್ದಾರೆ, ಮತ್ತು ಎಷ್ಟು ಟೋಟಲ್ ವೋಟಿವೆ, ಮತ್ತು ಕ್ಯಾಂಡಿಡೇಟ್ 1 ಎಷ್ಟು, 2 ಎಷ್ಟು, 3 ಎಷ್ಟು, ಈ ಥರ ಡಿಟೇಲಾಗಿ ಎಲ್ಲ ತೋರಿಸ್ತದೆ. ಎಂಡ್ ಅಂತ ಬರೋವರೆಗೂ ವೇಟ್ ಮಾಡಬೇಕು. ಎಂಡ್ ಅಂತ ಬರೋವರೆಗೂ ವೇಟ್ ಮಾಡಿ ಎಲ್ಲ ಏಜೆಂಟ್ರಿಗೆಲ್ಲ ತೃಪ್ತಿ ಆದಮೇಲೆ, ನಿಮಗೂ ತೃಪ್ತಿ ಆದಮೇಲೆ ಮಾಕ್ ಪೋಲ್ ಸರ್ಟಿಫಿಕೇಟ್ನಲ್ಲಿ ಎಲ್ಲ ಟ್ಯಾಲಿ ಮಾಡಿ, ಎಲ್ಲ CUನಲ್ಲಿ ವೋಟ್ಗಳಿಗೆ ಮತ್ತು VVPAT ಟ್ಯಾಲಿ ಮಾಡಿ ಕ್ಲಿಯರ್ ಬಟನನ್ನು ಒತ್ತಬೇಕು. ಕ್ಲಿಯರ್ ಬಟನ್ ಉದ್ದೇಶ ಅದರಲ್ಲಿರೋದೆಲ್ಲ ಮಾಕ್ ಪೋಲ್ ಮಾಡಿದ ಮೇಲೆ ಡಿಲೀಟ್ ಮಾಡೋದು ಅಂತ. ಅದಾದಮೇಲೆ ಈ ಕಂಟ್ರೋಲ್ ಯೂನಿಟ್ಗೆ ಗ್ರೀನ್ ಪೇಪರ್ ಸೀಲ್ ಹಾಕಬೇಕು. ಮೊದಲು ನಾವು ABCD ಅಂತ ಸ್ಟ್ರಿಪ್ ಸೀಲ್ ಹಾಕ್ತಿದ್ದೆವು, ಸ್ಟ್ರಿಪ್ ಸೀಲ್ ಇಲ್ಲ. ಈಗ ನ್ಯೂಲಿ ಡಿಸೈನ್ ಗ್ರೀನ್ ಪೇಪರ್ ಸೀಲನ್ನು ಈ ಥರ ಆಗಬೇಕು. ಚಿತ್ರ 1ರಲ್ಲಿ ತೋರಿಸುವಂತೆ ನಾವು ಕೆಳಗಿಂದ ಅದಕ್ಕೆ ಸೇರಿಸಬೇಕು. ಚಿತ್ರ 2ರಲ್ಲಿರುವಂತೆ ಸೇರಿಸಿದಾಗ ಅಲ್ಲಿ 2 ಕಲರ್ ಕೋಡಿಂಗ್ ಇದೆ, ಕೆಳಗೆ ರೆಡ್ ಮೇಲೆ ಗ್ರೀನ್ ಇದೆ, ಆ ಥರ ಕಾಣಿಸ್ಬೇಕು. ಅದಾದಮೇಲೆ ಚಿತ್ರ 3ರಲ್ಲಿ ತೋರಿಸುವಂತೆ ಆ AB ಅಂತ ಕಾಣಿಸ್ತಾ ಇದೆ ಅಲ್ಲ, ಚಿತ್ರ 2ರಲ್ಲಿ AB ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂದರೆ ಅದರ ಮೇಲೆ ಒಂದು ಕವರ್ ಇರುತ್ತೆ, ಅದು ತೆಗೆದಾಗ ಸೆಲ್ಫ್ ಅಡೆಸಿವ್ ಅಂದರೆ ಅದಕ್ಕೆ ಗಮ್ ಇರುತ್ತೆ, ಅಂಟಿರುತ್ತೆ. ಅವೆರಡನ್ನ ರಿಮೂವ್ ಮಾಡಿದಾಗ ಚಿತ್ರ 3ರಲ್ಲಿ ತೋರಿಸುವಂತೆ AB ಕಾಣಿಸುತ್ತೆ. ಮೊದಲು ಏನು ಫೋಲ್ಡ್ ಮಾಡಬೇಕು, ಚಿತ್ರ 4ರಲ್ಲಿ ತೋರಿಸಿರುವಂತೆ. ಚಿತ್ರ 5ರಲ್ಲಿ ತೋರಿಸುವಂತೆ Bನ ಫೋಲ್ಡ್ ಮಾಡಬೇಕು. ಈಗ ಇದು ಸೀಲ್ ಆಯಿತು, ಇಷ್ಟೇ ಸಿಂಪಲ್. ಅದಕ್ಕಿಂತ ಮೊದಲು ನಾವು ಅಡ್ರೆಸ್ ಟ್ಯಾಗ್, ಸ್ಪೆಷಲ್ ಅಡ್ರೆಸ್ ಟ್ಯಾಗ್ ಹಾಕಬೇಕಾಗುತ್ತೆ. ಅದು ಹಾಕಿದ ಮೇಲೆ ಈ ಪ್ರಕ್ರಿಯೆಯನ್ನು ನಾವು ಮಾಡಬೇಕು. ಈ ಒಂದು ಗ್ರೀನ್ ಪೇಪರ್ ಸೀಲ್ ಏನಿದೆ, ಈ ಗ್ರೀನ್ ಪೇಪರ್ ಸೀಲ್ ಮೇಲೆ PRO ಸಿಗ್ನೇಚರ್ ಮಾಡಬೇಕು. ಏಜೆಂಟ್ರು ಇಚ್ಛೆಪಟ್ಟರೆ
ಅಥವಾ ಅವರದ್ದು ಸಿಗ್ನೇಚರ್ ಮಾಡಿಸ್ಬೋದು. ಈ ಥರ ಮಾಡಿದ ಮೇಲೆ ನಾವು ಸ್ಪೆಷಲ್ ಅಡ್ರೆಸ್ ಟ್ಯಾಗನ್ನು ಹಾಕ್ತೀವಿ ನೋಡಿ. ಸ್ಪೆಷಲ್ ಅಡ್ರೆಸ್ ಟ್ಯಾಗು ಎಲ್ಲಿ ಸಿ ಯುನಲ್ಲಿ ಆ ಕ್ಲೋಸ್ ಬಟನ್ ಏನಿದೆ, ಕ್ಲೋಸ್ ಬಟನ್ಗೆ ಕವರ್ ಆಗದ ಹಾಗೆ ಅಲ್ಲೊಂದು ಹೋಲ್ ಇದೆಯಲ್ಲ, ಆ ಹೋಲ್ ಕಾಣುವ ಹಾಗೆ ಫ್ರಂಟು ರೇರ್ ಅಂತ ಬರೆದಿದ್ದಾರೆ. ಅದನ್ನು ನಾವು ಕರೆಕ್ಟಾಗಿಟ್ಟು ಎ ಬಿ ಸ್ಟ್ರಿಪ್ಸ್ ಗ್ರೀನ್ ಪೇಪರ್ ಸೀಲನ್ನು ನಾವು ಅಳವಡಿಸಬೇಕಾಗುತ್ತದೆ. ಅಣಕು ಮತದಾನ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ನಾವು ಬ್ಯಾಲೆಟ್ ಕೊಡ್ತೀವಿ, ವೋಟ್ ಹಾಕ್ತೀವಿ, ಬ್ಯಾಲೆಟ್ ವೋಟ್ ಆದಮೇಲೆ ಕ್ಲೋಸ್, ಆಮೇಲೆ ರಿಸಲ್ಟ್, ಆಮೇಲೆ ಕ್ಲಿಯರ್, ಸ್ವಿಚ್ ಆಫ್, ಸೀಲ್ ಮಾಡಿ ನಾವು ಮತದಾನಕ್ಕೆ ಇದನ್ನು ರೆಡಿ ಮಾಡ್ತೇವೆ. ಈ ಪ್ರಾಸೆಸ್ಸನ್ನು, ಈ ಚಿತ್ರವನ್ನು ನೀವು ನೆನಪಲ್ಲಿಟ್ಕೊಂಡು ತಪ್ಪದೆ ಗಮನವಿಟ್ಟು ಇದೇ ಥರ ನೀವು ಮಾರ್ಕ್ ಪೋಲ್ ಮಾಡಬೇಕಾಗುತ್ತೆ, ರೆಡಿ ಮಾಡಬೇಕಾಗುತ್ತೆ. ಇದು ಎಕ್ಸಾಂಪಲ್ ಮಾರ್ಕ್ ಪೋಲ್ ಸರ್ಟಿಫಿಕೇಟ್ದು. ಇದರಲ್ಲಿ ಡೀಟೇಲ್ ಎಲ್ಲ ಮೊದಲು ಎಲ್ಲ ಅಭ್ಯರ್ಥಿಗಳ ಹೆಸರು, ಅವರ ಪಕ್ಷದ ಹೆಸರು, ಮತ್ತು ಯಾರಿಗೆ ಎಷ್ಟೆಷ್ಟು ವೋಟ್ ಬಂದು ಎಲ್ಲ ಫಿಲಪ್ ಮಾಡಬೇಕು. ಅದಾದಮೇಲೆ ಹಾಜರಿದ್ದ ಪೋಲಿಂಗ್ ಏಜೆಂಟರ ವಿವರಗಳು, ಅವರದ್ದು ಸಿಗ್ನೇಚರು, ಅವರು ಯಾವ ಪಾರ್ಟಿ ಪರವಾಗಿ ಬಂದಿದ್ದಾರೆ. ಅದಾದಮೇಲೆ ಮೂರನೇ ಇದರಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ನಲ್ಲಿರುವಂತಹ ಪೋಲಿಂಗ್ PRO, APRO, ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗ್ ಎಲ್ಲರದ್ದು ಸಿಗ್ನೇಚರ್ ಇದರಲ್ಲಿ ಮಾಡಿಸ್ಬೇಕು. ಮಾಡಿಸಿ ಈ ಸರ್ಟಿಫಿಕೇಟನ್ನು ಸೆಕ್ಟರ್ ಆಫೀಸರ್ ಫಸ್ಟ್ ವಿಸಿಟ್ನಲ್ಲಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಅಣಕು ಮತದಾನದ ಪ್ರಕಾರ ಮತದಾನ ಆಗಿರುವುದನ್ನು ನೀವು ಗಮನಿಸಬೇಕು. ಮತ್ತು ಮತದಾನ ನಡೆಯುವಾಗ ಒಂದು ಸಲ ಮತದಾನ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದಮೇಲೆ ಪ್ರತಿ 2 ಗಂಟೆಗಳಿಗೊಮ್ಮೆ ಸಿ ಯುನಲ್ಲಿ ದಾಖಲಾದ ಮತಗಳನ್ನು ಮತದಾರ ರಿಜಿಸ್ಟರ್ ನಮೂನೆ 17A ದಾಖಲಾದ ಮತಗಳೊಂದಿಗೆ ತಾಳೆಯಾಗುತ್ತಿರುವ ಕುರಿತು ಖಚಿತಪಡಿಸಿಕೊಳ್ಳಬೇಕು. ಅಲ್ಲದೆ ಸೆಕ್ಟರ್ ಆಫೀಸರಿಗೆ ಫೋನಿನ ಮುಖಾಂತರ ಆಗಲಿ, SMS ಮುಖಾಂತರ ಆಗಲಿ, ಅಥವಾ ವಾಟ್ಸಪ್ ಮುಖಾಂತರವಾಗಲಿ ಅವರಿಗೆ ಪ್ರತಿ 2 ಗಂಟೆಗೊಮ್ಮೆ ಮತದಾನ ಎಷ್ಟಾಯಿತು ಅಂತ, ಒಟ್ಟು ಮತದಾರರೆಷ್ಟು, ಒಟ್ಟು ಚಲಾಯಿತ ಮತಗಳು, ಮಹಿಳೆಯರೆಷ್ಟು, ಪುರುಷರೆಷ್ಟು, ಈ ಥರ ಎವ್ರಿ 2 ಅವರ್ಸ್ಗೆ ಅವರಿಗೆ ಅಪ್ಡೇಟ್ ಮಾಡಬೇಕಾಗ್ತದೆ. ಮತ್ತು ಯಾರು ಮತದಾರರು ಬರ್ತಾರೆ, ಬಂದ ಮೇಲೆ ಅವರ ಎಡಗೈ ತೋರು ಬೆರಳಿಗೆ ಇಂಡೆಲಿಬಲ್ ಇಂಕ್ ಹಚ್ಚಬೇಕು. ಒಂದು ವೇಳೆ ಮೊದಲೇ ಹಚ್ಚಿದ್ದು ಏನಾರು ಇತ್ತು, ಅವರು ಬೇರೆ ಒಂದು ಮತಗಟ್ಟೆಯಲ್ಲೂ ಬೇರೆ ಕಾನ್ಸ್ಟಿಟ್ಯೂಷನಲ್ಲೂ ಅವರು ಓಟಿತ್ತು, 2 ಕಡೆ ಇತ್ತು, ಅಥವಾ ಡೂಪ್ಲಿಕೇಟ್ ಹೋಗ್ಲಿಕ್ಕೆ ಬಂದಿದ್ದರು ಅಂದರೆ ನೋಡಿದ ಕೂಡಲೇ ಗೊತ್ತಾಗ್ತದೆ ಹಚ್ಚಿದರೆ. ಹೀಗಾಗಿ ನೋಡಿ, ಒಂದು ವೇಳೆ ಅವರಿಗೆ ಆಲ್ರೆಡಿ ಇಂಡೆಲಿಬಲ್ ಲಿಂಕ್ ಅಪ್ಲೈ ಆಗಿತ್ತು ಅಂತಂದರೆ ಅವರಿಗೆ PRO ಗಮನಕ್ಕೆ ತಂದು ಅದನ್ನು ಮತದಾನ ಮಾಡಲಿಕ್ಕೆ ಎನ್ಕ್ವೈರಿ ಮಾಡಿ ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ಒಂದು ವೇಳೆ ಇರಲಿಲ್ಲ, ಪ್ಲೇನ್ ಇತ್ತು ಅಂದರೆ ಹಚ್ಚಿ ಒಂದು 10 ಸೆಕೆಂಡ್ 15 ಸೆಕೆಂಡ್ ವೇಟ್ ಮಾಡಿ ಸ್ವಲ್ಪ ಅದನ್ನು ಊದಕ್ಕೆ ಹೇಳೋವರಿಗೆ. ಅದು ಅಂದರೆ ನಿಮ್ಮ ಇದರಲ್ಲಿ ಇಮಿಡಿಯೇಟಾಗಿ ಅದನ್ನು ಅವರು ಒರೆಸ್ಕೊಳ್ಳೋದಾಗಲಿ, ಅಥವಾ ಇನ್ಯಾವುದೋ ಕೆಮಿಕಲ್ಲು ಅಥವಾ ಒಂದು ನಿಂಬೆಹಣ್ಣು ಇಟ್ಕೊಂಡು ಅದು ಒರೆಸ್ಕೊಂಡು ಇನ್ನೊಂದು ಸಲ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅದನ್ನು ಅವರು ತಡಿಬೇಕು. ಹಂಗೇನಾದ್ರು ಒರೆಸ್ಕೊಂಡ್ರೆ ಇಮಿಡಿಯೇಟಾಗಿ ಇನ್ನೊಂದು ಸಲ ಅವರಿಗೆ ಹಚ್ಚಬೇಕಾಗ್ತದೆ. ಮತದಾರರು ಮತಗಟ್ಟೆ ಒಳಗೆ ಕುಡಿಯುವ ನೀರಿನ ಬಾಟ್ಲಾಗಲಿ, ನೋಟ್ಬುಕ್ ಆಗಲಿ, ಸಿಗರೇಟ್ ಆಗಲಿ, ಲೈಟರ್ ಆಗಲಿ, ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಆಗಲಿ, ಮೊಬೈಲ್ ಫೋನ್ ಆಗಲಿ, ಬ್ಲೂಟೂತ್ ಆಗಲಿ ಏನೂ ಒಳಗೆ ತರಂಗಿಲ್ಲ. ಇದನ್ನೆಲ್ಲ ಫ್ರೆಸ್ಕಿಂಗ್ ಮಾಡಿ ಬಿಡಬೇಕು. ಯಾರು ಹೊರಗೆ ಪೊಲೀಸ್ ಆಫೀಸರ್ ಇರ್ತಾರಲ್ಲ ಅವರಿಗೆ ಬೆಳಗ್ಗೆ ಹೇಳಬೇಕು, ಯಾರು ಯಾವುದೇ ರೀತಿಯ ಲಗೇಜ್ ಆಗಲಿ, ಸಾಮಾನಾಗಲಿ, ಯಾವುದೇ ಡಿವೈಸ್ ಆಗಲಿ ಏನೂ ತೊಗೊಂಬರ್ಬಾರ್ದು. ಕೇವಲ ಅವರು ID ಪ್ರೂಫ್ ಮಾತ್ರ ತೊಗೊಂಡು ಬರಬೇಕು. ಮತ್ತು ಅವರು ಒಳಗೆ ಬರಬೇಕಾದ್ರೆ ಕೆಲವರೆಲ್ಲ ಕೇಳ್ತಾರೆ, ಶಾಲ್ ಹಾಕ್ಕೊಂಬರ್ತಾರೆ, ಟೋಪಿ ಹಾಕ್ಕೊಂಬರ್ತಾರೆ, ಏನೇನು ಅವರು ಏನೇ ಹಾಕ್ಕೊಂಬರಲಿ, ಅವ್ರ ವೇಷಭೂಷಣಗಳು ಏನೇ ಇರಲಿ, ಆದರೆ ಬಹಿರಂಗವಾಗಿ ಯಾವುದೇ ಪಕ್ಷವನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಇರಬಾರ್ದು ಅಂತ. ಅವರ ಶಾಲ್ ಆಗಲಿ, ಅವರ ಟೋಪಿ ಆಗಲಿ, ಚಸ್ಮಾ ಆಗಲಿ, ಎಲ್ಲ ಆಗಲೂ ಯಾವುದೋ ಒಂದು ಪಕ್ಷದ ಗುರುತು, ಪಕ್ಷದ ಚಿಹ್ನೆ, ಅಭ್ಯರ್ಥಿಯ ಭಾವಚಿತ್ರಗಳು ಟಿ ಶರ್ಟ್ ಮೇಲೆ ಹಿಂದೆ ಮುಂದೆ ಎಲ್ಲಾದರೂ ಅಭ್ಯರ್ಥಿಯ ಚಿತ್ರಗಳಾಗಲಿ, ಪಕ್ಷದ ಚಿಹ್ನೆಗಳಾಗಲಿ ಈ ಥರ ಯಾವುದೂ ಇರಬಾರ್ದು. ಈ ಥರ ಇದ್ದರೆ ಅಲೌ ಮಾಡಬಾರ್ದು. ಕಡ್ಡಾಯವಾಗಿ ಅವರು ದೈನಂದಿನವಾಗಿ ರೆಗ್ಯುಲರ್ ಆಗಿ ಯಾವ ಥರ ಇರ್ತಾರೋ ಅವರು ಬರ್ಬೋದು. ಯಾರು ರುಮಾಲ್ ಸುತ್ತೋರು ಇರ್ಬೋದು, ಟೋಪಿ ಹಾಕೋರು ಇರ್ಬೋದು, ಶಾಲ್ ಹಾಕೋರು ಇರ್ಬೋದು, ಏನೇ ಇರ್ಬೋದು. ಆದರೆ ಯಾವುದೇ ಕಾರಣಕ್ಕೆ ಅವರ ವೇಷಭೂಷಣಗಳು ಯಾವುದೇ ಪಕ್ಷವನ್ನು ಪ್ರತಿನಿಧಿಸುವ ಪಕ್ಷದ ಚಿಹ್ನೆ ಆಗಲಿ, ಅಭ್ಯರ್ಥಿಯ ಚಿತ್ರಗಳಾಗಲಿ ಇರಬಾರ್ದು ಅಷ್ಟೇ. ಮತಗಟ್ಟೆಯ 100 ಮೀಟರ್ ಒಳಗಡೆ ಅಧಿಕಾರಿಗಳ ವಾಹನಗಳನ್ನು ಹೊರತುಪಡಿಸಿ ಇತರ ಯಾವುದೇ ಖಾಸಗಿ ವಾಹನಗಳಿಗೆ ಅನುಮತಿ ಇರುವುದಿಲ್ಲ, ಬರಬಾರ್ದು. ಈವನ್ ಅವರು ಆ ಮತಗಟ್ಟೆಯ ಮತದಾರರಾಗಿದ್ದರು, ಅವರು ಮಾಜಿ ಮಂತ್ರಿಗಳು ಅಥವಾ ಏನೋ ಆಗಿದ್ದರೂ ಸಹಿತ ಅವರ ವಾಹನ 100 ಮೀಟ್ರ್ ಹೊರಗಡೆ ಇರಬೇಕು. ಮತ್ತು ಅಂಗವೈಕಲ್ಯ ಇದ್ದರೆ ಏನೋ ಅವರಿಗೆ ನಡಲಿಕ್ಕಾಗಲ್ಲ ಅಂದರೆ ಅಲ್ಲಿ ನಮ್ಮದು ಒಂದು ವೀಲ್ ಚೇರ್ ಇರುತ್ತೆ. ವೀಲ್ ಚೇರಲ್ಲಿ ನಮ್ಮ ಸ್ವಯಂ ಸೇವಕರು ಇರ್ತಾರೆ, ನಮ್ಮ NCC NSS ಸ್ಟೂಡೆಂಟ್ಸ್ ಯಾರಾದರೂ ಇರ್ತಾರೆ, ಅವರು ಅವರನ್ನು ಕರ್ಕೊಂಬರ್ತಾರೆ. ಓಟ್ ಹಾಕಿದ್ಮೇಲೆ ಮತ್ತೆ ವಾಪಸ್ ಬಿಡ್ತಾರೆ. ಹೀಗಾಗಿ ಅಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಅವರು ಅದನ್ನು ಮಾಡಬೇಕು. ಆಮೇಲೆ ಮತದಾನ ನಡೆಯುವಾಗ ಕೇವಲ ಗುರುತಿನ ಪತ್ರದೊಂದಿಗೆ ಬರಬೇಕು.
ಮತಗಟ್ಟೆ ಹೊರಗಡೆ ಕುಡಿಯುವ ನೀರಿನ ವ್ಯವಸ್ಥೆ ಇಡಬೇಕು. ನಮ್ಮ ಇದರಿಂದ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್, ರ್ಯಾಂಪ್ ಇರುತ್ತೆ, ಫರ್ನಿಚರು, ಎಲೆಕ್ಟ್ರಿಸಿಟಿ, ಡ್ರಿಂಕಿಂಗ್ ವಾಟ್ರು, ಈ ಥರ ಎಲ್ಲ ಇರುತ್ತೆ. ಸಾಧ್ಯ ಇದ್ದರೆ ಪಕ್ಕದಲ್ಲೊಂದು ರೂಮ್ ಇದ್ದರೆ, ತುಂಬ ಲೈನ್ ಜಾಸ್ತಿ ಇತ್ತು, ತುಂಬ ವಯಸ್ಸಾದವರು ಇದ್ದರು ಅಂದರೆ ನಾವು ವೇಟಿಂಗ್ ಹಾಲ್ ಅಂತಲೂ ಮಾಡಿಕೊಂಡು ವೇಟ್ ಮಾಡಲಿಕ್ಕೆ ನಂಬರ್ ಪ್ರಕಾರ ಅವರಿಗೆ ನಂಬರ್ ಕೊಟ್ಟು ನಂಬರ್ ಪ್ರಕಾರ ಕ್ಯೂ ಪ್ರಕಾರ ಬರಲಿಕ್ಕೆ ವ್ಯವಸ್ಥೆ ಮಾಡ್ಬೋದು. ಮತದಾರರು ತರತಕ್ಕಂತಹ ವೋಟರ್ ಸ್ಲಿಪ್ ಮೇಲೆ ಯಾವುದೇ ಪಕ್ಷದ ಚಿಹ್ನೆ, ಚಿತ್ರ, ಸೀರಿಯಲ್ ನಂಬರ್ ಯಾವುದೂ ಇರಬಾರ್ದು. ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಮತ್ತು ಅಭ್ಯರ್ಥಿ ಮತದಾರ ಹೆಸರು ಇವಿರಬೇಕೆ ಹೊರತು ಯಾವುದೂ ಇರಬಾರ್ದು. ಮತದಾರರ ಕ್ರಮ ಸಂಖ್ಯೆ ಬರೆದು ಕೊಡುವ ಟೆಂಟಿನಲ್ಲೂ ಸಹ ಅಭ್ಯರ್ಥಿಗಳ ಭಾವಚಿತ್ರ, ಚುನಾವಣಾ ಚಿಹ್ನೆ, ಯಾವುದೇ ಧ್ವಜ, ಗುರುತು, ಬ್ಯಾಡ್ಜು ಏನೂ ಅವರು ಇಟ್ಕೊಳ್ಬಾರ್ದು. ಕೇವಲ ID ಕಾರ್ಡ್ ಒಂದೇ ತೊಗೊಂಡು ಬರಬೇಕು. ಮತದಾನ ನಡೆಯುವಾಗ ಮತದಾರರಿಗೆ ಉಮೇದುವಾರರ ಪಟ್ಟಿಯ ಸಹಾಯದಿಂದ ಮತದಾನವನ್ನು ವಿವರಿಸ್ಬೋದು. ಅಂದರೆ ಯಾರಾದರೂ ಒಬ್ಬರು ಓಟ್ ಹಾಕೋರು ನನಗೆ ಓಟ್ ಹಾಕ್ಲಿಕ್ಕೆ ಗೊತ್ತಾಗಲ್ಲ ರೀ, ಹೆಂಗೆ ಓಟ್ ಹಾಕಬೇಕು ಅಂತ ಕೇಳಿದಾಗ ಯಾರಾದರೂ ನಮ್ಮ ಪೋಲಿಂಗ್ ಪಾರ್ಟಿ ಆಗಲಿ, ಏಜೆಂಟ್ರಾಗಲಿ ಅವರಿಗೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಹೋಗಿ ಹಿಂಗಾಗಬೇಕು ಅಂತ ಒತ್ತಿ ತೋರಿಸಬಾರ್ದು. ಅವರಿಗೆ ಈ ಥರ ಬ್ಯಾಲೆಟ್ ಯೂನಿಟ್ ಇರುತ್ತೆ, ಅದರಲ್ಲಿ ಬಟನ್ ಇರುತ್ತೆ, ಹೆಸರು, ಫೋಟೋ, ಚಿಹ್ನೆ ಎಲ್ಲ ಇರುತ್ತೆ. ನೋಡಿ ನಿಮಗೆ ಎಲ್ಲಿ ಯಾರಿಗೆ ಬೇಕೋ ಅವ್ರಿಗೆ ಓಟ್ ಹಾಕಿ ಅಂತ ಹೇಳಬೇಕೆ ಹೊರತು ಯಾರೂ ಸಹ ಒಳಗಾಗೋದು. ಮತ್ತು ಯಾರಾದರೂ ಅಂಗವೈಕಲ್ಯ ಹೊಂದಿರತಕ್ಕಂಥವರು, ದುರ್ಬಲರು ಅಥವಾ ವಯಸ್ಸಾದವರು ಇದ್ದರೆ ಅವರ ಜೊತೆಗೆ ಸಹಾಯಕರು ಏನು ಬರ್ತಾರೆ, ಒಬ್ಬ ವ್ಯಕ್ತಿಯ ಜೊತೆ ಒಬ್ಬರು ಒಂದು ಸಲ ಮಾತ್ರ ಬರಬೇಕು. ಅದಕ್ಕೆ ಡಿಕ್ಲರೇಷನ್ ತೊಗೋಬೇಕು. ಅವ್ರದ್ದು ಏನು ಫಾರ್ಮ್ಯಾಟ್ ಇದೆ, ಫಾರ್ಮ್ಯಾಟ್ನಲ್ಲಿ ಬರೆಸ್ಬೇಕು. ಅವ್ರಿಗೆ ಹೇಳಬೇಕು ಇನ್ನೊಂದು ಸಲ ನೀವು ಬರಬಾರ್ದು ಅಂತೇಳಿ. ನಾನು ಸೋಷಿಯಲ್ ವರ್ಕರ್ ಇದ್ದೀನಿ, ನಾನು ಸಮಾಜ ಸೇವೆ ಮಾಡ್ತೀನಿ, ಇಡೀ ದಿವಸ ನಾನೇ ಬರ್ತೀನಿ ಅಂದರೆ ಅಲೋ ಮಾಡಬಾರ್ದು. ಒಬ್ಬರಿಗೆ ಒಂದು ಸಲ ಅದು ನಿರ್ಧಾರ ಮಾಡೋದು ಯಾರು ಮತದಾನ ಇರ್ತಾನೆ, ಯಾರು ಅಸಹಾಯಕರು ಇರ್ತಾರೆ ಅವರೇ ನಿರ್ಧಾರ ಮಾಡಬೇಕು ಯಾರನ್ನ ಕರ್ಕೊಂಬರಬೇಕು ಅಂತ. ಯೂಶಲಿ ಇವರು ಹೇಳೋದೊಂದು ಅವ್ರಿಗೆ ಹಾಕೋದೊಂದು, ಈ ಥರದ ಗೊಂದಲಗಳಿಗೆ, ಏಜೆಂಟರ ಆಕ್ಷೇಪಣೆಗಳಿಗೆ ಅವಕಾಶವಿಲ್ಲದಂತೆ ಆ ಮತದಾರ ಯಾರ ಮೇಲೆ ವಿಶ್ವಾಸ ಇದೆಯೋ ಅವರನ್ನು ಕರ್ಕೊಂಬಂದಿರ್ತಾರೆ. ಅವರು ಮೊದಲೇ ಹೊರಗೆ ಹೇಳಿರ್ತಾರೆ ಯಾರಿಗೆ ಹಾಕಬೇಕು ಅಂತೇಳಿ ಅಲ್ಲಿ ಹಾಕ್ಬೇಕು. ಮತಗಟ್ಟೆಯ ಒಳಗೆ ಅವರು ಒಂದು ವೇಳೆ ಸ್ವಲ್ಪ ಕೇಳಿಸೋದಿಲ್ಲ ಅಂತ ಜೋರಾಗಿ ಹೇಳೋದು, ಯಾರಿಗೆ ಹಾಕಲಿ ಅಂತೇಳಿ, ಈ ಥರ ವೈಲೇಷನ್, ಸೀಕ್ರೆಸಿ ಆಫ್ ವೋಟಿಂಗನ್ನು ವೈಲೇಷನ್ ಮಾಡಬಾರ್ದು. ಅಂದರೆ ಮತದಾನದ ರಹಸ್ಯವನ್ನು ಉಲ್ಲಂಘನೆ ಮಾಡಬಾರ್ದು. ಅವರು ಮೊದಲೇ ಹೊರಗೆ ಹೇಳಿರ್ತಾರೆ, ಅವ್ರು ಹಾಕ್ಕೊಂಬರ್ತಾರೆ, ಅವ್ರು ಯಾರಿಗಾದರೂ ಹಾಕಲಿ, ಅವರಿಬ್ಬರು ನಡ್ಬರ್ಕ ಮೊದಲೇ ಮಾತುಕತೆ ಆಗಿರ್ತದೆ, ಅವ್ರು ಹೇಳಿದವರಿಗೆ ಅವ್ರು ಹಾಕ್ತಾರೆ. ಅಲ್ಲಿ ಏಜೆಂಟ್ರು ಆಕ್ಷೇಪಣೆ ಮಾಡಿದರೆ ಅದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದರೆ ಅದು ಅವರ ವಿಶ್ವಾಸದ ಪ್ರಶ್ನೆ. ಅವ್ರನ್ನ ವಿಶ್ವಾಸ ಮಾಡಿದ್ದಾರೆ, ಅವರು ಹಾಕ್ತಾರೆ ಅಂತ. ಹೀಗಾಗಿ ಪ್ರತಿ 2 ಗಂಟೆಗಳಿಗೊಮ್ಮೆ ಟೋಟಲ್ ಬಟನನ್ನು ಒತ್ತಿ ಎಷ್ಟು ಆಗಿದೆ ಅನ್ನೋದನ್ನು ತಿಳ್ಕೊಂಡು PRO ದಿನಚರಿಯಲ್ಲಿ ನಮೂದಿಸಬೇಕು. ಜೊತೆಗೆ ಒಂದು ಸೀಟ್ ಇಟ್ಕೊಂಡು, ಯಾರು ಫಸ್ಟ್ ಪೋಲಿಂಗ್ APRO ಏನಿರ್ತಾರೆ ಅವ್ರು ಇಟ್ಕೊಂಡು 1, 2, 3 ಬರ್ಕೊಂಡು ಲೇಡೀಸು, ಜೆಂಟ್ಸು, ಅದರ್ಸ್ ಅಂತ ಬರ್ಕೊಂಡು ರೌಂಡ್ ಹಾಕೋತಾ ಅದನ್ನು ಮಾಡ್ಬೋದು. ಜೊತೆಗೆ ಟೋಟಲ್ ಬಟನ್ ಒತ್ತಿದ್ರೂ ಗೊತ್ತಾಗ್ತದೆ. ಮತ್ತು 17A ಸಹ ನಾವು ಮೇಲು, ಫಿಮೇಲು, ಅದರ್ಸು ಅದನ್ನು ಡಿಫ್ರೆಂಟಾಗಿ ಮಾರ್ಕ್ ಮಾಡ್ತಿರ್ತೇವೆ. ಎವ್ರಿ 2 ಅವರ್ಸ್ಗೊಮ್ಮೆ ರಿಪೋರ್ಟ್ ಕೊಡಬೇಕು. ಮತದಾನದ ವೇಳೆಯಲ್ಲಿ ಪೋಲಿಂಗ್ ಪಾರ್ಟಿನವರು ಫೋನ್ನಲ್ಲಿ ಬ್ಯುಸಿಯಾಗಿರಬಾರ್ದು. ಮೊಬೈಲ್ ನೋಡ್ಕೋತಾ, ವಾಟ್ಸಪ್ ನೋಡ್ಕೋತಾ, ಬೇರೆ ಏನೋ ನೋಡ್ಕೋತಾ, ಮಾತಾಡ್ಕೋತಾ ಟೈಮ್ ವೇಸ್ಟ್ ಮಾಡಬಾರ್ದು. ಭಾಳ ತೀರಾ ಎಮರ್ಜೆನ್ಸಿ ಇದ್ದಾಗ ಮಾತ್ರ, ಎಲೆಕ್ಷನ್ ರಿಲೇಟೆಡ್ ಮಾತ್ರ ಮಾತಾಡಬೇಕು, ಅಷ್ಟಕ್ಕೆ ಕ್ಲೋಸ್ ಮಾಡಬೇಕು. ಮತ್ತು ನಿಗದಿತ ವೇಳೆಗೆ ಮತದಾನವನ್ನು ಮುಗಿಸಬೇಕು. ಮತ್ತು ಸಾಲಿನಲ್ಲಿರುವ ವ್ಯಕ್ತಿಗಳಿಗೆ ನಿಮ್ಮ ಸಹಿ ಇರುವ ಚೀಟಿಗಳನ್ನು ಕೊಡಬೇಕು. ಯಾರಾದರೂ ಒಂದು 5 ಗಂಟೆ ಮತದಾನ ಇನ್ನೇನು 1 ನಿಮಿಷಕ್ಕೆ ಮುಗೀತದೆ, 2 ನಿಮಿಷಕ್ಕೆ ಅಂತ ಇದ್ದಾಗ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು. ಅವರಿಗೆಲ್ಲ ನಂತರ ವೋಟಿಂಗ್ ಟೈಮ್ ಮುಗಿದ ಮೇಲೆ ಸೇರಲಾರ್ದಂಗೆ ನೋಡ್ಕೊಳ್ಬೇಕು. ಮತ್ತು ಅಭ್ಯರ್ಥಿ, ಪೋಲಿಂಗ್ ಏಜೆಂಟ್, ಎಲೆಕ್ಷನ್ ಏಜೆಂಟ್ ಎಲ್ಲರಿಗೂ ಪರ್ಮಿಷನ್ ಇರ್ತದೆ ಬರಲಿಕ್ಕೆ. ಆದರೆ ಎಟ್ ಎ ಟೈಮ್ ಪೋಲಿಂಗ್ ಸ್ಟೇಷನಲ್ಲಿ ಒಬ್ಬರು ಮಾತ್ರ ಇರಬೇಕು. ಮತ್ತು ಮಾರ್ಕ್ಡ್ ಕಾಪಿ ಆಫ್ ವೋಟರ್ ಲಿಸ್ಟ್ನಲ್ಲಿ ಯಾವುದಾದ್ರೂ ಹೆಸರಿನ ಮುಂದೆ PB ಅಥವಾ EDC ಅಂತ ಬರೆದಿದ್ದರೆ, ಅಥವಾ ಬೇರೆ ಏನಾದರೂ ಬರೆದಿದ್ದರೆ, ಡಿಲೀಟೆಡ್ ಅಂತ ಬರೆದಿದ್ದರೆ, ಯಾವುದಾದ್ರೂ ನಮೂದುಗಳಿದ್ದರೆ ಅವರು ಸ್ವತಃ ಅವರು ಮತಗಟ್ಟೆಗೆ ಬಂದು ಮತ ಚಲಾಯಿಸಲು ಬಂದರೂ ಅಧಿಕಾರ ಇರೋದಿಲ್ಲ. ಯಾಕಂದರೆ ನಾವು ETPBS ಮಿಲಿಟ್ರಿನಲ್ಲಿರೋರಿಗೆ ETPBS ಅವ್ರು ರಿಕ್ವೆಸ್ಟ್ ಮಾಡಿದರೆ ನಾವು ಕಳಿಸಿರ್ತೀವಿ. ಅವರು ಅವತ್ತೇನೋ ರಜೆ ಇದೆ ಅಂತೇಳಿ ಪೋಲಿಂಗ್ ಸ್ಟೇಷನ್ಗೆ ಬಂದು ಓಟ್ ಹಾಕ್ತೀನಿ ಅಂದರೆ ಅವಕಾಶ ಇಲ್ಲ. ಯಾಕಂದರೆ ಅವರ ಹೆಸರಿನಲ್ಲಿ ಈಗಾಗಲೇ ಮತಪತ್ರ ರವಾನೆಯಾಗಿದೆ, ಅದರಲ್ಲೇ ಚಲಾಯಿಸಿ ವಾಪಸ್ ಕಳಿಸ್ಬೇಕು. ಅವರು ಪೋಸ್ಟಲ್ ಬ್ಯಾಲೆಟ್ ಇರ್ಬೋದು, EDC ಇರ್ಬೋದು, ಡಿಲೀಟ್ ಇರ್ಬೋದು. ಹೀಗಾಗಿ PRO ರವರು ಕೊಟ್ಟ ಮಾರ್ಕ್ಡ್ ಕಾಪಿ ವೋಟರ್ ಲಿಸ್ಟೇ ಫೈನಲ್. ಇವ್ರ ಏಜೆಂಟ್ರು ಯಾವುದೋ ಇನ್ನೊಂದು ಕಾಪಿ ತಂದು ಇದರೊಳಗೆ ಈ ಹೆಸರು ಅದರ, ಇದ್ರಾಗಿಲ್ಲರಿ ಈ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು. ದಿಸ್ ಈಸ್ ಫೈನಲ್. RO ಏನು ಕೊಟ್ಟಿರ್ತಾರೆ ಮಾರ್ಕ್ಡ್ ಕಾಪಿ, ದಟ್ ಈಸ್ ಫೈನಲ್. ಅದು ಬಿಟ್ಟು ಬೇರೆ ಯಾವ ವೋಟರ್ ಲಿಸ್ಟನ್ನು ತೊಗೋಬಾರ್ದು.
ಸಂಜೆ 5:59 ಮತದಾನದ ಕೇಂದ್ರ ಮುಂದೆ ಇರುವವರಿಗೆ, ಯಾರಾದರೂ ವೋಟರ್ಸ್ ಇರುವವರಿಗೆ ಅವರಿಗೆ ಚೀಟಿ ಕೊಡಬೇಕು. ಆ ಚೀಟಿಯನ್ನು ರಿವರ್ಸ್ ಆರ್ಡರ್ನಲ್ಲಿ ಕೊಡಬೇಕು. ಅಂದರೆ ಒಂದು 40 ಜನ ಇದ್ದರು ಅಂದರೆ 40, 39, 38 ಲಾಸ್ಟಿಗಿರೋರಿಗೆ ಒಂದು ಇರಬೇಕು. ಅವರಿಗೆ ಮಾತ್ರ ಅಲೋ ಮಾಡಬೇಕು. ಅದು ಮತದಾನದ ಅವಧಿ ಮುಗಿದ ಮೇಲೂ ಆಗ್ಬೋದು, ಆದರೆ ಅವರಿಗೆ ಅಲೋ ಮಾಡಬೇಕಾಗುತ್ತೆ. ಮತದಾನ ಎಲ್ಲ ಮುಗಿದ ಮೇಲೆ 17C ಬ್ಯಾಲೆಟ್ ಪೇಪರ್ ಅಕೌಂಟನ್ನು ರೆಡಿ ಮಾಡಿ ಎಲ್ಲ ಏಜೆಂಟ್ರಿಗೆ ಒಂದು ಕಾಪಿ ಕೊಡಬೇಕು. ಮತ್ತು ಎಲ್ಲ ರಾಜ್ಯದ ಅಲ್ಲ, ಇಡೀ ದೇಶದ ಎಲ್ಲ ಮತಕ್ಷೇತ್ರಗಳಲ್ಲಿ 100% ಎಲ್ಲರದ್ದು ಅವ್ರದ್ದೇ ಭಾವಚಿತ್ರಗಳಿವೆ. ಹೀಗಾಗಿ ಯಾವುದೇ ಒಂದು ಅನುಮಾನ ಇಲ್ಲದಂತೆ, ಏನು ಬೋಗಸ್ ವೋಟಿಂಗ್ ಆಗಲಾರದಂತೆ ನೋಡ್ಕೊಳ್ಬೇಕು. ಮಧ್ಯಾಹ್ನ 4 ಗಂಟೆಯ ನಂತರ ಪೋಲಿಂಗ್ ಏಜೆಂಟ್ರು ಆ ವೋಟರ್ ಲಿಸ್ಟ್ ಏನಿದೆ ಮಾರ್ಕ್ ಮಾಡಿದ್ದು ಅವ್ರ ಹತ್ರ ಒಂದು ಕಾಪಿ ಇರುತ್ತಲ್ಲ, ಅದು ತೊಗೊಂಡು ಹೊರಗೆ ಹೋಗಲಿಕ್ಕೆ ಬಿಡಬಾರ್ದು. ಮತ್ತು ಮಿನಿಮಮ್ 2 ಅವರ್ಸ್ ಅವ್ರು ಕೂಡಬೇಕು. ಪದೇ ಪದೇ ಎದ್ದು ಹೋಗೋದಾಗಲಿ, ಗುಟ್ಕ ಹಾಕ್ಕೊಂಡು ಹೋಗ್ಲಿಕ್ಕೆ ಹೋಗೋದಾಗಲಿ ಅಥವಾ ಧೂಮಪಾನ ಮಾಡೋದಾಗಲಿ ಅವಕಾಶ ಕೊಡಬಾರ್ದು. ಅವರು ಕಡ್ಡಾಯವಾಗಿ ಮಿನಿಮಮ್ 2 ಅವರ್ಸ್ ಪೋಲಿಂಗ್ ಸ್ಟೇಷನಲ್ಲಿ ಕೂಡಬೇಕು. ರಿಲೀವರ್ ಇರ್ತಾರೆ, ಅವ್ರಿಗೆ ರಿಲೀವರು 3 ಅವರ್ಸ್ 4 ಅವರ್ಸ್ ಒಂದು ಸಲ ಅವರು ರಿಲೀವ್ ಮಾಡ್ಬೋದು. ಮೊದಲನೇ ಮತಗಟ್ಟೆ ಅಧಿಕಾರಿಯ ಕರ್ತವ್ಯಗಳು ಏನು ಅನ್ನೋದನ್ನು ನೋಡೋದಾದರೆ, ಮತಗಟ್ಟೆ ಅಧಿಕಾರಿ ಒಂದು ವೇಳೆ ಗೈರು ಹಾಜರಾದರೆ ಅವರ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಅದರ ಜೊತೆಗೆ ಅವರ ಮೂಲಭೂತ ಕರ್ತವ್ಯಗಳು, ಅವರ ಪ್ರೈಮರಿ ಡ್ಯೂಟೀಸ್ ಏನಂತಂದರೆ ಮತದಾರರನ್ನು ಗುರುತಿಸುವುದು. ಒಬ್ಬ ಮತದಾರ ಬಂದಾಗ ಅವರ ID ಕಾರ್ಡನ್ನು ನೋಡಿ, ಅವರ ಎಪಿಕ್ ಕಾರ್ಡನ್ನು ನೋಡಿ, ಮಾರ್ಕ್ಡ್ ಕಾಪಿಯಲ್ಲಿ ಹೆಸರಿನ ಬಾಕ್ಸ್ನಲ್ಲಿ ಕ್ರಾಸ್ ಗೆರೆ ಎಳೆಯಬೇಕು ಪುರುಷರಾಗಿದ್ದರೆ. ಮಹಿಳಾ ಮತದಾರರಾಗಿದ್ದರೆ ಬಾಕ್ಸ್ನಲ್ಲಿ ಕ್ರಾಸ್ ಗೆರೆ ಎಳೆಯುವುದರ ಜೊತೆಗೆ ಹೆಸರಿನ ಮುಂದೆ ರೌಂಡ್ ಮಾರ್ಕ್ ಮಾಡಬೇಕು. ಮತ್ತು ಇತರರಾಗಿದ್ದರೆ, ಟ್ರಾನ್ಸ್ಜೆಂಡರ್ ಮಂಗಳಮುಖಿಯರು ಆಗಿದ್ದರೆ ಹೆಸರಿನ ಬಾಕ್ಸ್ನಲ್ಲಿ ಕ್ರಾಸ್ ಗೆರೆ ಎಳೆಯುವುದರ ಜೊತೆಗೆ ಹೆಸರಿನ ಕ್ರಮ ಸಂಖ್ಯೆಯ ಮುಂದೆ ಸ್ಟಾರ್ ಗುರುತನ್ನು ಮಾಡಬೇಕು. ಈ ರೀತಿ ಅವರು ಮತದಾರರನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ಅವರ ಹೆಸರನ್ನು ಜೋರಾಗಿ ಹೇಳಬೇಕು. ಆಗ ಯಾವುದಾದ್ರೂ ಏಜೆಂಟರು ಆಕ್ಷೇಪಣೆ ವ್ಯಕ್ತಪಡಿಸಿದರೆ ಆಕ್ಷೇಪಣೆಗೆ ಮನ್ನಿಸಬೇಕು. ಒಂದು ವೇಳೆ ಅವರು ಮೊದಲನೇ ಮತಗಟ್ಟೆ ಅಧಿಕಾರಿಯಲ್ಲಿ ಗುರುತು ಎಲ್ಲ ಆದಮೇಲೆ ಎರಡನೇ ಮತಗಟ್ಟೆ ಅಧಿಕಾರಿಯಲ್ಲಿ ಹೋದಾಗ ಆಕ್ಷೇಪಣೆ ವ್ಯಕ್ತಪಡಿಸಿದರೆ ಅದನ್ನು ಪರಿಗಣಿಸಬಾರದು. ಎರಡನೇ ಮತಗಟ್ಟೆ ಅಧಿಕಾರಿ ಬಂದ ಕೂಡಲೇ ಅವರು ನೋಡಬೇಕು, ಮೊದಲು ಈಗಾಗಲೇ ಶಾಯಿ ಇದೇನಾ ಇಲ್ಲ, ಇರದೇ ಇದ್ದರೆ ಅಲ್ಲಿ ಶಾಯಿ ಹಚ್ಚಬೇಕು. ಹಚ್ಚಿ ಒಂದು 10 ಮಿನಿಟ್ಸ್ ಸ್ವಲ್ಪ ಅವ್ರು ಹಿಂಗಿಟ್ಟಿರ್ತಾರಲ್ಲ, ಹಚ್ಚಿದ ಕೂಡಲೇ ಸ್ವಲ್ಪ ಲೈಟಾಗಿ ಉಫ್ ಅಂತ ಊದಬೇಕು. ಅಂದರೆ ಅದು ಬೇಗ ಡ್ರೈ ಆಗಬೇಕು. ಆಮೇಲೆ ಅವರಿಗೆ 17A ಮತದಾರರ ರಿಜಿಸ್ಟ್ರ್ನಲ್ಲಿ ಅವ್ರದ್ದು ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಹೆಸರು ಬರೆದು, ಅವರು ಎಪಿಕ್ ಕಾರ್ಡ್ ತಂದಿದ್ರೆ ಓಕೆ, ಏನು ಬರೆಯೋದಿಲ್ಲ. ಎಪಿಕ್ ಇಲ್ಲಿಲ್ಲ ಅಂತಂದರೆ ಏನು ಬೇರೆ ID ಪ್ರೂಫ್ ತಂದಿರ್ತಾರೆ ಅದರ 4 ನಂಬರ್, ಲಾಸ್ಟ್ 4 ಡಿಜಿಟ್ಸು ಆ ಶರ ಕಾಲಮ್ನಲ್ಲಿ ಬರೀಬೇಕು. ಬರೆದು ಅವ್ರ ಸಿಗ್ನೇಚರ್ ತೊಗೋಬೇಕು. ಸಿಗ್ನೇಚರ್ ತೊಗೋಬೇಕು. ಇಲ್ಲ ಹೆಬ್ಬೆಟ್ಟು ಹೋದರೆ ಹೆಬ್ಬೆಟ್ಟು ಹಾಕ್ಕೋಬೇಕು. ಅವರಿಗೆ ಒಂದು ಚೀಟಿ ಕೊಡಬೇಕು, ವೋಟರ್ ಸ್ಲಿಪ್ ಕೊಡಬೇಕು. ಸ್ಲಿಪ್ ಕೊಟ್ಟ ಮೇಲೆ ನೆಕ್ಸ್ಟ್ ಆ ಚೀಟಿ ತೊಗೊಂಡೋಗಿ 3rd ಪೋಲಿಂಗ್ ಆಫೀಸರ್ ಹತ್ರ ಹೋಗ್ತಾರೆ. 3rd ಪೋಲಿಂಗ್ ಆಫೀಸರ್ ಅವರು CUನ ಕಂಟ್ರೋಲ್ ಪ್ರಭಾರ ವಹಿಸ್ಕೊಂಡಿರ್ತಾರೆ. ಆ ಚೀಟಿ ತಗೊಂಡು ಅವರು ಸೀರಿಯಲ್ ಪ್ರಕಾರ, ಸರದಿ ಪ್ರಕಾರ ಅವರಿಗೆ ತಗೊಂಡು ಅವ್ರಿಗೆ ಓಟ್ ಹಾಕ್ಲಿಕ್ಕೆ ಕಂಪಾರ್ಟ್ಮೆಂಟಿಗೆ ಹೋಗ್ರಿ ಅಂತ ಹೇಳಬೇಕು. ಅವರು ಕರೆಕ್ಟ್ ಅಲ್ಲಿ ಹೋದಾಗ ಇವರು ಬ್ಯಾಲೆಟ್ ಹೊತ್ತಬೇಕು. ಅವರು ಅವರಿಗೆ ಇಷ್ಟವಾದ ಅಭ್ಯರ್ಥಿಗೆ ಮತದಾನ ಚಲಾಯಿಸ್ತಾರೆ. 3ನೇ ಮತಗಟ್ಟೆ ಅಧಿಕಾರಿ ತುಂಬ ಯಾವಾಗಲೂ ಎಚ್ಚರದಿಂದ ಮತದಾನ ಮಾಡಲು ಬಂದಿರುವ ಮತದಾರರ ಮೇಲೇ ಗಮನ ಇರಬೇಕು. ಆ ವೋಟಿಂಗ್ ಕಂಪಾರ್ಟ್ಮೆಂಟಿಗೆ ಹೋದಾಗ ಅವರು ಮತದಾನ ಮಾಡುವುದೊಂದನ್ನು ಬಿಟ್ಟು ಬೇರೆ ಏನು ಮಾಡದಂತೆ, ಅಂದರೆ ಅವರು ಏನಾದ್ರು ಮಾಡ್ತಾರೆ ಅಂದರೆ VVPAT ಇದೆ, VVPATನಲ್ಲಿ ಏನಾದರೂ ಅವರು ಡಿಸ್ಕನೆಕ್ಟ್ ಮಾಡ್ತಾರೋ ಅಥವಾ ಏನಾದರೂ ಅಲ್ಲೇನಾದರೂ ಟ್ರಾನ್ಸ್ಪೋರ್ಟೇಷನ್ ಮೋಡ್ ವರ್ಕಿಂಗ್ ಮೋಡ್ ಇದೆಯಲ್ಲ ಅದನ್ನೇನಾದ್ರು ತರಿಸೋದು ಮಾಡೋದಾಗಲಿ, ಅಥವಾ ಬ್ಯಾಲೆಟ್ ಯೂನಿಟ್ನಲ್ಲಿ ಏನಾದರೂ ಒಂದು ಕಡ್ಡಿ ಸಿಗಿಸೋದಾಗಲಿ, ಚೂಯಿಂಗ್ ಗಮ್ ಇಡೋದಾಗಲಿ, ಅಥವಾ ಅನಗತ್ಯವಾಗಿ ತುಂಬ ಹೊತ್ತು ನಿಂತರೆ ಅವರಿಗೆ ರಿಕ್ವೆಸ್ಟ್ ಮಾಡಬೇಕು. ಅವ್ರಿಗೆ ಹೇಳಬೇಕು, ಸರ್ ವೋಟ್ ಮಾಡಿ ಬನ್ನಿ, ಮೇಡಮ್ ವೋಟ್ ಮಾಡಿ ಬನ್ನಿ, ಈ ಥರ ಹೇಳ್ತಾ ಇರಬೇಕು, ನೋಡ್ತಾನೂ ಇರಬೇಕು ಅಂತ. ಅಂದರೆ ಮತಯಂತ್ರ VVPAT ಮತ್ತು BU ಜೊತೆಗೆ ಏನಾದರೂ ಅವರು ಅದ್ರ ಜೊತೆಗೆ ಏನಾದರೂ ಅದಕ್ಕನ್ನು ಹಾಳು ಮಾಡ್ತಕ್ಕಂಥದ್ದು ಏನಾದ್ರು ಮಾಡುವಂಥ ಯಾರಾದರೂ 100% ಯಾರೂ ಮಾಡಲ್ಲ, ಯಾರೋ ಒಬ್ಬರು ಆ ಥರ ಮಾಡಲಿತ್ತಿದ್ರೆ ಅಥವಾ ಅವರೇನಾದರೂ ತಪ್ಪಿ ಪೊಲೀಸರಿಗೂ ತಪ್ಪಿಸಿ ಮೊಬೈಲ್ ತಂದು ವಿಡಿಯೋ ಏನಾರು ಮಾಡೋ ಪ್ರಯತ್ನ ಮಾಡ್ತಿದ್ರೆ ಇಮಿಡಿಯೇಟಾಗಿ PRO ಗಮನಕ್ಕೆ ತರಬೇಕು ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯೂಶ್ವಲಿ ಈ ಥರದ್ದು ಆಗದಂತೆ ಅಲ್ಲಿ ನೋಡಬೇಕಾಗ್ತದೆ. ಇದು ಒಂದು ಮಾದರಿ ಮತಗಟ್ಟೆ. ಈ ಥರ ಬರಲಿಕ್ಕೆ ಹೋಗಲಿಕ್ಕೆ ಬಂದು ಅವರು PRO ಹತ್ರ ಬರಬೇಕು.
ಬಂದು APRO ಹತ್ರ ಅವ್ರ ID ಪ್ರೂಫ್ ಆಗ್ತದೆ. ಅದಾದಮೇಲೆ ಅವರು ಸೆಕೆಂಡ್ PRO ಹತ್ರ ಹೋಗಿ ರಿಜಿಸ್ಟ್ರ್ನಲ್ಲಿ ಸಿಗ್ನೇಚರ್ ಮಾಡಿ ಚೀಟಿ ತೊಗೊಳ್ತಾರೆ, ಇಂಡೆಲಿಬಲ್ ಲಿಂಕ್ ಹಚ್ಕೊಳ್ತಾರೆ. ಮೂರನೇ ಆಫೀಸರ್ಗೆ ಹೋಗಿ ಚೀಟಿ ಕೊಡ್ತಾರೆ. ಚೀಟಿ ಕೊಟ್ಟು ಸೀದಾ ಅವರು ಮತಗಟ್ಟೆಗೆ ಹೋಗಿ ಕಂಪಾರ್ಟ್ಮೆಂಟಿಗೆ ಹೋಗಿ ಓಟ್ ಹಾಕ್ತಾರೆ. ಓಟ್ ಹಾಕಿದ್ಮೇಲೆ ಅವ್ರು ಸೀದಾ ಹೊರಗೆ ಹೋಗಿಬಿಡ್ತಾರೆ. ಏನು ವೋಟಿಂಗ್ ಕಂಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಹಿಂದೆ ಕಿಟಕಿ ಆಗಲಿ ಅಥವಾ ಬೇರೆ ಏನಾದರೂ ಇರಬಾರ್ದು. ಅಲ್ಲೊಂದು CCTVನೋ ಅಥವಾ ಏನೋ ಕ್ಯಾಮ್ರಾ, ಸ್ಕೂಲ್ ಇತ್ತು ಅಲ್ಲೊಂದು CCTV ಇದ್ದರೆ ಅದನ್ನು ಆಫ್ ಮಾಡಬೇಕು, ಇಲ್ಲ ಅದನ್ನು ಕವರ್ ಆಗದಂತೆ ಅದನ್ನು ಮುಚ್ಚಬೇಕು. ಯಾವುದೇ ಕಾರಣಕ್ಕೂ ಮತದಾರರು ಮತ ಚಲಾಯಿಸುವುದು ಯಾರಿಗೆ ಗೊತ್ತಾಗುವಂತಿರಬಾರ್ದು. ಯಾರೋ ಒಬ್ಬರು ಸೆಲೆಬ್ರಿಟಿ ವೋಟರ್ಸ್ ಬಂದಾಗ ಕ್ಯಾಮ್ರಾಮನ್ಸ್ ತುಂಬ ಬರ್ಬೋದು ಅದನ್ನು ರೆಕಾರ್ಡ್ ಮಾಡಲಿಕ್ಕೆ. ಯಾವುದೇ ಕಾರಣಕ್ಕೂ ಮತಗಟ್ಟೆ ಒಳಗೆ ಬಿಡಬಾರ್ದು. ಅವ್ರು ಬಾಕ್ಲಲ್ಲೇ ನಿಂತು ರೆಕಾರ್ಡಿಂಗ್ ಮಾಡಲಿ. ತೀರಾ ಹತ್ತಿರಕ್ಕೆ ಬಂದು ಕ್ಯಾಮರಾವನ್ನು ಮೇಲೆ ಎತ್ತಿಡಿದು ಅವ್ರ ಬೆರಳು ಮತ್ತು ಆ ಬ್ಯಾಲೆಟ್ ಯೂನಿಟ್ನಲ್ಲಿ ಯಾವ ಬಟನನ್ನು ಪ್ರೆಸ್ ಮಾಡ್ತಿದ್ದಾರೆ ಅನ್ನೋದು ಕಾಣುವಂತೆ ಫೋಟೋ ತೆಗೆಯುವುದಾಗಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋದಾಗಲಿ ಮಾಡಬಾರ್ದು. ಮತ್ತು ಏಕಕಾಲಕ್ಕೆ ಇಬ್ಬರು ವೋಟಿಂಗ್ ಕಂಪಾರ್ಟ್ಮೆಂಟ್ ಹತ್ರ ನಿಂತಾಗ ಅವರು ಫೋಟೋ ತೆಗೆಯೋದಾಗಲಿ ವಿಡಿಯೋ ತೆಗೆಯೋದಾಗಲಿ ಮಾಡಬಾರ್ದು. ಮತ್ತು ಇಬ್ಬರು ಏಕಕಾಲಕ್ಕೆ ಹೋಗಬಾರ್ದು. ಅವರು ಗಂಡ ಹೆಂಡತಿ ಆಗಿದ್ದರೂ ಸರಿ, ಸ್ನೇಹಿತರಾಗಿದ್ದರೂ ಸರಿ, ಅವರು ಒಬ್ಬರು ಹೋದಾಗ ಇನ್ನೊಬ್ಬರು ಹೋಗಬಾರ್ದು. ಏಕಕಾಲಕ್ಕೆ ಒಬ್ಬರು ಮಾತ್ರ ಹೋಗಬೇಕು, ಇನ್ನೊಬ್ಬರು ಬರಬೇಕು. ಆ ಥರ PRO ಅದನ್ನು ಗಮನಿಸಬೇಕು. ಸ್ಪೆಷಲಿ ನಾರ್ಮಲ್ಲಾಗಿ ಯಾರೂ ಆ ಥರ ಹೋಗಲ್ಲ. ಸೆಲೆಬ್ರಿಟಿ ಇದ್ದಾಗ, ಅಂದರೆ ಅವರು ಮಾಜಿ ಮಂತ್ರಿಗಳು ಅಥವಾ ಇನ್ಯಾವುದೋ ಬೇರೆ ಇದ್ದಾಗ ಅವರು ಜೊತೆಯಾಗಿ ಬಂದಾಗ, ಸ್ನೇಹಿತರು ಜೊತೆಯಾಗಿ, ಗಂಡ ಹೆಂಡತಿ ಜೊತೆಯಾಗಿ ಬಂದಾಗ ಜೊತೆಯಾಗಿ ಹೋಗುವ ಸಾಧ್ಯತೆಗಳಿರ್ತವೆ. ಅವರಿಗೆ ವಿನಂತಿ ಮಾಡಿಕೊಳ್ಬೇಕು, ಒಬ್ಬರು ಆದಮೇಲೆ ಒಬ್ಬರು ಹಾಕಿ ಅಂತ. ಇದನ್ನು ಗಮನದಿಂದ ಕೇಳಿಸ್ಕೊಳ್ಬೇಕು. ಮತ್ತು ವಿಶೇಷವಾಗಿ ಟೆಂಡರ್ ವೋಟ್ ಅಂತ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ಒಬ್ಬರ ಹೆಸರಿನಲ್ಲಿ, ಈಗ ನಾನು ಓಟ್ ಹಾಕ್ಲಿಕ್ಕೆ ಹೋದಾಗ ವೋಟರ್ ಲಿಸ್ಟ್ನಲ್ಲಿ ನೋಡಿ ಫಸ್ಟ್ ಸರ್ ನಿಮ್ಮ ಓಟ್ ಈಗಾಗಲೇ ಎಕ್ಸರ್ಸೈಸ್ ಆಗಿದೆ ಅಂದರೆ ಓಟ್ ಹಾಕಿದ್ದಾರೆ ಅಂತ. ಯಾರು ಹಾಕಿದ್ರು ಗೊತ್ತಾಗಲಿಲ್ಲ. ಆಗ ಇಲ್ಲ ನಾನು ಬರಲೇ ಇಲ್ಲ ನನಗೆ ಕೊಡಿ ಅಂತ ಅವರು ಡಿಮ್ಯಾಂಡ್ ಮಾಡ್ಬೋದು. ಡಿಮ್ಯಾಂಡ್ ಮಾಡಿದಾಗ ಅವರಿಗೆ ಓಟ್ ಕೊಡಬೇಕಾಗುತ್ತೆ. ಆದರೆ ಮೆಷಿನಲ್ಲಿ ಓಟ್ ಹಾಕ್ಲಿಕ್ಕೆ ಕೊಡಬಾರ್ದು. ಪ್ರಿಂಟೆಡ್ ಬ್ಯಾಲೆಟ್ ಪೇಪರ್ ಇರುತ್ತಲ್ಲ, ಆ ಟೆಂಡರ್ಡ್ ಬ್ಯಾಲೆಟ್ ಪೇಪರ್ನಲ್ಲಿ ಅವರಿಗೆ ಒಂದನ್ನು ಕೊಡಬೇಕು, ಜೊತೆಗೆ ಒಂದು ಕವರು ಕೊಡಬೇಕು, ಆ್ಯರೋ ಮಾರ್ಕ್ ಸೀಲ್ ಕೊಡಬೇಕು. ಅವರು ಕಂಪಾರ್ಟ್ಮೆಂಟ್ಗೆ ಹೋಗಿ ಯಾರಿಗೆ ಬೇಕೋ ಅವರಿಗೆ ಓಟ್ ಹಾಕ್ಕೊಂಡು ಅದನ್ನು ಮಡಿಸಿ ಆ ಕವರ್ನಲ್ಲಿಟ್ಟು ಅದಕ್ಕೆ ಗಮ್ ಹಚ್ಚಿ PRO ಕೊಡಬೇಕು. ಈ ಥರ ಇದ್ದದ್ದನ್ನೆಲ್ಲ 17B ಒಂದು ನಮೂನೆ ಮಾಡಿಕೊಂಡು ಅದರಲ್ಲಿ ಎಷ್ಟು ಟೆಂಡರ್ ಆಯಿತು ಅದನ್ನೆಲ್ಲ ಪ್ರತ್ಯೇಕವಾಗಿ ಇಡಬೇಕು. ಸಾಮಾನ್ಯವಾಗಿ ಇದು ಇದಾಗಬಾರ್ದು. ಯಾಕಾಯಿತು ಅಂತಂದರೆ ಯಾರು ಮೊದಲು ಬಂದ್ರಲ್ಲ ಅವರನ್ನು ಇವರು ಸರಿಯಾಗಿ ಐಡೆಂಟಿಫೈ ಮಾಡಲಿಲ್ಲ. ಒಂದೇ ಹೆಸರಿನವರು ಒಂದೇ ಊರಿನಲ್ಲಿ ಸುಮಾರು ಜನ ಇರ್ಬೋದು. ಹೆಸರೊಂದೇ ಅಲ್ಲ, ಹೆಸರು ನೋಡಬೇಕು, ತಂದೆ ಹೆಸರು ನೋಡಬೇಕು. ಹೆಸರು ತಂದೆ ಹೆಸರು ಎರಡೂ ಸೇಮ್ ಇದ್ದರೆ, ಇನಿಷಿಯಲ್ಸು ಸೇಮ್ ಇದ್ದರೆ, ಸರ್ನೇಮು ಸೇಮ್ ಇದ್ದರೆ, ಪಾರ್ಟ್ ನಂಬರ್ ಸೀರಿಯಲ್ ನಂಬರ್ ಬೇರೆ ಇರುತ್ತೆ. ಹೀಗಾಗಿ ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಹೆಸರು, ತಂದೆ ಹೆಸರು, ಇನಿಷಿಯಲ್ಲು, ಸರ್ನೇಮು ಎಲ್ಲವನ್ನು ನೋಡಬೇಕು ಅಂತ. ಇಲ್ಲೆಲ್ಲೋ ನೋಡದೇ ಇದ್ದದ್ದಕ್ಕೆ ಬೇರೊಬ್ಬರು ಮತ ಚಲಾಯಿಸಿ ಹೋಗಿದ್ದಾರೆ. ಅವರು ಅದೇ ಹೆಸರಿನವರು ಇರ್ತಾರೆ. ಆದರೆ ಇವರು ಅದನ್ನು ಮಾರ್ಕ್ ಮಾಡಿಕೊಳ್ಳುವಾಗ ತಪ್ಪಾಗಿ ಮಾಡಿಕೊಳ್ಳಿರೋದ್ರಿಂದ, ಇದು ಯಾರು ತಪ್ಪು ಅಂದರೆ APRO ತಪ್ಪು. APRO ಗಮನ ಇಲ್ಲದೇ ಇರೋದರಿಂದ ಆಗಿರೋ ತಪ್ಪು. ಹೀಗಾಗಿ ಮತದಾರರಿಗೆ ಮತದಾನ ಮಾಡಲಿಕ್ಕೆ ಕೊಡಬೇಕು. ಹೀಗಾಗಿ ನಾವು ಟೆಂಡರ್ ಬ್ಯಾಲೆಟ್ ಕೊಡ್ತೇವೆ. ಇದನ್ನು ಟೆಂಡರ್ ಬ್ಯಾಲೆಟ್ ಪೇಪರ್ ಅಂತ ನಾವು ಕರಿತೇವೆ. ಇನ್ನೊಂದು ಚಾಲೆಂಜ್ ವೋಟ್ ಅಂತ ಬರುತ್ತೆ. ಚಾಲೆಂಜ್ ವೋಟ್ ಅಂದರೆ ಈಗ ನಾನು ವೋಟ್ ಹಾಕ್ಲಿಕ್ಕೆ ಬಂದಾಗ ಏಜೆಂಟ್ ಆಕ್ಷೇಪಣೆ ಮಾಡ್ತಾನೆ, ಇಲ್ಲ ಇವರು ನನ್ನ ಎಪಿಕ್ ಕಾರ್ಡ್ ಕೊಡ್ತೇನೆ, ನನ್ನ ಎಪಿಕ್ ನಂಬರು, ನನ್ನ ಹೆಸರು ಶಶಿಶೇಖರ್ ರೆಡ್ಡಿ ಅಂತ. ಇಲ್ಲ ನೀವು ಶಶಿಶೇಖರ್ ರೆಡ್ಡಿ ಅಲ್ಲ, ನನಗೆ ಗೊತ್ತು, ಅವರು ಬೇರೆ ನೀವು ಬೇರೆ, ನಾನು ಓಟ್ ಹಾಕ್ಲಿಕ್ಕೆ ಕೊಡಲ್ಲ ಅಂತ. ಆಗ PRO ಏನು ಮಾಡಬೇಕು ಅಂದರೆ ಈ ಮತದಾನವನ್ನು ನಿಲ್ಲಿಸಬಾರ್ದು, ಪಕ್ಕಕ್ಕೆ ಕರ್ಕೊಂಡು ಹೋಗಿ ಯಾರೇ ಚಾಲೆಂಜ್ ಮಾಡಿರ್ತಾರೆ ಅವ್ರ ಹತ್ರ ₹2 ತೊಗೊಂಡು ಅವರಿಗೆ ರಿಸಿಟ್ ಕೊಡಬೇಕು. ಯಾರು ಪೋಲಿಂಗ್ ಏಜೆಂಟ್ ಆಕ್ಷೇಪಣೆ ಮಾಡಿರ್ತಾನೆ ಅವನಿಂದ ತೊಗೊಂಡು ಕೊಡಬೇಕು. ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ವೋಟರ್ ಒರಿಜಿನಲ್ ಅನಿಸಿದ್ರೆ, ಹೌದು ನಾನೇ ಶಶಿಶೇಖರ್ ರೆಡ್ಡಿ ಅಂದರೆ ಮೆಷಿನಲ್ಲಿ ಓಟ್ ಹಾಕ್ಲಿಕ್ಕೆ ಕೊಡಬೇಕು. ಇಲ್ಲ ಅಲ್ಲ ನನ್ನ ಬದಲಾಗಿ ಬೇರೆ ಯಾರೋ ಬಂದಿದ್ದಾರೆ ಅಂತಂದ್ರೆ ₹2 ವಾಪಸ್ ಕೊಡಬೇಕು ಯಾರಿಗೆ, ಏಜೆಂಟನಿಗೆ. ಮತ್ತು ಯಾರು ಬಂದಿರ್ತಾರೆ ಇವರು ನಕಲಿ ಮತದಾರರು, ಇವರನ್ನು ಪೊಲೀಸರ ವಶಕ್ಕೆ ಕೊಡಬೇಕು. ಒಂದು ವೇಳೆ ನಿಜವಾದ ಮತದಾರನೇ ಆಗಿದ್ದರೆ ಆ ₹2 ಮುಟ್ಟುಗೋಲು ಹಾಕ್ಕೊಳ್ಬೇಕು, ಏಜೆಂಟ್ನಿಗೆ ಎಚ್ಚರಿಕೆ ಕೊಡಬೇಕು. ಈ ಥರ ಅನಗತ್ಯವಾಗಿ ನೀವು ಚಾಲೆಂಜ್ ಮಾಡೋ ಹಾಗಿಲ್ಲ. 2-3 ಸಲ ನೀವು ಈ ಥರ ಚಾಲೆಂಜ್ ಮಾಡಿದರೆ ನಿಮ್ಮ ಏಜೆಂಟನ್ನು ರದ್ದುಪಡಿಸಬೇಕಾಗುತ್ತೆ, ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅಂದರೆ ಸುಳ್ಳು ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಅದರ ಅರ್ಥ. ಹೀಗಾಗಿ ಚಾಲೆಂಜ್ ವೋಟು ಮಷೀನಲ್ಲಿ ಹೋಗುತ್ತೆ, ಟೆಂಡರ್ ವೋಟು ಟೆಂಡರ್ ಪೇಪರಲ್ಲಿ ಹೋಗುತ್ತೆ, ಮೆಷಿನಲ್ಲಿ ಹೋಗೋದಿಲ್ಲ. ಇದನ್ನು ಗಮನದಲ್ಲಿ ಇಡಬೇಕು. ಏಜೆಂಟನ್ನು ಆಕ್ಷೇಪಣೆ ನಿಜವಾದರೆ ಅವನಿಗೆ ವಾಪಸ್ ಹಿಡಿದು ನಕಲಿ ಮತದಾರರನ್ನು ಪೊಲೀಸ್ ಕಸ್ಟಡಿಗೆ ಕೊಡಬೇಕು. 49O ಅಂದರೆ
ಯಾರೋ ಒಬ್ಬರು ಬಂದು ಎಲ್ಲ ಪ್ರಾಸೆಸ್ ಮುಗಿ ಇನ್ನೇನು ಓಟ್ ಹಾಕಬೇಕು, ಅವಾಗ ನಾನು ಓಟ್ ಹಾಕಲ್ಲ ಅಂತಾರೆ. ಆ ರೀತಿ ಅನ್ನೋದಿಲ್ಲ. ಒಂದು ವೇಳೆ ಅಂದರೆ ಏನು ಮಾಡಬೇಕು, ಆಗ ಅವರಿಗೆ ಓಟ್ ಹಾಕಲಿಕ್ಕೆ ರಿಕ್ವೆಸ್ಟ್ ಮಾಡಬೇಕು, ನೋಟಾನೂ ಇದೆ ಹಾಕಿ ಅಂತ. ಆಗಲೂ ಹಾಕಲ್ಲ ಅಂದರೆ 17A ವೋಟರ್ ರಿಜಿಸ್ಟರ್ನಲ್ಲಿ ರಿಮಾರ್ಕ್ಸ್ ಕಾಲಮ್ನಲ್ಲಿ ರೆಫ್ಯೂಸ್ ಟು ವೋಟ್, ಮತ ಚಲಾಯಿಸಲು ನಿರಾಕರಿಸಿದ್ದಾರೆ ಎಂದು ಅವರಿಂದ ಸಹಿ ಪಡೆಯಬೇಕು. ಸಹಿ ಮಾಡಿದರೆ ಸರಿ, ಫೋರ್ಸ್ ಮಾಡಬಾರ್ದು. ಸಹಿ ಮಾಡಲಿಲ್ಲ ಅಂದರೆ ನಾವೇ ರಿಮಾರ್ಕ್ಸ್ ಬರ್ಕೊಂಡು ಹೋಗಬಾರ್ದು, ಹೋಗ್ಲಿಕ್ಕೆ ಬಿಡ್ಬೋದು. ಆದರೆ 17C ಬ್ಯಾಲೆಟ್ ಪೇಪರ್ ಅಕೌಂಟ್ ಏನಿದೆ ಅದರಲ್ಲಿ ವ್ಯತ್ಯಾಸ ಆಗುತ್ತೆ. 17A ಮತ್ತು Cಗೆ ಟ್ಯಾಲಿ ಆಗೋದಿಲ್ಲಲ್ಲ, ಆಗ ಒಂದು ಮೈನಸ್ ಮಾಡಬೇಕಾಗುತ್ತೆ. ಅದೊಂದು ಕಾಲಮ್ ಇದೆ, ಅದರಲ್ಲಿ ಅವರು ಮತ ಚಲಾಯಿಸಲು ಯಾಕೆ ನಿರಾಕರಿಸಿದ್ದಾರೆ ಅವರೇನು ರೀಸನ್ ಹೇಳಬೇಕಾಗಿಲ್ಲ. ಆ ಥರ ಎಲ್ಲ ಆಗಲ್ಲ ಯೂಸಲಿ. 49MA ಅಂದರೆ ಏನು, ಒಬ್ಬ ಮತದಾರ ಬಂದು ಮತ ಚಲಾಯಿಸಿದ ಮೇಲೆ ನಾನು ಯಾವುದೋ ಒಂದು ನಂಬರ್ ಗೊತ್ತಿದೆ, ಇನ್ನೊಂದು ನಂಬರ್ ಪ್ರಿಂಟ್ ಬಂತು ಅಂತ ಆಕ್ಷೇಪಣೆ ಮಾಡಿದರೆ ಅಥವಾ ಕಂಪ್ಲೇಂಟ್ ಮಾಡಿದರೆ, ಮೆಷಿನ್ ಸರಿ ಇಲ್ಲ, ನನಗೆ ಬೇಕಾಗಿದ್ದ ಕ್ಯಾಂಡಿಡೇಟ್ ಈ ನಂಬರ್ ಗೊತ್ತಿದೆ ಬಟ್ ಪ್ರಿಂಟ್ ಇದು ಬೇರೆ ಬಂತು ಅಂತ ಅವರೇನಾದರೂ ಕಂಪ್ಲೇಂಟ್ ಮಾಡಿದರೆ ಆಗ ಅವರಿಗೆ ಒಂದು ನಮೂನೆ ಇದೆ, ಆ ನಮೂನೆ ಕೊಡಬೇಕು. ನಮೂನೆಯಲ್ಲಿ ನಿಮಗೆ ಖಂಡಿತ ನಿಮ್ಮ ದೂರನ್ನು ನಾವು ಸ್ವೀಕರಿಸ್ತೇವೆ, ನಿಮಗೆ ಇನ್ನೊಂದು ಸಲ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಒಂದು ವೇಳೆ ನಿಮ್ಮ ದೂರು ಸುಳ್ಳಾಗಿದ್ದರೆ ಸೆಕ್ಷನ್ 177 ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ನೀವು ಮತಯಂತ್ರದ ಮೇಲೆ ಅನಾವಶ್ಯಕವಾಗಿ ಸುಳ್ಳು ದೂರನ್ನು ದಾಖಲಿಸಿದರೆ 1,000 ರೂಪಾಯಿ ದಂಡ ಮತ್ತು 6 ತಿಂಗಳು ಜೈಲು ವಾಸ ಅನುಭವಿಸಬೇಕಾಗ್ತದೆ. ಅದಕ್ಕೆ ನೀವು ಅಂಡರ್ಟೇಕಿಂಗ್ ಕೊಡಬೇಕು, ನಾವು ಇನ್ನೊಂದು ಸಲ ಮತದಾನ ಮಾಡಲಿಕ್ಕೆ ಕೊಡ್ತೇವೆ. ಇನ್ನೊಂದು ಸಲ ಮತದಾನ ಮಾಡಲಿಕ್ಕೆ ಕೊಡಬೇಕು. ಮತದಾನ ಚಲಾಯಿಸುವಾಗ ಏಜೆಂಟರು ಮತ್ತು PRO ನೋಡಬೇಕು ಅಂತ. ಸಾಮಾನ್ಯವಾಗಿ ಬೇರೆಯವರು ಓಟ್ ಹಾಕಬೇಕಾದ್ರೆ ನೋಡಬಾರ್ದು ಅಂತ ಹೇಳ್ತೀವಿ, ಬಟ್ 49MAನಲ್ಲಿ ನೋಡಬೇಕು. ಯಾಕೆ ನೋಡಬೇಕು? ಯಾಕಂದರೆ ಈಗಾಗಲೇ ಮೊದಲು ಓಟ್ ಹಾಕಿದ್ದಾರೆ, ಇನ್ನೊಂದು ಓಟ್ ಹಾಕ್ತಿದ್ದಾರೆ, 2 ಓಟ್ ಆದವಲ್ಲ, ಒಂದು ಓಟನ್ನು ಮೈನಸ್ ಮಾಡಬೇಕಾಗ್ತದೆ. ಹೀಗಾಗಿ ಎಲ್ಲರೂ ನೋಡಬೇಕು. ನೋಡಿ ಅವರ ದೂರು ಸುಳ್ಳು ಅಂತಾದರೆ ಅವರನ್ನು ಅರೆಸ್ಟ್ ಮಾಡಿಸಿ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದು ವೇಳೆ ಅವರ ದೂರು ನಿಜವಾದರೆ, ಯಾವುದೋ ಬಟನ್ ಒತ್ತಿದರೆ ಇನ್ಯಾವುದಕ್ಕೂ ಹೋಗ್ತಿದ್ರೆ ಮತದಾನವನ್ನು ನಿಲ್ಲಿಸಬೇಕು. ಚುನಾವಣಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಬೇಕು. ಅವರೇನು ನಿಮಗೆ ಮಾರ್ಗದರ್ಶನ ಮಾಡ್ತಾರೋ ಅದರ ಪ್ರಕಾರ ನಡೆಯಬೇಕು. ಇಲ್ಲಿಯವರೆಗೆ ಸುಮಾರು 200 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, 5-6 ಲೋಕಸಭಾ ಚುನಾವಣೆಗಳಲ್ಲಿ, 100 ಉಪಚುನಾವಣೆಗಳಲ್ಲಿ ಎಲ್ಲೂ ಸಹ ಈ ಥರ ಬಂದಿಲ್ಲ. ದೂರುಗಳು ಬಂದರೂ ಸಹಿತ ಅವು ನಿಜವಾಗಿಲ್ಲ, ಸುಳ್ಳಾಗಿವೆ. ಹೀಗಾಗಿ 100ಕ್ಕೆ 100% ಈ ಥರ ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಅವ್ರಿಗೆ ಹೇಳಬೇಕು, ಈ ಥರ ಅವಕಾಶ ಇದೆ ನಿಮಗೆ, ನಿಮ್ಮ ದೂರನ್ನು ಸ್ವೀಕರಿಸ್ತೇವೆ, ಆದರೆ ಸುಳ್ಳಾದರೆ ನೀವು ಜೈಲಿಗೆ ಹೋಗಬೇಕು, ದಂಡನೂ ಕಟ್ಟಬೇಕು. ನಿಜ ಆದರೆ ನಾವು ಇದನ್ನು ನಿಲ್ಲಿಸ್ತೇವೆ. ಎಲ್ಲೂ ನಿಜ ಆಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಇವು ಮಹತ್ವದ ನಮೂನೆಗಳು, ಪ್ರಪತ್ರಗಳು. 17A ವೋಟರ್ ರಿಜಿಸ್ಟರು, 17B ಟೆಂಡರ್ ಬ್ಯಾಲೆಟ್ ಪೇಪರು, 17C ಬ್ಯಾಲೆಟ್ ಪೇಪರ್ ಅಕೌಂಟು, 14 ಚಾಲೆಂಜ್ ವಾಲೆಟ್ ಡೀಟೇಲ್ಸ್, ಚಾಲೆಂಜ್ ವೋಟಿಂಗ್ ಡೀಟೇಲ್ಸು, 14A ಕಂಪ್ಯಾನಿಯನ್, ಅದು ಯಾರು ಸಹಾಯಕರು ಬರ್ತಾರೆ ಅವ್ರದ್ದು ಲಿಸ್ಟ್ ಇರುತ್ತೆ. 10 ಪೋಲಿಂಗ್ ಏಜೆಂಟರ್ ನೇಮಕ, 12 ಅಂಚೆ ಪತ್ರಕ್ಕಾಗಿ ಅರ್ಜಿ, ಯಾರು ನೀವು PRO APRO ಇದ್ದರೆ ನಿಮಗೆ ಆರ್ಡರ್ ಜೊತೆಗೇ ಇದನ್ನು ಕೊಟ್ಟಿರ್ತಾರೆ. 12A EDC, 12B EDC ಸರ್ಟಿಫಿಕೇಟ್, 49O ಮತದ ಚಲಾಯಿಸಲು ನಿರಾಕರಣೆ, 49M ಮತದಾನದ ರಹಸ್ಯ ಉಲ್ಲಂಘನೆ, 49MA ಮತಯಂತ್ರದ ಬಗ್ಗೆ ದೂರು, ಅಂದರೆ ಇದಕ್ಕೆ ಹಾಕಿದರೆ ಇದಕ್ಕೆ ಹೋಗ್ತದೆ ಅನ್ನುವಂಥ ದೂರು. ಇದನ್ನೆಲ್ಲ ವೋಟರ್ ಸ್ಲಿಪ್ ಯಾವುದೇ ಕಾರಣಕ್ಕೂ ಅದು ID ಕಾರ್ಡ್ ಅಲ್ಲ, ಅವರು ಎಪಿಕ್ ಕಾರ್ಡ್ ತರಲೇಬೇಕು. ಎಪಿಕ್ ಕಾರ್ಡ್ ಇಲ್ಲದೇ ಇದ್ದರೆ ಈ ಥರ 11 ದಾಖಲೆಗಳಿವೆಯಲ್ಲ, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಮನ್ರೇಗಾ ಕಾರ್ಡ್ ಇರ್ಬೋದು, ಪೆನ್ಷನ್ ಡಾಕ್ಯುಮೆಂಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಸ್ಮಾರ್ಟ್ ಕಾರ್ಡ್ ಇರ್ಬೋದು, ಅಥವಾ ಸರ್ಕಾರಿ ನೌಕರರು ಆಗಿದ್ದರೆ ಗೌರ್ಮೆಂಟ್ ಇಶ್ಯೂ ಮಾಡಿದ ID ಕಾರ್ಡ್ ಆಗಿರ್ಬೋದು. ಈ ಥರ ಯಾವುದಾದ್ರೂ ಇತರೆ ದಾಖಲೆಗಳನ್ನು ತರಬೇಕಾಗ್ತದೆ ಕಡ್ಡಾಯವಾಗಿ. ಎಪಿಕ್ ಕಾರ್ಡ್ ಅಂತ ತರಲೇಬೇಕು. ಎಪಿಕ್ ಕಾರ್ಡ್ ಇರಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ID ಕಾರ್ಡ್ ಬೇಕೇ ಬೇಕು. ವಿತೌಟ್ ID ಪ್ರೂಫ್ ಓಟ್ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲೇಬಾರ್ದು. ಮತ್ತು ಪೋಲಿಂಗ್ ಏಜೆಂಟರು ಕಡ್ಡಾಯವಾಗಿ ಅದೇ ಮತಗಟ್ಟೆಯ ಅಥವಾ ಅದೇ ಊರಿನ, ಒಂದು ಊರಲ್ಲಿ 2 ಪೋಲಿಂಗ್ ಬೂತಿನವರಾದರೆ ಅಟ್ಲೀಸ್ಟ್ ಅದೇ ಊರವರಾಗಿರಬೇಕು. ಮತದಾರರ ಪಟ್ಟಿಯಲ್ಲಿ ಆತನ ಹೆಸರಿರಬೇಕು. ಮತ್ತು ಇವರನ್ನು ಅಪಾಯಿಂಟ್ ಮಾಡೋದು RO ಮಾಡ್ತಾರೆ. ಆ ಲಿಸ್ಟನ್ನು ಕ್ಯಾಂಡಿಡೇಟ್ಸು RO ಕೊಟ್ಟು RO ಕಡೆಯಿಂದ ಪರ್ಮಿಷನ್ ತೊಗೊಳ್ತಾರೆ. ಅದನ್ನೆಲ್ಲ ಅವರೆಲ್ಲ ಮೊದಲೇ ನೋಡಿರ್ತಾರೆ. ಅದನ್ನೆಲ್ಲ ಕ್ರಿಮಿನಲ್ ಕೇಸ್ಗಳು, ನಾನ್ ಬೇಲೇಬಲ್ ವಾರೆಂಟ್ಸು, ರೌಡಿ ಶೀಟರು ಇಂಥವ್ರಿದ್ದರೆ ಅಂಥವ್ರಿಗೆ ಕೊಡೋದಿಲ್ಲ. ಅಲ್ಲಿ ಆ ಮತಗಟ್ಟೆಯ ಮತದಾರರಾಗಿದ್ದರು ಪಕ್ಷದ ಕಾರ್ಯಕರ್ತರಾಗಿರ್ತಾರೆ ಯೂಶ್ವಲಿ.
ಆ ವೋಟರ್ ಬಗ್ಗೆ ಯಾರಾದರೂ ಡೌಟ್ಸ್ ಬಂದರೆ, ಏನಾದರೂ ಕಂಪ್ಲೇಂಟ್ಸ್ ಬಂದರೆ, ಅವರು ಏನಾದರೂ ಅಡ್ಡಿಪಡಿಸ್ತಿದ್ರೆ ಅವರ ನೇಮಕಾತಿಯನ್ನು PRO ರದ್ದುಪಡಿಸ್ಬೋದು. ಅಂದರೆ ಮತದಾನವನ್ನು ಸುಗಮವಾಗಿ ನಡೆಸಲಿಕ್ಕೆ ಅಡ್ಡಿಪಡಿಸುವಂತಹ ಚಟುವಟಿಕೆಗಳನ್ನು ಅವರು ಮಾಡ್ತಿದ್ರು. ಮತದಾರರನ್ನು ಬಂದವ್ರನ್ನ ಮಾತಾಡಿಸೋದು, ಅವರಿಗೆ ಮನವಿ ಮಾಡೋದು, ಓಟ್ ಹಾಕ್ಲಿಕ್ಕೆ ಕೇಳ್ಕೊಳ್ಳೋದು, ಅಥವಾ ಓಟ್ ಹಾಕಿದ ಮೇಲೆ ಯಾರು ಹಾಕಿರೋದು ಅಂತ ಕೇಳೋದು, ಈ ಥರ ಮಾಡಿದರೆ ಅವರ ನೇಮಕಾತಿಯನ್ನು ರದ್ದುಪಡಿಸಿ ಅವರನ್ನು ಮತ್ತು ಕಡ್ಡಾಯವಾಗಿ ಅವರು ಪಾಸ್ ಹಾಕಿರಬೇಕು. ಮತ್ತು ಕಡ್ಡಾಯವಾಗಿ ಅವರಿಗೆ ಮೊಬೈಲ್ ಅಲೋ ಇಲ್ಲ. ಮೊಬೈಲ್ ಅಂತ ಅಷ್ಟೇ ಅಲ್ಲ, ಅವ್ರ ಹತ್ರ ಏನೋ ID ಕಾರ್ಡು ಮತ್ತು ಆ ವೋಟರ್ ಲಿಸ್ಟ್ ಬಿಟ್ಟರೆ ಬೇರೆ ಏನೂ ಇರಬಾರ್ದು. ಅಂದರೆ ಅವ್ರ ಜೊತೆಗೆ ಎಲೆಕ್ಟ್ರಾನಿಕ್ ಡಿವೈಸ್ ಆಗಲಿ, ಮೊಬೈಲ್ ಆಗಲಿ, ಅಥವಾ ಬ್ಲೂಟೂತ್ಸ್ ಆಗಲಿ, ಈ ಥರ ಯಾವುದೇ ಇದನ್ನು ಅವರಿಗೆ ಕೊಡೋಂಗಿಲ್ಲ. ಮತ್ತು ಮಿನಿಮಮ್ 2 hours ಕೊಡಬೇಕು. ಅವರು ಪದೇ ಪದೇ ಎದ್ದು ಹೋಗೋದಾಗಲಿ, ಡಿಸ್ಟರ್ಬ್ ಮಾಡೋದಾಗಲಿ ಮಾಡಬಾರ್ದು ಅಂತ. ಮತಗಟ್ಟೆ ಒಳಗೆ ಯಾರ್ಯಾರು ಬರ್ಬೋದು? ಚುನಾವಣಾ ಸಿಬ್ಬಂದಿ ಅಂತೂ ಬಂದೇ ಬರ್ತಾರೆ. ಮತಗಟ್ಟೆಗೆ ಹಂಚಿಕೆಯಾದ ಮತದಾರರು 1500 ಇರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಇರ್ಬೋದು, 200, 300 ಎಷ್ಟಾದರೂ ಇರ್ಬೋದು. ಅವರೆಲ್ಲರೂ ಬರಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಗುರುತಿನ ಚೀಟಿ ಹೊಂದಿರುವ ಅಭ್ಯರ್ಥಿ, ಚುನಾವಣಾ ಏಜೆಂಟ್, ಪೋಲಿಂಗ್ ಏಜೆಂಟ್ರು ಇಬ್ಬರು ಇರ್ತಾರೆ, ಚುನಾವಣಾ ಏಜೆಂಟ್ ಒಬ್ಬರು ಇರ್ತಾರೆ, ಅಭ್ಯರ್ಥಿ ಒಬ್ಬರು. ಈ ಥರ 4 ಜನಕ್ಕೆ ಪರ್ಮಿಷನ್ ಇರ್ತದೆ. ಆದರೆ ಪೋಲಿಂಗ್ ಸ್ಟೇಷನ್ನಲ್ಲಿ ಎಟ್ ಎ ಟೈಮ್ ಒಬ್ಬರೇ ಇರಬೇಕು. 4 ಜನ ಪರ್ಮಿಷನ್ ಅಂದರೆ 4 ಜನ ಇರಬಾರ್ದು. ಅಭ್ಯರ್ಥಿ ಇದ್ದರೆ ಉಳಿದವ್ರು ಯಾರು ಇರಬಾರ್ದು, ಏಜೆಂಟ್ ಇದ್ದರೆ ಯಾರೂ ಇರಬಾರ್ದು. ಪೋಲಿಂಗ್ ಏಜೆಂಟ್ರು ಇಬ್ಬರಿಗೆ ಅವಕಾಶ ಇದೆ, ಆದರೆ ಒಬ್ಬರೇ ಇರಬೇಕು. ಮತ್ತು ವಿಕಲಚೇತನ ದುರ್ಬಲ ಮತದಾರರು ಅಥವಾ ಅವರ ಸಂಗಡಿಗರು ಮತದಾರರ ಜೊತೆಗೆ ಕೈಗೂಸು, ಅದು 1 ತಿಂಗಳಿಂದ ಹಿಡಿದು 1.5 ವರ್ಷದವರೆಗೆ ಇರ್ಬೋದು. ಸಣ್ಣದು ನಡಿಲಿಕ್ಕೆ ಆಗಲ್ಲ ಅಂಥದ್ದನ್ನು ಜೊತೆಗೆ ತಂದರೆ ಅಲೋ ಮಾಡ್ಬೋದು. ಚುನಾವಣಾ ವೀಕ್ಷಕರು, ಅಬ್ಸರ್ವರ್ಸ್, ಹೈಯರ್ ಆಫೀಸರ್ಸ್, ಆಯೋಗ ನೇಮಕಗೊಂಡಂಥ ಇತರ ಅಧಿಕಾರಿಗಳು, BLO ಅಲ್ಲಿ 100 ಮೀಟ್ರ್ ಹೊರಗಡೆ ಫೆಸಿಲಿಟೇಷನ್ ಸೆಂಟ್ರಲ್ಲೇ ಇರ್ತಾರೆ. ಏನಾದರೂ ಚಾಲೆಂಜು, ಟೆಂಡರು ಸಮಸ್ಯೆ ಬಂದಾಗ, ಮತದಾರರ ಗುರುತಿನ ಬಗ್ಗೆ ಸಮಸ್ಯೆ ಬಂದಾಗ ಅವ್ರನ್ನ ಕರೆಸಿ ಐಡೆಂಟಿಫೈ ಮಾಡಲಿಕ್ಕೆ ಕರಿಬೋದು. ಮತ್ತು PRO ಅನ್ನೋ ಮೇರೆಗೆ ಒಳಗೆ ಏನಾದರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಆದರೆ ರಿಕ್ವೆಸ್ಟ್ ಮಾಡಿದರೆ ಪೊಲೀಸರು ಬರ್ಬೋದು. ಆದರೆ ಪೊಲೀಸರಿಗೆ ಒಳಗೆ ಬರಲಿಕ್ಕೆ ಅಧಿಕಾರ ಇಲ್ಲ. ಒಳಗಡೆ ಯಾರ್ಯಾರಿಗೆ ಬರಲಿಕ್ಕೆ ಅಧಿಕಾರ ಇಲ್ಲ, ಪ್ರೆಸ್ ರಿಪೋರ್ಟರ್ಸ್ ವಿತ್ ID ಕಾರ್ಡ್ ಇದ್ರೂ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ID ಕಾರ್ಡ್ ಇದ್ದರೂ ಸಹಿತ ಮತಗಟ್ಟೆಯ ಒಳಗೆ ಬರೋಂಗಿಲ್ಲ. ವಿಡಿಯೋ ಗ್ರಾಹಕರು, ಅನುಮತಿ ನೀಡದ ಹೊರತು ಪೊಲೀಸ್ ಅಧಿಕಾರಿಗಳು, ಭದ್ರತಾ ಅಧಿಕಾರಿಗಳು, ಅಂದರೆ ಯಾರಾದರೂ ಗನ್ಮನ್ ಇದ್ದರೆ ಅವರು ಗನ್ಮನ್ ಹೊರಗೆ ಬರೋಂಗಿಲ್ಲ. ಮೊಬೈಲ್ ಫೋನ್ಗಳು, ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಬ್ಲೂಟೂತ್ಗಳು, ಮತದಾರ ಏಜೆಂಟ್ ಅಥವಾ ಅಭ್ಯರ್ಥಿಯ ಭದ್ರತಾ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್, ಅವರಿಗೊಬ್ಬ ಗನ್ಮನ್ ಇದ್ದು ಗನ್ಮನ್ನು ಅವ್ರ ಜೊತೆಗೆ ಬರೋಂಗಿಲ್ಲ, ಹೊರಗೆ ನಿಂದಿರಬೇಕು ಅವನು ಅಷ್ಟೇ. ಗನ್ಮನ್ ಯಾರಿಗೆಲ್ಲೋ ಇದೆ ಅಂದರೆ Z+ ಸೆಕ್ಯೂರಿಟಿ ಯಾರಿಗಿದೆ ಅವ್ರ ಗನ್ಮನ್ ಮಾತ್ರ ಬರ್ಬೋದು. ಬಂದರೂ ಸಹಿತ ಅವ್ರ ಗನ್ನು ಕನ್ಸೀಲ್ಡ್ ಇರಬೇಕು, ಅಂದರೆ ಮುಚ್ಚಿ ಇರಬೇಕು. ಆಮೇಲೆ ಅವರು ಯೂನಿಫಾರ್ಮ್ನಲ್ಲಿ ಇರಬಾರ್ದು, ಸಿವಿಲ್ ಡ್ರೆಸ್ಸಲ್ಲಿರಬೇಕು. ಮತ್ತು ಮತದಾರರು ತಮ್ಮ ಜೊತೆ ನೀರಿನ ಬಾಟ್ಲಾಗಲಿ, ಯಾವುದಾದ್ರೂ ಫುಡ್ ಆಗಲಿ, ಅಥವಾ ಬೇರೆ ಏನಾದರೂ ಲಗೇಜ್ ಆಗಲಿ, ಬೇರೆ ಛತ್ರಿ ಆಗಲಿ, ಅಥವಾ ಇನ್ನೇನೋ ಡಿವೈಸ್ಗಳಾಗಲಿ ಏನೂ ತರಬಾರ್ದು. ಬರೀ ID ಕಾರ್ಡು, ಎಪಿಕ್ ಕಾರ್ಡು ಅಥವಾ ಇನ್ನೊಂದು ID ಕಾರ್ಡು ಅಷ್ಟೇ ಬರಬೇಕು. ಅವರು ಏನಾದರೂ ವೇಷಭೂಷಣಗಳಾದರೆ ಹೇಗಾದರೂ ಇರಲಿ, ಆದರೆ ಯಾವುದೇ ಪಕ್ಷದ ಚಿಹ್ನೆ ಅಥವಾ ಅಭ್ಯರ್ಥಿಯ ಭಾವಚಿತ್ರಗಳಿರುವ ಶರ್ಟ್ಗಳನ್ನು ಈ ಥರ ಹಾಕ್ಕೊಂಡಿದ್ರೆ ಅವರಿಗೆ ಅನುಮತಿ ಇಲ್ಲ ಹೊರಗೆ ಬರಲಿಕ್ಕೆ. ಮತ್ತು ಅವರು ವೋಟ್ರ್ ಇದ್ದಾರೆ, ID ಕಾರ್ಡ್ ಇದೆ, ಎಲ್ಲ ಇದೆ, ಏನೋ ಡೌಟ್ಫುಲ್ ಇದೆ, ಡೌಟ್ಫುಲ್ ಏನೋ ಮಾಡ್ಬೋದು ಅಂತ ಅನಿಸಿದರೆ ಅವ್ರನ್ನ ತಡಿಬೋದು, ಎನ್ಕ್ವೈರಿ ಮಾಡ್ಬೋದು. ಮತ್ತು ಯಾರಾದರೂ ಆಫೀಸರ್ ಅಂತ ಬಂದರು, ಏನೋ ID ಪ್ರೂಫ್ ಇಲ್ಲ ಅಂತಂದರೆ ಅವರಿಗೂ ಪ್ರವೇಶ ನಿಷಿದ್ಧ. ಅದೇ ರೀತಿ ಯಾವುದಾದ್ರೂ ಆಯುಧಗಳನ್ನು ಇಟ್ಕೊಂಡು ಬರೋದಂತೂ ನಿಷಿದ್ಧ. ನಮ್ಮ ಸೆಕ್ಯೂರಿಟಿಗೆ ಇರತಕ್ಕಂತಹ ಏನೋ ಮಿಲಿಟ್ರಿ ಇರ್ಬೋದು, ಪೊಲೀಸರು ಇರ್ಬೋದು, ಇವರ ಆಯುಧಗಳನ್ನು ಬಿಟ್ಟರೆ ಬೇರೆ ಯಾರೂ ಆಯುಧಗಳನ್ನು ಇಟ್ಕೊಂಡು ತಿರುಗೋಂಗಿಲ್ಲ, ಪ್ರದರ್ಶನ ಮಾಡೋಂಗೂ ಇಲ್ಲ. ಮತದಾನ ಮುಗಿದ ಮೇಲೆ CUನಲ್ಲಿ ದಾಖಲಾಗಿರುವ ಮತಗಳು ಈ ಕೆಳಗಿನ ದಾಖಲೆಗಳಲ್ಲಿ ನಮೂದಿಸಿದ ಒಟ್ಟು ಚಲಾಯಿಸಿದ ಮತಗಳಿಗೆ ಹೊಂದಾಣಿಕೆ ಆಗಬೇಕು. ಮತದಾನ ಮುಗಿದ ಕೂಡಲೇ ಟೋಟಲ್ ಬಟನ್ ಒತ್ತೀರಿ. ಮತ್ತು APRO ಏನು ಬರ್ಕೊಂಡಿರ್ತಾನೆ ಅದು ಟ್ಯಾಲಿ ಮಾಡ್ತಾರೆ, ಅವೆಲ್ಲ ಟ್ಯಾಲಿ ಆಗಬೇಕು. 17C, ಆಮೇಲೆ ಮತದಾರರು ಸಹಿ ಮಾಡಿರುವ ನಮೂನೆ 17A, ವೋಟರ್ ರಿಜಿಸ್ಟರು, ಮತ್ತು ಅಂಕಿಅಂಶಗಳು, ವೋಟಿಂಗ್ ಸ್ಟ್ಯಾಟಿಸ್ಟಿಕ್ಸು, ಮೇಲು ಫಿಮೇಲು, ಟೋಟಲ್ ಇದರ್ಸು ಟೋಟಲ್ಲು, ಮತ್ತು ಡೈರಿನಲ್ಲಿ ಏನು ಬರ್ತಾರೆ ಇದೆಲ್ಲ ಟ್ಯಾಲಿ ಆಗಬೇಕು. ಟ್ಯಾಲಿ ಎಲ್ಲಿ ಇದಾಗ್ಬೋದು, ಯಾರಾದರೂ ಬಂದು ಓಟ್ ಹಾಕಲ್ಲ ಅಂತಂದರೆ, ಅಥವಾ ಯಾರೋ ಬಂದು ಮೆಷಿನ್ ಮೇಲೆ ಕಂಪ್ಲೇಂಟ್ ಮಾಡಿ 2 ಸಲ ಓಟ್ ಹಾಕಿದರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಮೈನಸ್ ಮಾಡಬೇಕಾಗ್ತದೆ, ಪ್ಲಸ್ ಮಾಡಬೇಕಾಗ್ತದೆ. ಇದನ್ನೆಲ್ಲ ಟೋಟಲಿ ಟ್ಯಾಲಿ ಆಗಬೇಕು. ಮತ್ತು ನಮೂನೆ 17A CUನಲ್ಲಿ ಮತಗಳಿಗೆ ವ್ಯತ್ಯಾಸವಿದ್ದಲ್ಲಿ ಅದರಲ್ಲಿಕ್ಕೆ ಏನು ಕಾರಣ ಅಲ್ಲಿ ಬರೀಬೇಕು ಡೈರಿನಲ್ಲಿ. ಯಾರೋ ಒಬ್ಬರು ಬಂದರು ಕಂಪ್ಲೇಂಟ್ ಮಾಡಿ 2 ಸಲ ಓಟ್ ಹಾಕಿದ್ರು, ರೆಕಾರ್ಡ್ ಮಾಡ್ಕೊಂಡಿವಿ, 2ನೇ ಸಲ ಯಾರಿಗೆ ಓಟ್ ಹಾಕಿದ್ರು ಅಂತ ಬರೆದು ಅವ್ರನ್ನ ನಾವು ಪೊಲೀಸ್ ಕಸ್ಟಡಿ ಕೊಟ್ಟಿವಿ, ಇದೆಲ್ಲ ಡೀಟೇಲಲ್ಲಿ ಬರೀಬೇಕಾಗ್ತದೆ.
ಮತದಾನ ಮುಗಿದ ಮೇಲೆ ಕಡ್ಡಾಯವಾಗಿ ಈ ಕ್ಲೋಸ್ ಬಟನನ್ನು ಒತ್ತಿ ಈ ಸರ್ಟಿಫಿಕೇಟನ್ನು ಫಿಲ್ ಮಾಡಬೇಕು. ಸರ್ಟಿಫಿಕೇಟಲ್ಲಿ ನಾವು ಇಷ್ಟೊತ್ತಿಗೆ ಕ್ಲೋಸ್ ಆಯಿತು, ಇವರೆಲ್ಲ ಇದ್ದರು, ಈ ಏಜೆಂಟ್ರೆಲ್ಲ ಇದ್ದರು, ಅವರೆಲ್ಲ ಸಿಗ್ನೇಚರ್ ತೊಗೊಂಡು ಆ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ನೀವು 6:15ಗೆ ಕೊಡಬೇಕಾಗ್ತದೆ. ಪ್ಯಾಕ್ ಮಾಡಿ ಕೊಡಬೇಕಾದ ಅತಿ ಮುಖ್ಯ ದಾಖಲೆಗಳು ಯಾವುವು? ಕಂಟ್ರೋಲ್ ಯೂನಿಟ್, ವಿ ವಿ ಪ್ಯಾಟ್, ಬ್ಯಾಲೆಟ್ ಯೂನಿಟ್, ಸ್ಲಿಪ್ಸ್ದು ಕವರು, ಪ್ಲಾಸ್ಟಿಕ್ ಅದೇನು ಬ್ಲ್ಯಾಕ್ ಎನ್ವೆಲಪ್, ಪಿ ಆರ್ ಒ ಡಿಕ್ಲರೇಷನ್, ಪಿ ಆರ್ ಒ ಡೈರಿ, ಬ್ಯಾಲೆಟ್ ಪೇಪರ್ ಅಕೌಂಟ್, ಇವೆಲ್ಲವನ್ನು ಸ್ಟ್ರಾಂಗ್ ರೂಮಿಗೆ ಕೊಡಬೇಕು. ಮತ್ತು ಪ್ಯಾಕ್ ಮಾಡದೇ ಕೊಡಬೇಕಾದಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವಂದರೆ ಪಿ ಆರ್ ಒ ಡಿಕ್ಲರೇಷನ್, ಪಿ ಆರ್ ಒ ಡೈರಿ, ಘೋಷಣೆ ಮತ್ತು ಡೈರಿ. ಘೋಷಣೆ 2 ಸಲ ಘೋಷಣೆ ಮಾಡ್ತಾರೆ. ಬೆಳಿಗ್ಗೆ ಚುನಾವಣೆ ಪ್ರಾರಂಭವಾದಾಗ ಘೋಷಣೆ ಮಾಡಿ ಅವರಿಂದ ಸಹಿ ತಗೊಳ್ತಾರೆ, ಮುಕ್ತಾಯವಾದಾಗ ಘೋಷಣೆ ಮಾಡ್ತಾರೆ. ಮಧ್ಯದಲ್ಲಿ ಮತಯಂತ್ರಗಳು ಏನಾದರೂ ದೋಷಪೂರಿತ ಆದರೆ ಮತ್ತೆ ಆವಾಗಲೂ ಸಹಿತ ಇಂಥ ಮಷಿನ್ ದೋಷಪೂರಿತವಾಗಿತ್ತು, ಇದರಲ್ಲಿ ಇದನ್ನು ಸೀಲ್ ಮಾಡಿ 2ನೇ ಯಂತ್ರವನ್ನು ನಾವು ಉಪಯೋಗ ಮಾಡ್ತಿದ್ದೇವೆ ಅಂತ ಘೋಷಣೆ ಮಾಡಿ ಎಲ್ಲ ಸಿಗ್ನೇಚರ್ ತಗೋಬೇಕು. ಡೈರಿ ಟೈಮ್ ಟು ಟೈಮ್ ಎವ್ರಿ 2 ಅವರ್ಸ್ ಏನೇನು ಆಗ್ತಿರ್ತದೆ ಅದೆಲ್ಲ ಬರೀತಾರೆ. ಬ್ಯಾಲೆಟ್ ಪೇಪರ್ ಅಕೌಂಟ್, ಫೈನಲಿ ಟೋಟಲ್ ವೋಟಿಂಗ್ಸು, ಮತದಾನದ ಅಂಕಿ, ವೋಟಿಂಗ್ ಸ್ಟ್ಯಾಟಿಸ್ಟಿಕ್ಸು, ಆಮೇಲೆ ಅಕ್ವಿಟೆನ್ಸು, ಮತ್ತು ಪಿ ಆರ್ ಒ ಅಡಿಷ್ನಲ್ ಡೈರಿ 16 ಅಂಶಗಳ. ಇದ್ರ ಜೊತೆಗೆ ಮತ್ತು ಇಂಪಾರ್ಟೆಂಟ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಕೊಡಬೇಕು. ಜೊತೆಗೆ ಶಾಸನಬದ್ಧ ಲಕೋಟೆಗಳು ಇವನ್ನೆಲ್ಲ ಗಮ್ ಹಚ್ಚಬೇಕು, ವ್ಯಾಕ್ಸ್ ಹಚ್ಚಿ ಕೊಡಬೇಕು. ಯಾವುದು? ಮಾರ್ಕ್ಡ್ ಕಾಪಿ ಆಫ್ ವೋಟರ್ ಲಿಸ್ಟ್, ಗುರುತು ಮಾಡಿರೋ ಮತದಾರರ ಪಟ್ಟಿ, ಮತದಾರರ ರಿಜಿಸ್ಟರ್ 17A, ವೋಟರ್ ಸ್ಲಿಪ್ಸ್, ಅದನ್ನು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಸ್ಲಿಪ್ ಕೊಡಬೇಕು, ವ್ಯಾಕ್ಸ್ ಹಚ್ಚಿ. ಉಪಯೋಗಿಸಿದ ಮತಪತ್ರಗಳ ಪಕ್ಕಾ ಪ್ರತಿಗಳು, ಟೆಂಡರ್ ಬ್ಯಾಲೆಟ್ ಪೇಪರ್ದು ಕೌಂಟರ್ ಫೈಲ್ಸ್ ಇರ್ತಾವಲ್ಲ ಅವು, ನೀಡಿದ ಮತಪತ್ರಗಳನ್ನು ಒಳಗೊಂಡಿರುವ ಲಕೋಟೆ, ಆಮೇಲೆ ಅನ್ಯೂಸ್ಡ್ ಟೆಂಡರ್ ಬ್ಯಾಲೆಟ್ಸ್, ಒಂದೊಂದು ಸಲ ಒಂದು ಟೆಂಡರ್ ಆಗಲಿಲ್ಲ ಅಂದರೆ ಅದನ್ನು ಕೊಡಬೇಕು. ಮತ್ತು ಆಕ್ಷೇಪಿತ ಟೆಂಡರ್ ಬ್ಯಾಲೆಟ್ ಪೇಪರ್ಸ್, ಟೆಂಡರ್ ವೋಟ್ಗಳ ಲಿಸ್ಟು, ಯಾರ್ಯಾರು ಟೆಂಡರ್ ಚಾಲೆಂಜ್ ವೋಟರ್ ಲಿಸ್ಟು ಅದನ್ನು ಕೊಡಬೇಕು. ಮತ್ತು ಶಾಸನಬದ್ಧವಲ್ಲದ ಲಕೋಟೆಗಳು, ಇವು ಬರೀ ಗಮ್ ಹಚ್ಚಿ ಕೊಡಬೇಕು. ಯಾವುದು? ಮತದಾರರ ಪೂರಕ ಪಟ್ಟಿಗಳು, ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಕಾಪೀಸು, ಏಜೆಂಟರ ನೇಮಕ ಪತ್ರಗಳು ನಮೂನೆ 10, ಆಕ್ಷೇಪಿತ ಮತದಾರರ ಪಟ್ಟಿ ಯಾರ್ಯಾರು ಇದ್ದರು ಅದು, ಮತದಾರರ ಸಂಗಡಿಗರ ಘೋಷಣಾ ಪತ್ರಗಳು, ಡಿಕ್ಲರೇಷನ್ಸು. ಯಾರಾದರೂ ಕಡಿಮೆ ಏಜ್ ಅನ್ನಿಸ್ತು ಅಂದರೆ ಪಿ ಆರ್ ಒ ಡಿಕ್ಲರೇಷನ್ ತೊಗೊಂಡಿರಿದೆ ಆ ಡಿಕ್ಲರೇಷನ್ಸು. ಆಕ್ಷೇಪಿತ ಮತದಾರರಿಂದ ಸಂಗ್ರಹಿಸಿದ ಹಣ ಮತ್ತು ರಸೀದಿ, ಒಂದು ವೇಳೆ ಯಾರಾದರೂ ತೊಗೊಂಡಿದ್ರೆ, ಯಾರಾದರೂ ಚಾಲೆಂಜ್ ಮಾಡಿದರೆ. ಬಳಸದಿರುವ ಹಾಳಾದ ಪೇಪರ್ ಸೀಲ್ಗಳು, ಒಂದು ವೇಳೆ AB ಸೀಲ್ ಏನಿದೆ ಅದನ್ನು ಯೂಸ್ ಮಾಡಲಿಲ್ಲ, ಹರಿದೋಗಿತ್ತು ಅಂದರೆ ಯೂಸ್ ಆಗಿದ್ದು ಹರಿದೋಗಿದ್ದು ಎಲ್ಲ ಕೊಡಬೇಕು. ಉಪಯೋಗಿಸದಿರುವ ಮತಚೀಟಿಗಳು, ಅನ್ಯೂಸ್ಡ್ ವೋಟರ್ ಸ್ಲಿಪ್ಸ್, ಉಪಯೋಗಿಸದಿರುವ ಹಾಳಾದ ಸ್ಪೆಷಲ್ ಟ್ಯಾಕ್ಸ್ಗಳು ಇದ್ದರೆ ಇವನ್ನೆಲ್ಲ ಹಾಕಿ ಅಂಟು ಹಚ್ಚಿ ಕೊಡಬೇಕು. ಮತ್ತು ಇನ್ನುಳಿದದೆಲ್ಲ ಗಮ್ಮು, ಸೂಜಿ, ದಾರ, ಸ್ಟ್ಯಾಂಪು ಏನೇನು ಇರ್ತವೆ ಎಲ್ಲ, ಆರೋ ಮಾರ್ಕ್ ಸೀಲು ಎಲ್ಲವನ್ನು ಒಂದರೊಳಗೆ ಹಾಕಿ ಚೀಲದಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಡಬೇಕು. ವಿ ವಿ ಪ್ಯಾಟನ್ನು ನಾವು ಈ ಥರ ವೋಟಿಂಗ್ ಕಂಪಾರ್ಟ್ಮೆಂಟಲ್ಲಿ ವಿ ವಿ ಪ್ಯಾಟ್ ಮತ್ತು ಬ್ಯಾಲೆಟ್ ಯೂನಿಟನ್ನು ಇಡ್ತೇವೆ. ಅದರಲ್ಲಿ ಕಂಟ್ರೋಲ್ ಯೂನಿಟ್ ಪೋಲಿಂಗ್ ಅಧಿಕಾರಿ ಟೇಬಲ್ ಮೇಲೆ ಇದ್ದರೆ ವಿ ವಿ ಪ್ಯಾಟು ಮತ್ತು BU ಈ ವೋಟಿಂಗ್ ಕಂಪಾರ್ಟ್ಮೆಂಟ್ಲಿರ್ತದೆ. ವೋಟರ್ ಇಲ್ಲಿ ಬಂದು ವೋಟ್ ಹಾಕಿ ಖಾತ್ರಿ ಮಾಡ್ಕೊಳ್ತಾನೆ. ವಿ ವಿ ಪ್ಯಾಟ್ ತುಂಬ M3 ಮಾಡೆಲ್ನಲ್ಲಿ ಯಾವುದೇ ಜಾಸ್ತಿ ಎರರ್ಸ್ ಇಲ್ಲ. M2ನಲ್ಲಿ ತುಂಬ ಎರರ್ಸ್ ಬರ್ತಿತ್ತು, ಆದರೆ ಎಲ್ಲ ಫೀಡ್ಬ್ಯಾಕ್ ತೊಗೊಂಡು ಈಗ ಪರ್ಫೆಕ್ಟಾಗಿ ಇದ್ರ ಮೇಲೆ ಬರ್ತದೆ. ಇದ್ರ ಮೇಲೆ ಪ್ರಿಂಟ್ ಅವರು ವೋಟ್ ಹಾಕಿದಾಗ ಅಭ್ಯರ್ಥಿಯ ಕ್ರಮ ಸಂಖ್ಯೆ, ಹೆಸರು ಮತ್ತು ಚಿಹ್ನೆ ಬ್ಯಾಲೆಟ್ ಮೇಲೆ ಮುದ್ರಿತ ಆಗ್ತದೆ. ಅದು 7 ಸೆಕೆಂಡ್ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಕಟ್ಟಾಗಿ ಕೆಳಗೆ ಬೀಳುತ್ತೆ. ಆ ಸಂಗ್ರಹ ಬಾಕ್ಸ್ ಏನಿದೆ ಮ್ಯಾಕ್ಸಿಮಮ್ 1500 ಆ ಸ್ಲಿಪ್ಸನ್ನು ಅದು ಸ್ಟೋರ್ ಮಾಡಲಿಕ್ಕೆ ಅಷ್ಟು ಕೆಪಾಸಿಟಿ ಇದೆ. ಇದರ ಬ್ಯಾಟ್ರಿಯಿಂದ ಇದು ವರ್ಕ್ ಆಗ್ತದೆ. ಇದನ್ನು ಭದ್ರವಾಗಿ ಸೀಲ್ ಮಾಡಲು ಅವಕಾಶ ಇದೆ. ಮತ್ತು ಇದೇನು ವೋಟರ್ ಸ್ಲಿಪ್ ಪ್ರಿಂಟ್ ಆಗ್ತದೆ ಇದರ ಕ್ವಾಲಿಟಿ 5 ಇಯರ್ಸ್ವರೆಗೂ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ PRO 2 ಭಾಗಗಳನ್ನು ಯೂಸ್ ಮಾಡ್ತಾನೆ. ಒಂದು ಬ್ಯಾಲೆಟ್ ಚೀಟಿ ಸಂಗ್ರಹ ಭಾಗ ವಿ ವಿ ಪ್ಯಾಟ್ನಲ್ಲಿ, ಆಮೇಲೆ ಕನೆಕ್ಟರ್ ಭಾಗ, ಅದನ್ನೆರಡು ಯೂಸ್ ಮಾಡ್ತಾನೆ. ಬ್ಯಾಲೆಟ್ ಸಂಗ್ರಹದನ್ನು ಅಲ್ಲಿ ಮುದ್ರಿತ ಚೀಟಿಗಳನ್ನು ಸಂಗ್ರಹಿಸುವ ಡಬ್ಬಿಯಲ್ಲಿ ಅದನ್ನು ಮಾಕ್ಪೋಲ್ ಆದಮೇಲೆ ಅದನ್ನು ಸೀಲ್ ಮಾಡಬೇಕು. ಮತ್ತು ಇದು ಈ ಥರ ಈಗಾಗಲೇ ಹೇಳಿರುವಂತೆ ಕಂಟ್ರೋಲ್ ಯೂನಿಟ್ ಪೋಲಿಂಗ್ ಅಧಿಕಾರಿ ಟೇಬಲ್ ಮೇಲೆ ಇರುತ್ತೆ. ಇವೆರಡು ನಡುವಿನ ಅಂತರ 5 ಮೀಟರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ವೈರ್ ಏನಿದೆ ಆ ಮತದಾರರು ಓಡಾಡುವ ಮಧ್ಯದಲ್ಲಿ ಅದನ್ನು ಅಳವಡಿಸಬಾರ್ದು. ಅದು ಪ್ರತ್ಯೇಕವಾಗಿ ಎಲ್ಲೂ ಅಡ್ಡಿ ಆಗದಂತೆ ನೋಡಿಕೊಳ್ಳುವಂತಹ ವ್ಯವಸ್ಥೆ ಅವರದು. ಈ ಬ್ಯಾಲೆಟ್ ಯೂನಿಟ್ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಏನೇನಿರುತ್ತೆ? ಸೀರಿಯಲ್ ನಂಬರು, ನೇಮ್ ಆಫ್ ದಿ ಕ್ಯಾಂಡಿಡೇಟು, ಅವ್ರ ಪಾರ್ಟಿ ಸಿಂಬಾಲು, ಅವ್ರ ಫೋಟೋಗ್ರಾಫು ಎಲ್ಲ ಇರುತ್ತೆ. ಅದಕ್ಕೆ ಮುಂದೆನೇ ಕ್ಯಾಂಡಿಡೇಟ್ ಬಟನ್,
ಕ್ಯಾಂಡಿಡೇಟ್ ಲೈಟ್ ಮತ್ತು ಎಲ್ಲ ಇರುತ್ತೆ. ಇದರಲ್ಲಿ ಬಂದು ವೋಟ್ ಚಲಾಯಿಸ್ತಾರೆ. ಅಲ್ಲಿ ಪ್ರಿಂಟನ್ನು ಅವರು 7 ಸೆಕೆಂಡ್ಸ್ ನೋಡ್ತಾರೆ. ಇದು ಅವರು ಬ್ಯಾಟ್ನ ಒತ್ತಿದಾಗ ಅಲ್ಲಿ ಕೆಂಪು ದೀಪ ಬೆಳಗ್ತದೆ, ಅಲ್ಲಿ ಪ್ರಿಂಟ್ ಆಗ್ತದೆ, ಬಂದು ನೋಡ್ತದೆ. ಇದನ್ನೆಲ್ಲ ಭಾಳ ವ್ಯವಸ್ಥಿತವಾಗಿ ಆಗ್ತದೆ. ನಮ್ಮ ಸೆಕ್ಟರ್ ಆಫೀಸರ್ ಇದರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ. ಸ್ವೀಪ್ನಿಂದ ಮಾಡಲಾಗ್ತದೆ. ಹೀಗಾಗಿ ಇವೆಲ್ಲ ವಿತ್ ಸೂಟ್ ಕೇಸ್ ಬರ್ತವೆ. 3 ಯೂನಿಟ್ಗಳು ವಿತ್ ಸೂಟ್ ಕೇಸೇ ಬರುತ್ತೆ. 16ಕ್ಕಿಂತ ಹೆಚ್ಚಿದ್ರೆ ಈ ಥರ 2 ಜೋಡಿಸ್ಬೋದು. ಕಂಟ್ರೋಲ್ ಯೂನಿಟ್ ಮತ್ತು ವಿ ವಿ ಪ್ಯಾಟ್ಗಳನ್ನು ಜೋಡಿಸಿ ಸ್ವಿಚ್ ಆನ್ ಮಾಡಿ ನಾವು ಯಾವ ರೀತಿ ಮಾಡಬೇಕು. ಪ್ರತಿ ಸಲ ಜೋಡಿಸಿದಾಗ ಈ ಥರ 7 ಸ್ಲಿಪ್ಪು ಬೀಳ್ತವೆ. ಪೋಲಿಂಗ್ ಮುಕ್ತಾಯ ಆದಮೇಲೆ ಟೋಟಲ್ ಬಟನ್ ಒತ್ತಬೇಕು. ಟೋಟಲ್ ಬಟನ್ ಒತ್ತಿದ ಕೂಡಲೇ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಡೇಟ್ ಆ್ಯಂಡ್ ಟೈಮ್ ತೋರಿಸುತ್ತೆ. ಅದಾದಮೇಲೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಒಟ್ಟು ಚಲಾಯಿತ ಮತಗಳೆಷ್ಟು, ಎಂಡ್ ಅಂತ ಬರುತ್ತೆ. ಅದಾದಮೇಲೆ ಕ್ಲೋಸ್ ಬಟನ್ ಕ್ಯಾಪ್ ತೆಗೆದು ಕ್ಲೋಸ್ ಬಟನ್ ಒತ್ತಬೇಕು. ಕ್ಲೋಸ್ ಬಟನ್ ಒತ್ತಿದ ಮೇಲೆ ಕ್ಲೋಸಿಂಗ್ ಅಂತ ಬರುತ್ತೆ. ಅದಾದಮೇಲೆ ಡೇಟ್ ಟೈಮು ಬರುತ್ತೆ. ಅದಾದಮೇಲೆ ಸೀರಿಯಲ್ ನಂಬರ್ ಆಫ್ ಸಿ ಯು ಬರುತ್ತೆ. ಅದಾದಮೇಲೆ ಟೋಟಲ್ ಎಷ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇದ್ದಾರೆ ತೋರಿಸುತ್ತೆ. ಅದಾದಮೇಲೆ ಒಟ್ಟು ಟೋಟಲ್ ಪೋಲ್ಡ್ ವೋಟ್ಸ್ ತೋರಿಸುತ್ತೆ. ಆಮೇಲೆ ಕ್ಲೋಸ್ ಎಂಡ್ ಅಂತ ಬರುತ್ತೆ. ಆಮೇಲೆ ಆ ಕ್ಲೋಸ್ ಬಟನನ್ನು ಮೊದಲಿನಂತೆ ಇಟ್ಟು ಸ್ವಿಚ್ಚನ್ನು ಆಫ್ ಮಾಡಿ. ಸ್ವಿಚ್ ಆಫ್ ಮಾಡಿ ಆಯಾ ಬ್ಯಾಗ್ ಸೂಟ್ ಕೇಸ್ಗಳಲ್ಲಿ ಇಟ್ಟು ನೀವು ಅದನ್ನು ಕ್ಲೋಸ್ ಮಾಡಿಬಿಡಿ. 49MA ಈಗಾಗಲೇ ವಿವರಿಸಲಾಗಿದೆ. ಆ ದೂರು ಬಂದಾಗ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ, ತಪ್ಪಾದರೆ ಒಂದು ದೂರು ತಪ್ಪಿದ್ದರೆ ಜೈಲಿಗೆ ಹೋಗ್ಬೇಕಾಗ್ತದೆ ಅಂತ ಹೇಳ್ಬೇಕಾಗ್ತದೆ. ಈ ಥರ ಒಂದು ಡಿಕ್ಲರೇಷನ್ ಇರುತ್ತೆ. ಆ ಡಿಕ್ಲರೇಷನ್ನಲ್ಲಿ ಅವ್ರದ್ದೆಲ್ಲ ಡೀಟೇಲ್ ಬರ್ಕೊಂಡು ಅವರಿಗೆ ಓದಿ ಹೇಳಬೇಕಾಗುತ್ತೆ. ಓಕೆ, 17C ಆ ಥರ ವೋಟ್ಸ್ ಏನಾದರೂ ಆದರೆ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ, ಅಲ್ಲಿ ಕಲರ್ ಕೋಡಿಂಗ್ ಮಾಡಿ ಹೇಳಿದೆ. ಯಾವುದು 49MA 49O ಪ್ರಕಾರ ಬಂದಾಗ ಅಲ್ಲಿ ಎಂಟ್ರಿ ಮಾಡಿ ಅವರಿಗೆ ವಿವರಿಸಿ ಇದು ಮಾಡಬೇಕಾಗುತ್ತೆ. 49C 17C ಬ್ಯಾಲೆಟ್ ಪೇಪರ್ ಅಕೌಂಟನ್ನು ಎಲ್ಲ ಏಜೆಂಟ್ರಿಗೆ ಕೊಡಬೇಕು. ವಿಶೇಷವಾಗಿ ಸಿ ಯುನಲ್ಲಿ ಮಾರ್ಕ್ಪೋಲ್ ಆದಮೇಲೆ ಕ್ಲಿಯರ್ ಬಟನನ್ನು ಒತ್ತೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಕ್ಲೋಸ್ ರಿಸಲ್ಟ್ ಕ್ಲಿಯರ್. ಆಮೇಲೆ ಬ್ಯಾಲೆಟ್ ಕಂಪಾರ್ಟ್ಮೆಂಟಲ್ಲಿ ಖಾಲಿ ಮಾಡಿ ಸೀಲ್ ಮಾಡಬೇಕು. ಬ್ಯಾಲೆಟ್ ಸ್ಲಿಪ್ ಕಂಪಾರ್ಟ್ಮೆಂಟನ್ನು ನಿಯಮಾನುಸಾರ ಸೀಲ್ ಮಾಡಬೇಕು. ಇದು ಮಾರ್ಕ್ಪೋಲ್ ಆದಮೇಲೆ ಇದನ್ನು ಮಾಡಬೇಕು. ಮತ್ತು ವಿ ವಿ ಪ್ಯಾಟನ್ನು ಆನ್ ಮಾಡಿದಾಗ LED ದೀಪ ಬೆಳಗೋದನ್ನು ಗಮನಿಸಬೇಕು. ಟೆಸ್ಟ್ ರಿಪೋರ್ಟ್ಗಳು ಕಟ್ಟಾಗಿ ಬಿಡೋದನ್ನು ನೋಡಬೇಕು. ಪವರ್ ಆನ್ ಬಟನ್ ಮಾಡಿದ ಮೇಲೆ ಎಲ್ಲ ಸಂದೇಶಗಳು ಮುಗಿದ ಮೇಲೆ EVM ಮತದಾನಕ್ಕೆ ಸಿದ್ಧವಾಗಿದೆ ಅಂತ ತಿಳ್ಕೊಳ್ಬೇಕು. ಮತ್ತು EVM ರಿಪ್ಲೇಸ್ಮೆಂಟ್ ಪ್ರೋಟೋಕಾಲ್ ಇದೆ ನೋಡಿ. ಅನ್ಪೋಲ್ಡ್ ಅಂದರೆ ನೀವು ಇನ್ನೂ ಪೋಲ್ ಶುರುವಾಗಿಲ್ಲ, ನೀವು ಮಸ್ಟ್ರಿಂಗ್ದಿಂದ ತೊಗೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಎಲ್ಲೋ ಬಿದ್ದು ಒಡೆದೋಯ್ತು ಅಂದರೆ ಆವಾಗ ಏನು ಮಾಡಬೇಕು? ಯಾವುದಾದ್ರೂ ಡಿಫೆಕ್ಟೆನ್ಸ್ ಇದರ CU BU ವಿ ವಿ ಪ್ಯಾಟ್ ಯಾವುದು ಡ್ಯಾಮೇಜ್ ಆಗಿರ್ತದೆ ಅದನ್ನು ಮಾತ್ರ ಚೇಂಜ್ ಮಾಡಬೇಕು. ಚೇಂಜ್ ಮಾಡಲಿಕ್ಕೆ ಯಾರು ನಿಮಗೆ ಕೊಡ್ತಾರೆ? ನಿಮಗೆ ಸೆಕ್ಟರ್ ಆಫೀಸರ್ ಹತ್ರ ರಿಸರ್ವ್ CU BU ವಿ ವಿ ಪ್ಯಾಟ್ ಇರುತ್ತೆ, ಅವರು ಕೊಡ್ತಾರೆ. ನೀವು ಯಾವುದು ಹಾಳಾಗಿದೆ ಅದನ್ನು ಮಾತ್ರ ಕೊಡಬೇಕು. ಮತ್ತು ಆಗ ನಿಗದಿತ ನಮೂನೆಯಲ್ಲಿ ನಿಮ್ಮ ಯಾವುದು ಹಾಳಾಗಿದೆ, ಯಾವುದು ಯೂಸ್ ಮಾಡ್ತಿದ್ದೀರಿ, ಇವೆಲ್ಲ ವಿವರಗಳನ್ನು ತುಂಬಿಕೊಡಬೇಕು. ಮತ್ತು ತಕ್ಷಣ ಸೆಕ್ಟರ್ ಆಫೀಸರ್ RO ಕೊಡಬೇಕು. ROರವರು ಇಂಟರ್ನ್ ಅಭ್ಯರ್ಥಿಗಳಿಗೆ ಇಂಥ ಮತಗಟ್ಟೆಯಲ್ಲಿ ಇಂಥ ಸಂಖ್ಯೆಯ ಒಂದು CU ಇಂಥ ನಂಬರ್ನ BU ಹಾಳಾಗಿದೆ ಅಥವಾ ಅದು ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಬದಲಾಯಿಸಿದ್ದೆ ಅನ್ನೋ ಮಾಹಿತಿಯನ್ನು ಅವರಿಗೆ ಕೊಡ್ತಾರೆ. ಇನ್ನು ಒಂದು ಸಲ ಡ್ಯೂರಿಂಗ್ ಮಾಕ್ ಪೋಲ್ ಅಂದರೆ ಮತಗಟ್ಟೆಯಲ್ಲಿ ಮಾಕ್ ಪೋಲ್ ಶುರು ಮಾಡಿದಾಗ CU BU ವಿ ವಿ ಪ್ಯಾಟ್ ಯಾವುದರಲ್ಲೂ ಒಂದು ದೋಷ ಉಂಟಾದರೆ ಆ ಡಿಫೆಕ್ಟಿವ್ ಯೂನಿಟ್ ಮಾತ್ರ ನೀವು ಚೇಂಜ್ ಮಾಡಬೇಕು. ಅಂದರೆ ಯಾವುದ್ರಲ್ಲಿ ದೋಷ ಇದೆ ಅದನ್ನು ಮಾತ್ರ ಬದಲಾಯಿಸಬೇಕು. ಅಗೇನ್ ಸೆಕ್ಟರ್ ಆಫೀಸರ್ ಹತ್ರ ರಿಸರ್ವ್ ಇರುತ್ತೆ, ಅವರಿಗೆ ಫೋನ್ ಮಾಡಿದರೆ ಅವರು ತಂದು ಕೊಡ್ತಾರೆ. ಇನ್ನು ಒಂದು ಸಲ ಪೋಲಿಂಗ್ ಸ್ಟಾರ್ಟ್ ಆಯಿತು, 7 ಗಂಟೆ ಆದಮೇಲೆ 1 ಅವರ್ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, 10 ನಿಮಿಷ ಆಗಿರ್ಬೋದು, ಅರ್ಧ ದಿನ ಆಗಿರ್ಬೋದು. ಹಾಗಾದರೆ ಏನು ಮಾಡಬೇಕು? ಒಂದು ಸಲ ಫೋಲ್ ಆಗಿ ಓಟಿದ್ದರೆ ಡಿಫೆಕ್ಟ್ ಏನಿದ್ದಾರೆ CU ಆರ್ BU ಬ್ಯಾಲೆಟ್ ಯೂನಿಟ್ ಅಥವಾ ಕಂಟ್ರೋಲ್ ಯೂನಿಟ್ನಲ್ಲಿ ದೋಷ ಕಂಡು ಬಂದರೆ 3 ಯಂತ್ರಗಳನ್ನು ಬದಲಾಯಿಸಬೇಕು. CU BU ವಿ ವಿ ಪ್ಯಾಟ್ 3 ಚೇಂಜ್ ಮಾಡಬೇಕು. ಆಗ ಮತ್ತೊಮ್ಮೆ ಮಾಕ್ ಪೋಲ್ ಮಾಡಬೇಕು. ಆಗ 50 ವೋಟ್ಗಳನ್ನು ಹಾಕಬೇಕಾಗಿಲ್ಲ. ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇರ್ತಾರೆ ಇನ್ಕ್ಲೂಡಿಂಗ್ ನೋಟ ಎಲ್ಲರಿಗೂ ಒಂದೊಂದು ವೋಟ್ ಹಾಕಬೇಕು. ಮತ್ತೆ ಮಾಕ್ ಪೋಲ್ ಸರ್ಟಿಫಿಕೇಟ್ ಮಾಡಬೇಕು, ಮತ್ತು ಬ್ಲ್ಯಾಕ್ ಎನ್ವಲಪ್ನಲ್ಲಿ ಇಡಬೇಕು. ಹೀಗಾಗಿ 2 ನಿಮಗೆ ಮಾಕ್ ಪೋಲ್ ಸರ್ಟಿಫಿಕೇಟು 2 ಬ್ಲ್ಯಾಕ್ ಎನ್ವಲಪ್ ಕೊಟ್ಟಿರ್ತಾರೆ. ಹೀಗಾಗಿ 2ರಲ್ಲಿ ಇಡಬೇಕಾಗುತ್ತೆ. ಆದರೆ ಕೇವಲ ವಿ ವಿ ಪ್ಯಾಟ್ನಲ್ಲಿ ಮಾತ್ರ ದೋಷ ಇದೆ, ಮತದಾನ ನಡೆಯುವಾಗ ಕೇವಲ ವಿ ವಿ ಪ್ಯಾಟ್ನಲ್ಲಿ ಮಾತ್ರ ದೋಷ ಇದೆ ಎಂದಾದರೆ ಕೇವಲ ವಿ ವಿ ಪ್ಯಾಟನ್ನೇ ಮಾತ್ರ ಬದಲಾಯಿಸಿ. ಆದರೆ ಮಾಕ್ ಪೋಲ್ ಮಾಡುವ ಅಗತ್ಯ ಇಲ್ಲ. ಯಾವಾಗ? ಕೇವಲ ವಿ ವಿ ಪ್ಯಾಟನ್ನು ಬದಲಾಯಿಸಿದರೆ. ಆದರೆ ಆ 2 ಬದಲಾಯಿಸಿದ ವಿ ವಿ ಪ್ಯಾಟು
ಮೊದಲು ಯೂಸ್ ಮಾಡಿದ ವಿ ವಿ ಪ್ಯಾಟ್ ಎರಡನ್ನೂ ನೀವು ಮಸ್ಟ್ರಿಂಗಲ್ಲಿ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಮಧ್ಯದಲ್ಲಿ ರೀಪ್ಲೇಸ್ಮೆಂಟ್ ಮಾಡಿದರೆ ಆ ರೀಪ್ಲೇಸ್ಮೆಂಟ್ ಮಾಡಿದ್ದು ಮೊದಲು ಯೂಸ್ ಮಾಡಿದ್ದು ಎರಡನ್ನೂ ಮಸ್ಟ್ರಿಂಗ್ ಕೇಂದ್ರಕ್ಕೆ PROನೇ ಕೊಡಬೇಕು. ಯಾವುದೇ ಕಾರಣಕ್ಕೂ ಸೆಕ್ಟರ್ ಆಫೀಸರ್ ಅದನ್ನು ಇನ್ ಬಿಟ್ವೀನ್ ಅಂದರೆ ಮಧ್ಯಾಹ್ನನೇ ತೊಗೊಂಡು ಬರೋದು, ಮುಂಜಾನೆ ತೊಗೊಂಡು ಬರೋದು, ಯಾಕಂದರೆ ಅದರಲ್ಲಿ ಓಟ್ ಇರುತ್ತೆ. ಎರಡನ್ನು ಏಕಕಾಲಕ್ಕೆ PRO ಅವರು ಸಬ್ಮಿಟ್ ಮಾಡಬೇಕು. CU ವಿ ವಿ ಪ್ಯಾಟ್ ನಾವು ಕನೆಕ್ಟ್ ಮಾಡಿದಾಗ ಈ ಥರ ಡಿಸ್ಪ್ಲೇ ಬರುತ್ತೆ. ಅದರಲ್ಲೆಲ್ಲ ಅದರದ್ದು ಬ್ಯಾಟ್ರಿ ಪರ್ಸೆಂಟೇಜು, ಡೇಟು, ಟೈಮು, ಸೀರಿಯಲ್ ನಂಬರು ಈ ಥರ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅದನ್ನು ಭಾಳ ಎಲ್ಲ ವಿವರಗಳನ್ನು ಓದ್ಕೊಂಡು ನಿಮಗೆ PRO ಹ್ಯಾಂಡ್ ಬುಕ್ನಲ್ಲಿ ಯಾವ ಥರ ಅದನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಗಳಿರುತ್ತೆ. ಓದ್ಕೊಂಡು ನೀವು ಮುಗಿದ ಮೇಲೆ ಇದನ್ನು ಈ ಥರ ಸೂಟ್ಕೇಸ್ಗಳಲ್ಲಿ ಪ್ಯಾಕ್ ಮಾಡಿ ಅಡ್ರೆಸ್ ಟ್ಯಾಗ್ ಹಾಕಿ ಕೊಡಬೇಕು. ಭಾಳ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಅಂದರೆ ಎರಡು A ಮತ್ತು C ಮ್ಯಾಂಡೇಟ್ರಿ, ಮಾಕ್ ಪೋಲ್ ಸರ್ಟಿಫಿಕೇಟ್ ಮತ್ತು ಪ್ರೆಸ್ಸಿಂಗ್ ಕ್ಲೋಸ್ ಬಟನ್ ಆಫ್ಟರ್ ಕಂಪ್ಲೀಷನ್ ಆಫ್ ಪೋಲ್ ಸೆಟ್, ಅದು ಆ ಸರ್ಟಿಫಿಕೇಟು. ಅಂದರೆ ಬೆಳಗ್ಗೆ ನಾವು ಮಾಕ್ ಪೋಲ್ ಮಾಡಿದ್ದೇವೆ ಅನ್ನೋದು ಒಂದಾದರೆ, ಎರಡನೇದು ಮತದಾನ ಮುಗಿದ ಮೇಲೆ ಕ್ಲೋಸ್ ಬಟನನ್ನು ನಾನು ಒತ್ತಿದ್ದೇನೆ ಅಂತ. ಈ ಎರಡು ಮ್ಯಾಂಡೇಟ್ರಿ. ಇನ್ನುಳಿದ ಹಾಗೆ ರೀಪ್ಲೇಸ್ ಮಾಡಿದರೆ ಮಾತ್ರ BDE, ಯಾವಾಗ ರೀಪ್ಲೇಸ್ಮೆಂಟ್ ಆಫ್ ಪವರ್ ಪ್ಯಾಕ್ ಆಫ್ ಕಂಟ್ರೋಲ್ ಯೂನಿಟ್ ಬ್ಯಾಟ್ರಿ ಬದಲಾಯಿಸಿದರೆ ಅಥವಾ ಅಣುಕು ಮತದಾನ ನಡೆಯುವಾಗ ವಿ ವಿ ಪ್ಯಾಟ್ ಯಾವುದಾದ್ರೂ ಬದಲಿಸಿದರೆ ಅಥವಾ ಡ್ಯೂರಿಂಗ್ ಆ್ಯಕ್ಚುಯಲ್ ಪೋಲ್ ಏನಾದರೂ ಬದಲಿಸಿದರೆ ಅದಕ್ಕೆ ನಿಗದಿತ ನಮೂನೆಗಳಲ್ಲಿ ವಿವರಗಳನ್ನು ತುಂಬಿ ನೀವು ಕೊಡಬೇಕಾಗುತ್ತದೆ. ಆದರೆ ಎರಡು ಮಾತ್ರ A ಆ್ಯಂಡ್ C ಮಾತ್ರ ಮ್ಯಾಂಡೇಟ್ರಿ. ಉಳಿದವು ಅವು ಅಲ್ಲಿ ನಿಮಗೆ ರೀಪ್ಲೇಸ್ಮೆಂಟ್ ಮಾಡಿದರೆ ಮಾತ್ರ ಅದು ಸಂಬಂಧ ಬರುತ್ತೆ. ಈ ಥರ ಮಾಕ್ ಪೋಲ್ ಸರ್ಟಿಫಿಕೇಟ್ನಲ್ಲೇ ನೀವು ಕೊಡಬೇಕು. ಅದೇ ಥರ ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ನೀವು ಟ್ರೈನಿಂಗ್ನಲ್ಲಿ ಮತ್ತು ನಿಮ್ಮ ಹ್ಯಾಂಡ್ ಬುಕ್ನಲ್ಲಿ ವಿವರವಾಗಿ ನೋಡ್ಕೊಳ್ಬೇಕು. ಈ ವಿಡಿಯೋ ಏನಿದೆ ಕೇವಲ ನಿಮಗೆ ತರಬೇತಿಗೆ ಮಾಹಿತಿಗಾಗಿ ಮಾತ್ರ. ಇದು 100% ಎಲ್ಲ ಮಾಹಿತಿಯನ್ನು ನಿಮಗೆ ಒದಗಿಸಿ ಕೊಡಲಿಕ್ಕೆ ಸಾಧ್ಯ ಆಗದೇ ಆಗ್ಬೋದು. ಹೀಗಾಗಿ ಹೆಚ್ಚಿನ ವಿವರಗಳಿಗಾಗಿ PRO ಹ್ಯಾಂಡ್ ಬುಕ್ಕನ್ನು ನೀವು ಓದಿಕೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡಿ. ಯಾವುದೇ ಕಾರಣಕ್ಕೆ ನೀವು ಯಾರಿಗೂ ಭಯಪಡಬೇಕಾದಂಥ ಅಗತ್ಯ ಇಲ್ಲ, ಅಂಜಬೇಕಾದ ಅಗತ್ಯ ಇಲ್ಲ. ಇಡೀ ಚುನಾವಣಾ ಆಯೋಗ, ಜಿಲ್ಲಾಡಳಿತ ನಿಮ್ಮ ಜೊತೆಗಿದೆ. ಧೈರ್ಯದಿಂದ ನೀವು ಮುಕ್ತ, ನ್ಯಾಯಸಮ್ಮತ, ಪಾರದರ್ಶಕ ಚುನಾವಣೆಗಳನ್ನು ನಡೆಸಿ ನಿಮ್ಮ ಚುನಾವಣಾಧಿಕಾರಿಗಳು, ಸಹಾಯಕ ಚುನಾವಣಾಧಿಕಾರಿಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ಮಾಡಿ. ನಿಮಗೆಲ್ಲ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.